ಆ ಇದ್ರೊಳಗ್ರಿ ಆನ್ಲೈನ್ ಅವ್ರ ಧ್ವನಿ ಕೇಳ್ತಾ ಇದೆಯಾ ನೋಡಿ. ಹಾ, ಸ್ಟಡಿ ಟ್ರ್ಯಾಕರ್, ಡೈಲಿ ಪ್ಲಾನರ್. ಶಾಬಾಜ್ ಅವ್ರ ಯಾರ್ಯಾರು ತಂದಿಲ್ಲ ಎದ್ನಿಲ್ರಿ. ತಂದಿದ್ದೀರಿ? ನೀವು ತಂದಿದ್ದೀರಿ? ಇಲ್ಲ, ಎದ್ನಿಲ್ರಿ. ಹಾ, ಎರಡು ತಂದಿರಿ ಶಾಬಾಜ್. ಡೈಲಿ ಪ್ಲಾನರ್, ಸ್ಟಡಿ ಟ್ರ್ಯಾಕರ್. ಹ್ಮ್, ಮಾಡತ್ತಿಲ್ಲ. ಮತ್ತ ಸ್ಟಡಿ ಟ್ರ್ಯಾಕರ್ ತಂದಿರಿ. ಮೊನ್ನೆ ಇವ್ರು ವಿನಾಯಕ್ ತಂದಿರಿ. ಬಸವರಾಜ್ ತಂದಿರಿ. ಹಾ, ಏನೂ ಬರೋದಿಲ್ಲ. ಯಾಕೆ ತಗೊಂಡ್ ಯಾಕೆ ಹೋದ್ರಿ ಅದನ್ನ? ಹಾ, ವಿಭಾವರಿ, ಯು ಆಲ್ಸೋ ಡಿಡ್ ನಾಟ್. ನೀವ್ರಿ ಟ್ರ್ಯಾಕರ್ ತಂದಿರಿ. ಮತ್ತೊಂದ್ ಕೆಲಸ ಮಾಡೋಣ, ಸುಳ್ಳು ಡೈಲಿ ಪ್ಲಾನರ್ ಯಾಕೆ ಯೂಸ್ ತಗೊಳ್ತೀರಿ? ಡೈಲಿ ಪ್ಲಾನರ್ ಯೂಸ್ ಮಾಡೋರು ಅದ್ ಇದ್ರೆ ಅಷ್ಟ ತಗೊಳ್ರಿ ಅದನ್ನ, ಇಲ್ಲಾಂದ್ರೆ ತಗೊಳ್ಬೇಡ್ರಿ. ನಮಗೊಂದ್ ₹100 ಹೊರಗೆ ಸಿಗ್ತೈತೆ ಅದರಿಂದ. ಹಾ, ವೈ ಯು ಡಿಡ್ ನಾಟ್ ಬ್ರಾಟ್? ಯಾಕೆ ತಗೊಂಡ್ ಬರ್ಲಿಲ್ರಿ? ಎದಕ್ ಬಂದಿರಿ ಇಲ್ಲಿ? 2 ದಿನ ಸೂಟಿ ಇತ್ತಿಲ್ಲ ನಿಮ್ಗ? ಹಾ, ಎದಕ್ ಬಂದಿರಿ ಹೇಳ್ರಿ? ದಿನಾ ಹಿಂಗ್ ಕೇಳ್ಕೊತ್ ಕೂತ್ರೆ ನನಗೂ ಏನ್ ಅನಿಸ್ತೈತಿ, ಹೈಸ್ಕೂಲ್ ಅನಿಸ್ತೈತಿ ಇದು. ಓಕೆ, ಹೈಸ್ಕೂಲು ಕನ್ನಡ ಸಾಲ ಇರ್ತಿತ್ಲಿ ಆ ಟೈಪ. ಯಾಕೆ ತಂದಿಲ್ಲ? ಇಲ್ಲೇ ಐತಿರ್ಲ ಸಮೀಪ. ಬರ್ತೀರಿ ಅದ್ರೊಳಗ? ಫಾಲೋ ಮಾಡತ್ತೀರಿ? ಆನ್ಲೈನ್ ಅವ್ರ ಸ್ಟಡಿ ಟ್ರ್ಯಾಕರ್ ಎಷ್ಟು ಜನ ಫಾಲೋ ಮಾಡತ್ತೀರಿ? ಬಸವರಾಜ್ ಯಾಕೆ ಫಾಲೋ ಮಾಡತ್ತಿಲ್ರಿ? ಪ್ರೂಫ್ ಏನ್ ನೀವು ಓದಾತೀರಿ ಅನ್ನಕ್ ನಮಗ? ವಾಟ್ ಈಸ್ ದ ಪ್ರೂಫ್? ಹಾ, ಶಬಾಸ್, ತಗೊಂಡ್ ಬರ್ರಿ ನಿಮ್ದು ನೋಡೋಣ ಹೆಂಗೈತಿ. ವಿನಾಯಕ್ ತಗೊಂಡ್ ಬರ್ರಿ. ಮನೋರ ತಂದಿಲ್ರಿ? ತಂದಿರಿ? ತಂದಿರ ತಗೊಂಡ್ ಬರ್ರಿ ನೋಡೋಣ. ವಿವರಿ, ಯು ಸ್ಟ್ಯಾಂಡ್ ದಟ್ ಸೈಡ್. ತಗೊಂಡ್ ಬರ್ರಿ ನೋಡೋಣ. ಅಲ್ಲ, ನೀವೆಲ್ಲ ನಮ್ಗೆ 60-70 ಸಾವಿರ ಫೀಸ್ ಕೊಟ್ಟು ಬಂದ್ ಇಲ್ಲಿ ಈಗ ಹಿಂಗ್ ನಿಲ್ಲಾಕತ್ರ, ನೀವ್ ಇಲ್ಲಿಂದ ಹೋದ್ ನಂತರ ನಿಮ್ ತಂದೆ ತಾಯಿ ಯಾರನ್ನ ಬೈತಾರ ಹೇಳ್ರಿ? ಅವ್ ಯಾವ ಮಾಸ್ತರ್ ಇದ್ಲ ಅಲ್ಲಿ ನಿಮ್ ಶಾಲ್ಯಾಗ, ನಮ್ಮನ್ನ ಬೈದಾರ ಅವ್ರು. ಹಾ, ಓಕೆ. ಈಗ ನಾನ್ ನಿಮಗ್ ಹೇಳುವಾಗ ಏನ್ ಹೇಳಿನ್ರಿ ಅಲ್ಲಿ, ಹೆಂಗ್ ಬರಿಬೇಕಂತ ಹೇಳಿನಿ? ಇಲ್ಲಿ ಟಾಪಿಕ್ ಇರ್ಬೇಕು. 45 ಮಿನಿಟ್ಸ್ ಓದಿದಿರಿ. ಏನ್ ಓದಿದಿರಿ? ಎಕನಾಮಿಕ್ ಸಬ್ಜೆಕ್ಟ್ ಎಷ್ಟು ಪೇಜ್ ಐತಿ? 300 ಪೇಜ್ ನೋಟ್ಸ್ ಐತ್ರಿಪ್ಪ. ಅದ ನೀವೇನ್ ಓದಿರಿ ನನಗೇನ್ ಗೊತ್ತು? ಇದನ್ನ ಯಾಕೆ ಕೊಟ್ಟಿರ್ತೇವೆ ಅಂತಂದ್ರೆ, ಮರನೇ ದಿನ ಬೆಳಿಗ್ಗೆ ಎದ್ದು ರಿವಿಷನ್ ಮಾಡುವಾಗ ಗೊತ್ತಾಗಬೇಕು ಅದ್ ಯಾವ ಟಾಪಿಕ್ ಓದಿದಿರಿ ಅಂತ ಹೇಳಿ. ಹಾ, ರೆಡ್ ಪೆನ್ ತರ್ಲಿಲ್ಲ ನಾ ಇಲ್ಲಿ. ಕೊಡ್ರಿ ಇಲ್ಲಿ. ಹಾ, ಇಲ್ಲಿ ಬರ್ದಾರ ನೋಡ್ರಿ ಇವರು. ಹಾ, ವಿನಾಯಕ್ ಇನ್ನೊಂದು ಸ್ಕ್ಯಾನ್ ಮಾಡಿ ನಂಗೆ ಕಳಿಸ್ಬೇಕು ನೀವು ಆಮೇಲೆ. ಹಾ, ಎಲ್ಲರಿಗೂ ಕಳಿಸ್ತೇನೆ. ಹಾ, ಮನೋರ ಅವ್ರ, ಇದು ಕಂಪ್ಲೀಟ್ ರಾಂಗ್ ಮೆಥಡ್. ಹಿಂಗ್ ಓದೋದು ಅಲ್ಲದು. ಅಲ್ಲ ನೋಡ್ರಿ, ಬಹಳ ವರ್ಷ ಬೇಡ, 1 ವರ್ಷ ಓನ್ಲಿ.
ಫಾಲೋ ಅವರ್ tips for only 1 year. After that, whatever you can do, no problem. But for 1 year, ಆನ್ಲೈನ್ ಅವರು ಸ್ಟಡಿ ಟ್ರ್ಯಾಕರ್ ಅವ್ರು ಹೇಳ್ತಾರೆ ನಮ್ಗೆ ಗೊತ್ತೇ ಇಲ್ರಿ ಸರ್ ಸ್ಟಡಿ ಟ್ರ್ಯಾಕರ್ ಅಂತಾರ ಅವರು. 5 ಜನ ಇನ್ಫಾರ್ಮೇಶನ್ ಅಂತ ಒಂದು ಗ್ರೂಪ್ ಇದೆ, ಆ ಗ್ರೂಪ್ ಅಲ್ಲಿ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಹಾಕಿದೀವಿ ನಾವು ಏನೇನ್ ಮಾಡ್ಬೇಕು ಅಂತ. ಮನೋರ್ ಅವ್ರ ತಗೊಳ್ರಿ, ಇದು ಮೆಥಡ್ ಅಲ್ಲ, ಇದು ನಂಗೆ ಸ್ಕ್ಯಾನ್ ಮಾಡಿ ಕಳಿಸ್ರಿ, ಈಗ ಸ್ಕ್ಯಾನ್ ಮಾಡಿ ಕಳಿಸ್ರಿ, ನಾನು ನೋಡ್ತೇನೆ. ಸೊ ಇವ್ರು ಓದಿರೋದು ಎಕನಾಮಿಕ್ ಮೇನ್ಸ್ ಓದಿದಾರು, ಥರ್ಸ್ಡೇ ಇದು, ಈಗ ವೆನ್ಸ್ಡೇ, ಆಮೇಲೆ ಫ್ರೈಡೆ 30 minutes. ಇದು ಪೇಜ್ ನಂಬರ್ ಹಾಕ್ರಿ ಇಲ್ಲಿ. ಓಕೆ, ಕರೆಂಟ್ ಅಫೇರ್ಸ್ ಸಿಸ್ಯಾಟು ಮಾಡತ್ತೀರಿ, ಈಗ ರಿವಿಷನ್ ಮಾಡತ್ತೀರಿ. ಓಕೆ, ಪ್ರಜಾವಾಣಿ, ಹಿಂದೂ ಅನಾಲಿಸಿಸ್ ಸ್ಯಾಟರ್ಡೆ ಯಾಕೆ ಮಾಡಿಲ್ರಿ, ಅದನ್ನ ಫಾಲೋ ಮಾಡ್ರಿ ಅದನ್ನ. ಓಕೆ, ಇದನ್ನ ಒಂದು ಪೇಜ್ ನನಗ ದ ಹಿಂದೂ ಅಂತ ಬರಿಬೇಡ್ರಿ, ಮ್ಯಾಕ್ ಹೆಂಗಿದ್ರು ದ ಹಿಂದೂ ಇರ್ತೈತಿ, ಅದ್ರ ಡೇಟ್ ಬರೀರಿ, ಅದ ಡೇಟ್ ಅದು ಕೇಳಿದಿರೋ ಇಲ್ಲೋ ಅಂತ ಹೇಳಿ. ಯಾಕಂದ್ರೆ ಇಲ್ಲಿ ಗ್ಯಾಪ್ ಆಗೈತಿಲ್ರಿ, ಇಲ್ಲಿ ಕೇಳಿಲ್ಲ, ಇವತ್ತು ಸಂಡೇ ಇತ್ತು ಅದು. ಆತು, ಮಾಡ್ರಿ. ಸರಿ, ಕೊಡ್ರಿ ಶಾಬಾಷ್. ಹಾ, ಏನ್ರಿ ಇದು 5 to 8, 9 to 11? ಏನದ್ರ ಅರ್ಥ? ನಾ ಹೇಳಿದ್ ಮಾಡಲ್ ಹಿಂಗಲ್ಲ, ನಾ ಹೇಳಿದ್ ಈ ಮಾಡಲ್ ಅಲ್ಲ. ತಗೊಳ್ರಿ, ನೆಕ್ಸ್ಟ್ ಟೈಮ್ ನೀಟಾಗಿ ಮಾಡ್ಕೊಂಡ್ ಬರ್ರಿ. ಯಾರ್ಯಾರು ಡೈಲಿ ಪ್ಲಾನರ್ ಮಂಡೇ ತಂದು ತೋರಿಸ್ತೀರಿ ಅವ್ರು ನಿಮ್ಮ ಹತ್ರನೇ ಇಟ್ಕೊಡ್ರಿ. ಮಂಡೇ ತಂದು ತೋರ್ಸಂಗಿಲ್ಲ ಅಂತ ನಮಗ್ ತಂದು ಕೊಡ್ರಿ, ಅದನ್ನ ನಾವು ಯೂಸ್ ಮಾಡ್ತೇವೆ. ಓಕೆ, ಕುಂತ್ಕೊಡ್ರಿ, ಸಿಟ್ ಡೌನ್. ಸಿ ಏನಂತಾರ ಪ್ರಾಬ್ಲಮ್, ಈಗ ನಿಮ್ ಏಜ್ ಎಷ್ಟ್ರಿ ಉದಯಪ್ಪ ಅವರ? 22. ವಿಭಾ ಅವ್ರ, ವಾಟ್ ಇಸ್ ಯುವರ್ ಏಜ್? 20. ಹಾ, ಓಕೆ. ಬೈ ದ ಏಜ್ ಆಫ್ 26 or 27 ಯು ಶುಡ್ ಸ್ಟಾರ್ಟ್ ಅರ್ನಿಂಗ್. 26, 27 ವರ್ಷಕ್ಕೆ ನಿಮ್ದು ಅರ್ನಿಂಗ್ ಸ್ಟಾರ್ಟ್ ಆಗ್ಬೇಕು. ಇಲ್ಲ ಅಂದ್ರೆ ಪ್ರಾಬ್ಲಮ್ ಏನಾಗುತ್ತೆ ಹೇಳ್ರಿ, ಮನೆಯವರು ನೀವು ಭಾರ ಆಗ್ತೀರಿ, ಯು ಫೀಲ್ ಬರ್ಡನ್. ಅವ್ರೇನು ಡಾಕ್ಟರ್ ಇದಾರೆ, ನಡೆಯುತ್ತೆ, ನೋ ಪ್ರಾಬ್ಲಮ್, ಶಿ ಇಸ್ ಡಾಕ್ಟರ್. ಓಕೆ, ಬಟ್ ನಿಮ್ಮದು ಆ ತರ ಅಲ್ಲ. ಆಮೇಲೆ ಯಾರನ್ನ ಬೈತಾರ ಅವರು? ನಮ್ಮನ್ನೇ ಕೋಚಿಂಗ್ ಸಂಸ್ಥೆನೆ ಬೈತಾರೆ. ನಮಗ್ ಬೇಯಿಸ್ಕೊಳಕ್ ಇಷ್ಟ ಇಲ್ಲ, ನಮ್ ಕೆಲ್ಸ ನಾವು ನೀಟಾಗಿ ಮಾಡ್ತೀವಿ. ನಿಮ್ ಕೆಲ್ಸ ಏನು? ನೋಡ್ರಿ, ಈಗ ಮೊದ್ಲೇನಿತ್ತು ಪ್ರಾಬ್ಲಮ್, ಕನ್ನಡದಲ್ಲಿ ಗೈಡೆನ್ಸ್ ಇರ್ಲಿಲ್ಲ. ಆಗ ಹುಡುಗರು ಏನಂತ ಇದ್ರು, ನನಗೂ IAS ಆಗಬೇಕು ಅನ್ನೋ ಆಸೆ ಇದೆ, ಬಟ್ ಕನ್ನಡದಲ್ಲಿ ಗೈಡೆನ್ಸ್ ಇಲ್ಲ. ಈಗ ಕನ್ನಡದಲ್ಲಿ ಗೈಡೆನ್ಸ್ ಸಿಗ್ತಾ ಇದೆ, ರಿವಿಷನ್ ಮಾಡ್ಲಿಲ್ಲ ಅಂದ್ರೆ ಹೇಗೆ? ಶಾರ್ಟ್ ನೋಟ್ಸ್ ಕೊಡ್ತಾ ಇದೀವಿ ನಾವು, ಅಲ್ವಾ? ನೋಡ್ರಿ, ಈ ತರ ಅಂಡರ್ಲೈನ್ ಮಾಡಿ ಕೂಡ ಕೊಟ್ಟಿರ್ತೀವಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನು ಅಂತ. ಇಷ್ಟೆಲ್ಲ ಮಾಡಿ ರಿವಿಷನ್ ಮಾಡಲ್ಲ ಅಂದ್ರೆ ಹೇಗೆ? ಬಹಳ ಬೇಡ. 1 day ನಲ್ಲಿ 24 hours ಇದೆ ನಿಮ್ಗೆ, ಅಲ್ವಾ? ಇನ್ 1 day ಯು ಹ್ಯಾವ್ 24 hours. ವಿ ಆರ್ ಟೇಕಿಂಗ್ ಅರೌಂಡ್ 4 to 5 hour ಕ್ಲಾಸ್. ಪ್ರತಿದಿನ 4 ರಿಂದ 5 hour ಕ್ಲಾಸ್ ತಗೋತೀವಿ. ಅಂಡ್ ವಿ ಆರ್ ವರ್ಕಿಂಗ್ ಲೈಕ್ MNC ಕಂಪನಿ, ಮಲ್ಟಿನ್ಯಾಷನಲ್ ಕಂಪನಿಗಳು ವಾರದಲ್ಲಿ 5 ದಿನ ಮಾತ್ರ ವರ್ಕ್ ಮಾಡ್ತಾರೆ. ಸ್ಯಾಟರ್ಡೆ ಸಂಡೇ ಹಾಲಿಡೇ. ಆನ್ ದಟ್ ಡೇ ಯು ವಿಲ್ ಗೆಟ್ ಫುಲ್ ಟೈಮ್. ಸೊ ಈಗ ಮಂಡೇ ಇದೆ ಅನ್ಕೊಡ್ರಿ, 4 to 5 hour ಕ್ಲಾಸ್ ಕೇಳ್ತೀರಿ. ಹೋಗಿ ಬೆಳಗ್ಗೆ ಎದ್ದಿರ್ತೀರಿ, ಬೆಳಗ್ಗೆ ಎದ್ದು 2 hours ಸ್ಟಡಿ ಮಾಡ್ರಿ, ಸಂಜೆ 2 hours ಸ್ಟಡಿ ಮಾಡ್ರಿ, ಸಾಕು. ಈಗ ಬಿಗಿನಿಂಗ್ ಅಲ್ಲಿ ಅಷ್ಟು ಸಾಕು. ಎಕ್ಸಾಮ್ ಸಮೀಪ ಬಂದಾಗ ನಿಮ್ಗೆ ಗೊತ್ತಿದೆ, ನೀವು ಜಾಸ್ತಿ ಮಾಡ್ತೀರಿ ಸ್ಟಡಿ. ಓಕೆ, ಸೊ ಇಷ್ಟಂತೂ ನೀವು ಮಾಡ್ಲೇಬೇಕು. ಮಾಡ್ತೀರಿ? ಸ್ಟಡಿ ಟ್ರ್ಯಾಕರ್ ಫಾಲೋ ಮಾಡ್ರಿ, ಪ್ರತಿ ಸೋಮವಾರ ನಂಗೆ ತಂದು ತೋರ್ಸ್ರಿ. ಇಲ್ಲ ಅಂದ್ರೆ ಏನಾಗತ್ತೆ, ನಾವು ಕೇಳ್ತೀವಿ, ಆಮೇಲೆ ಬಿಟ್ಬಿಡ್ತೀವಿ. ಹಾಗೆ ಮಾಡೋದು ಬೇಡ. ನೀವು ನಿಜವಾಗ್ಲೂ IAS ಆಗಬೇಕಂದ್ರೆ, ಯಾಕಂದ್ರೆ ಯುವರ್ ಪೇರೆಂಟ್ಸ್ ಸೆಂಟ್ ಯು ಹಿಯರ್ ಬೈ ಇನ್ವೆಸ್ಟಿಂಗ್ ಹ್ಯೂಜ್ ಅಮೌಂಟ್. ಸಿಕ್ಕಾಪಟ್ಟೆ ಹಣ ಹಾಕಿದಾರೆ ಇಲ್ಲಿ. ನೀವೇನೋ ಕಾನ್ಸ್ಟೇಬಲ್ ಕೋಚಿಂಗ್ ಬಂದಿಲ್ಲ, 3 ತಿಂಗಳಿದ್ದು ಹೋಗೋಕ್ ಬಂದಿಲ್ಲ, 1 ವರ್ಷ ಇರೋರ್ದಿರಿ ನಮ್ ಜೊತೆ, ಅಲ್ವಾ? ಸೊ ಅವು ಹೇಗಿರುತ್ತೆ, ಬರೀ ಅವರು ಕಾನ್ಸ್ಟೇಬಲ್ ಕೋಚಿಂಗ್ ಇರ್ಬೋದು, SDA ನಲ್ಲಿ ಅವರು MCQ ಕೊಟ್ಬಿಡ್ತಾರೆ, ಒಂದು ಕ್ವಶನ್ ಇರುತ್ತೆ, 4 ಆಪ್ಷನ್, ನೀವು ಯಾವ್ದಾದ್ರು ಮಾರ್ಕ್ ಬಿಟ್ ಮಾಡ್ಬಿಟ್ರೆ ಆಯ್ತು. ಇಲ್ಲ, ಆ ತರ ಇಲ್ಲ. ಡಿಟೇಲ್ಡ್ ನಾಲೆಜ್ ಇರ್ಬೇಕು ನಿಮ್ ತಲೆಯಲ್ಲಿ. ಅದು ಯಾವಾಗ ಬರುತ್ತೆ ನಿಮಗೆ? ಸಿಸ್ಟಮೆಟಿಕ್ ಆಗಿ ಸ್ಟಡಿ ಮಾಡಿದಾಗ, ಸರಿನಾ? ಆ ತರ ಮಾಡ್ರಿ. ಸೊ ಡೋಂಟ್, ಇಲ್ಲ ಸರ್ ನನಗೆ ಸ್ಟಡಿ ಟ್ರ್ಯಾಕರ್ ಫಾಲೋ ಮಾಡಕ್ ಆಗ್ತಾ ಇಲ್ಲ, ನಾನು ಏನೋ ಒಂದು ಬೇರೆ ಮಾಡೆಲ್ ಫಾಲೋ ಮಾಡ್ತೀನಿ, ಯು ಕ್ಯಾನ್ ಡೂ ಇಟ್. ಓಕೆ, ಇಫ್ ಯು ಆರ್ ನಾಟ್ ಕಂಫರ್ಟೇಬಲ್ ವಿತ್ ಸ್ಟಡಿ ಟ್ರ್ಯಾಕರ್ ಆರ್ ಡೈಲಿ ಪ್ಲಾನರ್, ಫೈಂಡ್ ಯುವರ್ ಓನ್ ವೇ. ನಿಮ್ಮದೇ ಆದಂತ ಒಂದು ಮೆಥಡ್ ಕಂಡು ಹಿಡ್ಕೊಡ್ರಿ ನೀವು. ನನಗ್ ತಂದು ತೋರಿಸ್ರಿ. ನನಗೆ ಇಷ್ಟೇ ಬೇಕೇನಂದ್ರೆ, ಸರ್ ವೀಕ್ಲಿ ಐ ಆಮ್ ಡೂಯಿಂಗ್ ದಿಸ್ ಮಚ್ ಸ್ಟಡಿ, ಇಷ್ಟು ಪ್ರೂಫ್ ನನಗ್ ಬೇಕು. ಅಂದ್ರೆ ನೀವು ಇಂಪ್ರೂವ್ ಆಗ್ತಾ ಇದೀರಿ ಇಲ್ಲಿ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಆಮೇಲೆ ಈಗ ಹೊಸದಾಗಿ ಜಾಯ್ನ್ ಆಗಿರೋರು, ಇಂಗ್ಲಿಷ್ ಯಾರ್ದು ವೀಕ್ ಇದೆ, ಅದ್ರಲ್ಲಿ ಒಂದು ಇಂಗ್ಲಿಷ್ ಗ್ರಾಮರ್ ಅಂತ ಹಾಕೊಡ್ರಿ, ಆ ಗ್ರಾಮರ್ ಕ್ಲಾಸಸ್ ಕೇಳ್ರಿ. ಓಕೆ, ಯು ಹ್ಯಾವ್ ಟು ಡೂ ದಿಸ್. ಇದನ್ನ ಮಾಡ್ಲೇಬೇಕು ನೀವು, ಅಂದಾಗಲೇ ಇಂಪ್ರೂವ್ಮೆಂಟ್ ಆಗುತ್ತೆ. ಆಮೇಲೆ ಟಾಪರ್ಗಳದ್ದು 2 ವಿಡಿಯೋ ಹಾಕಿದ್ದೆ, ನೋಡಿದಿರಿ? ವಾಟ್ ದೇ ಆರ್ ಟೆಲ್ಲಿಂಗ್ ಇನ್ ಅವರ್ ಟೆಲಿಗ್ರಾಮ್ ಚಾನಲ್. ಫಾಲೋ ದ್ಯಾಟ್ ಚಾನಲ್ ಆಲ್ಸೋ. ಫಸ್ಟ್ ರ್ಯಾಂಕ್ ಬಂದಿರೋರು
ಕೆಲವೊಂದು ಟಿಪ್ಸ್ ಹೇಳ್ತಾ ಇದ್ರು. ಅವ್ರು ಏನ್ ಹೇಳ್ತಾ ಇದ್ರು? ಲೆಟ್ಸ್ ಸಿ ವೇರ್ ಇಟ್ ಈಸ್. ಪಾಂಚಜನ್ಯ, ಸಿ ಶಿ ಇಸ್ ಶಕ್ತಿ ದುಬೆ. Most overrated study advice. 12 hours 18 hours and busy or somewhere like to me study 12 hours and 18 hours a day. Somewhere it is study. 8 to 10. Okay, and unconsistent. One myth about UPSC preparation that you would love to bust. That everything under the sun can be asked. No, it is not like that. Because in UPSC we need to be selective and smart enough to figure out what happening. So library study or home test. Mix of both. Chip. ಓಕೆ, ವಿ ಹ್ಯಾವ್ 3 ಪಾಯಿಂಟ್ಸ್ ಹಿಯರ್. ಫಸ್ಟ್ ಏನ್ ಕೇಳಿದ್ರೆ ಅವರನ್ನ, ಶಕ್ತಿ ದುಬೆ ಅವರನ್ನ, ಎಷ್ಟು ಅವರ್ ಸ್ಟಡಿ, ಹೌ ಮೆನಿ ಅವರ್ಸ್ ಸ್ಟಡಿ. ಸೊ ಇಫ್ ಯು ಆರ್ ಟೇಕಿಂಗ್ ಕೋಚಿಂಗ್ 4 to 6 hours ಯು ಕ್ಯಾನ್ ಸ್ಟಡಿ. ಇಫ್ ದೇರ್ ಇಸ್ ನೋ ಕೋಚಿಂಗ್ ಮುಗಿದ್ಮೇಲೆ ಯು ಕ್ಯಾನ್ ಸ್ಟಡಿ ಅಪ್ ಟು 8 to 10 hours, ನೋ ಪ್ರಾಬ್ಲಮ್. ಬೇರೆ ಏನು ಕೆಲಸನೇ ಇರಲ್ಲ ನಿಮ್ಗೆ. ಅದೊಂದೇ ಪಾಯಿಂಟ್. 12 to 18 hours ಇರಲ್ಲ. ಈಗ ಒಬ್ರು ಜಾಬ್ ಹೋಗ್ತಾ ಇದ್ರೆ ಅನ್ಕೊಳ್ರಿ, ಅ ಪರ್ಸನ್ ಈಸ್ ಗೋಯಿಂಗ್ ಜಾಬ್. ವಾಟ್ ಈಸ್ ಜಾಬ್ ಟೈಮಿಂಗ್? 9 to 6 ಅಲ್ವಾ? 10 hours ಇದೆ ಅಲ್ವಾ ಅದು? 9 to 6, 10 9 hours ಆಗುತ್ತೆ. 9 hours. ಸೊ 8 hours ಯುವರ್ ಸ್ಟಡಿ ಇದ್ರೆ ಸಾಕು. ಆಮೇಲೆ ಸೆಕೆಂಡ್ ಪಾಯಿಂಟ್ ಏನ್ ಕೇಳಿದ್ರು ಮತ್ತೊಬ್ರು ಟಾಪರ್ ಅನ್ನ? ಹಾ, ಅದೇ ಏನದು ಮಿತ್? ನೋಡೋಣ ನಿಮ್ ರಿಟೆನ್ಷನ್ ಕೆಪಾಸಿಟಿ ಎಷ್ಟಿದೆ. ಏನ್ ಕೇಳ್ತಾರ ಪ್ರಶ್ನೆ? ಎವ್ರಿಥಿಂಗ್ ಅಂಡರ್ ದ ಸ್ಕೈ ಅಂದ್ರೆ ಆಕಾಶದ ಕೆಳಗಡೆ ಇರೋದೆಲ್ಲ ಕೇಳ್ತಾರ? ಇಲ್ಲಿ ಹಾಗೇನು ಇಲ್ಲಿ. ಮೂರನೇದು ಮತ್ತೆ ಮಾಕ್ ಟೆಸ್ಟ್ ಅಥವಾ ಲೈಬ್ರರಿ, ಮಿಕ್ಸ್, ಅಲ್ಲೂ ಮಾಡ್ಬೋದು ಇಲ್ಲೂ ಮಾಡ್ಕೊಳ್ಬಹುದು. ಸೊ ಈ ತರ ಇದೆ. ಇನ್ನೊಂದು ನಾನ್ ನಿಮ್ಗೆ ಹೇಳ್ತಾ ಅಂದ್ರೆ ಏನ್ ಪ್ರಾಬ್ಲಮ್ ಆಗುತ್ತೆ ಗೊತ್ತಾ? ನಂದು ಎಕ್ಸಾಮ್ ಕ್ಲಿಯರ್ ಆಗಿಲ್ಲ, ನಾ ಎಕ್ಸಾಮ್ ಇನ್ನೂ ಕ್ಲಿಯರ್ ಮಾಡಿಲ್ಲ. ನೀವೇನೋ ಸುಳ್ಳು ಹೇಳ್ತಾ ಇರ್ಬೋದಾ ಅಂತ ಅನ್ಸತ್ ನಿಮ್ಗೆ ಅಲ್ವಾ? ಸರ್ ಇಸ್ ಮೇ ಬಿ ಲೈಯಿಂಗ್. ಸೊ ನಾನು ಅದಕ್ಕೇನ್ ಪ್ರೂಫ್ ಕೊಡ್ತೀನಿ ನಿಮ್ಗೆ? ಟಾಪರ್ದು ಪ್ರೂಫ್ ಕೊಡ್ತೀನಿ ನಿಮ್ಗೆ. ಅವ್ರು ಕ್ಲಿಯರ್ ಮಾಡಿದಾರಪ್ಪ, ಅವ್ರದ್ದಾದ್ರೂ ಕೇಳ್ರಿ. ಹಾ, ಇವ್ರದ್ದು. What kept you going on the worst days? I was never comfortable sleeping at all. I think when I'm done, I'll sleep first in my nurse. My mind was down as I'm going. ಹಾ, ಏನಿದೆ ಇಲ್ಲಿ? ವಾಟ್ ಇಸ್ ದಟ್? ಟಯರ್ಡ್ ಆಗಿದೆ ಸಿಕ್ಕಾಪಟ್ಟೆ, ವರ್ಕ್ ಮಾಡೋಕ್ ಆಗ್ತಾ ಇಲ್ಲ ಅಂದಾಗ ಏನ್ ಮಾಡ್ತಾ ಇದ್ರು ಅವರು? 8 to 9 hours ಮಲ್ಕೊಂಡ್ ಬಿಡ್ರಿ. ಮಧ್ಯಾಹ್ನ ಟಯರ್ಡ್ ಆಗಿದೆ ನಿಮಗೆ, ಇಫ್ ಯು ಆರ್ ಅನೇಬಲ್ ಟು ಸ್ಟಡಿ, ಸ್ಲೀಪ್, ಚೆನ್ನಾಗಿ ನಿದ್ದೆ ಬಿಡ್ರಿ, ಆರಾಮಾಗಿ ನಿದ್ದೆ ಮಾಡ್ಬಿಡ್ರಿ ಸಾಕು. ನಿದ್ದೆ ಏನಂತ ಅಂದ್ರೆ, ನಿದ್ದೆ, ಚೆನ್ನಾಗಿರೋ ಊಟ, ಒಂದ್ ಸ್ವಲ್ಪ ವಾಕಿಂಗ್, ಇಷ್ಟು ಮಾಡ್ತಾ ಇದ್ರೆ ಬೇರೆ ಏನು ಬೇಡ ನಿಮ್ಗೆ. ಮೈಂಡ್ ವಿಲ್ ಬಿ ಕಾಮ್ ಅಂಡ್ ಕೂಲ್. ಆಮೇಲೆ ಇವು ಸೋಷಿಯಲ್ ಮೀಡಿಯಾಸ್ ಇಂದ ಸ್ವಲ್ಪ ದೂರ ಇರಿ, ಬೇಡ ಅವೆಲ್ಲ. ಇನ್ಸ್ಟಾಗ್ರಾಮ್ ರೀಲ್ಸ್, ಯೂಟ್ಯೂಬ್ ಶಾರ್ಟ್ಸ್ ಅವೆಲ್ಲ ಬೇಡ. ಇಫ್ ಯು ವಾಂಟ್ ಟು ವಾಚ್ ಲೆಂಗ್ದಿ ವಿಡಿಯೋಸ್ ನೋಡ್ರಿ, ಅದು ಯಾವ್ದೇ ಇರಲಿ, ಮೂವಿ ಇರಬಹುದು ಅಥವಾ ಯಾವ್ದಾದ್ರು ಮೋಟಿವೇಶನಲ್ ಸ್ಪೀಚ್ ಇರಬಹುದು. ಲೆಂಗ್ದಿ ಇರೋದು ನೋಡ್ರಿ, ಅಂದ್ರೆ ನಿಮ್ ಮೈಂಡ್ಗೆ ಅದನ್ನ ರೂಢಿ ಮಾಡ್ಬೇಕು ನೀವು. ಲೆಂಗ್ದಿ ಇದ್ರೆ ನಿಮ್ ಮೈಂಡ್ಗೆ ಒಂದೇ ಕಡೆ ಬಹಳ ಹೊತ್ತಿರೋದಕ್ಕೆ ರೂಢಿ ಆಗುತ್ತೆ. ಸಡನ್ ಸ್ವೈಪ್ ಮಾಡ್ತಾ ಹೋದ್ರೆ ಮೈಂಡ್ಗೆ ಏನಾಗುತ್ತೆ? ಇಲ್ಲೂ ಕ್ಲಾಸ್ ನಲ್ಲಿ ನಮ್ಮನ್ನ ಸ್ವೈಪ್ ಮಾಡೋಕ್ ಸ್ಟಾರ್ಟ್ ಮಾಡ್ತೀರಿ ನೀವು. ಆ ತರ ಬೇಡ. ಓಕೆ, ಸೊ ದೀಸ್ ಟಿಪ್ಸ್ ಆರ್ ವೆರಿ ಇಂಪಾರ್ಟೆಂಟ್. ನಿದ್ದೆ ಯಾರು ಚೆನ್ನಾಗಿ ಮಾಡ್ತೀರಿ, ನೆನಪಿನ ಶಕ್ತಿ ಜಾಸ್ತಿ ಇರುತ್ತೆ. ಸ್ಲೀಪ್ ವೆರಿ ಸಿಕ್ಕಾಪಟ್ಟೆ ನಿದ್ದೆನೂ ಮಾಡ್ರಿ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಸ್ಟಡಿ ಮಾಡುವಾಗ ಸ್ಟಡಿ ಮಾಡ್ರಿ. ಸರಿ ಹೇಳ್ರಿ, ಲಾಸ್ಟ್ ವೀಕ್ ಎಲ್ಲಿಗಿದ್ವಿ? ಫೇರ್ ವೀವರ್, ನೆನಪು ಮಾಡ್ಕೊಡ್ರಿ. ಸೋಷಿಯಲ್ ಹೆಲ್ತ್ ಕಾರ್ಡ್ ಆಗಿತ್ತಲ್ವಾ? ಸ್ಟಬಲ್ ಬರ್ನಿಂಗ್ ಕವರ್ಡ್. ಸ್ಟಬಲ್ ಬರ್ನಿಂಗ್ ನಲ್ಲಿ ಅರ್ಧ ಉಳ್ದಿತ್ತು ಅನ್ಸುತ್ತೆ. ಹಾ ಹೇಳ್ರಿ, ಓಪನ್ ಮಾಡ್ರಿ ನೋಟ್ಸ್. ಹಾ, ಅದನ್ನೊಂದು ಕೇಳ್ಬೇಕು ನಿಮ್ಗೆ. ಹೌ ಮೆನಿ ಆಫ್ ಯು ರೆಡ್ ಲಾಸ್ಟ್ ವೀಕ್ಸ್ ಟಾಪಿಕ್? ತಗೊಂಡ್ ಬರ್ರಿ ಅದನ್ನ, ಯಾವ ತರ ರಿವಿಷನ್ ಮಾಡಿದಾರೆ ನೋಡೋಣ. ಎಲ್ಲಿದೆ ಮಲ್ಲಿಕಾರ್ಜುನ್? ಕೊಡ್ರಿ ಲಾಸ್ಟ್ ವೀಕ್ದು ಯಾವ ತರ ಅಂಡರ್ಲೈನ್ ಮಾಡ್ಕೊಂಡ್ ಬಂದಿದ್ದೀರಿ ತೋರ್ಸ್ರಿ ಇಲ್ಲಿ. ಆಫ್ಲೈನ್ ಅವರು ನೀವು ಫೀಸ್ ಜಾಸ್ತಿ ಕೊಟ್ಟಿದ್ದೀರಿ ಆನ್ಲೈನ್ ಅವ್ರಿಗಿಂತ. ನೀವು ಅವ್ರ ಪಾಪ ಒಂದ್ ಸ್ವಲ್ಪ ದೂರ ಇದಾರೆ ನಮ್ಗಿಂತ. ಅವ್ರನ್ನ ನಾವು ಡೈರೆಕ್ಟ್ ಆಗಿ ನೋಡೋಕ್ ಆಗಲ್ಲ, ಬಟ್ ನಿಮ್ಮನ್ನ ನಾವು ನೋಡ್ಲೇಬೇಕು. ಹಾ ನೋಡ್ರಿ, ಇಲ್ಲಿ ನೋಡ್ರಿ, ಇದನ್ನ ನಂಗೆ ಸ್ಕ್ಯಾನ್ ಮಾಡಿ ಕಳ್ಸಿರಿ. ಓಕೆ, ಇವ್ರಿಗೆಲ್ಲ ತೋರಿಸ್ಬೇಕು. ಹಾ, ಈ ತರ ನೀವು ಒಂದ್ 3 ತಿಂಗಳು ಮಾಡ್ರಿ ವಿನಾಯಕ, ಆಮೇಲೆ ಎಲ್ಲ ಇಂಗ್ಲಿಷ್ ಬರುತ್ತೆ ನಿಮ್ಗೆ. ವೆರಿ ಗುಡ್. ಎಲ್ರು ನೋಡ್ರಿ ಇದನ್ನ. ಆಮೇಲೆ ನನಗೊಂದ್ 3-4 ಪೇಜ್ ಸ್ಕ್ಯಾನ್ ಮಾಡಿ ಕಳಿಸ್ಬೇಕು. ಈ ತರ ಒಂದ್ ಸ್ವಲ್ಪ ದಿನ ಕಷ್ಟ ಆಗುತ್ತೆ, ಬಟ್ ಬರ್ತಾ ಬರ್ತಾ ಹೋಗುತ್ತೆ ನಿಮ್ಗೆ. ಬರಿ ಬೇಡ್ರಿ, ನಿಮ್ ಮನಸ್ಸಲ್ಲಿ ಕೂಡ ಇಟ್ಕೊಡ್ರಿ ಅದನ್ನ. ಸೋಲಾರ್ ಎನರ್ಜಿ ಮುಗಿದಿತ್ತು. ಸೊ ಇಲ್ಲಿವರೆಗೂ ಆಗಿದೆ, ಇಲ್ಲಿಂದ ಸ್ಟಾರ್ಟ್ ಆಗ್ಬೇಕು. ವೆಟ್ಲ್ಯಾಂಡ್
ಹಾ, ಇನ್ನೊಂದು ಹೇಳ್ಬೇಕು. ಈಗ ನೋಡ್ರಿ, ಯಾರು ಮೇ 1ನೇ ಬ್ಯಾಚ್ ಜಾಯಿನ್ ಆಗಿದ್ದೀರಿ, ಜಸ್ಟ್ ಕೇಳ್ರಿ ಇದನ್ನ. ಈಗ ಫೆಬ್ರವರಿ ಮ್ಯಾಗಝಿನ್ ನಾವು ಕವರ್ ಮಾಡ್ತಾ ಇದೀವಿ. ನೆಕ್ಸ್ಟ್ ನೀವ್ ಯಾವ್ದು ಪ್ರಿಂಟ್ ತೆಗೆಸಿ ಇಟ್ಕೊಳ್ರಿ ಅಂದ್ರೆ ಮೇ ಮ್ಯಾಗಝಿನ್ ಪ್ರಿಂಟ್, ಮೇ ಅಲ್ಲ, ಮಾರ್ಚ್ ಮ್ಯಾಗಝಿನ್. ಮಾರ್ಚ್ ಮ್ಯಾಗಝಿನ್ ಈಗ ಬಂದಿದೆ. ವಿಷನ್ IAS ವೆಬ್ಸೈಟ್ ನಲ್ಲಿ ಸಿಗುತ್ತೆ. ವಿಷನ್ ಮಂತ್ಲಿ ಮ್ಯಾಗಝಿನ್ ಮಾರ್ಚ್ ಅಂತ ಹೊಡೀರಿ, ಡೌನ್ಲೋಡ್ ಮಾಡ್ಕೊಡ್ರಿ, ಪ್ರಿಂಟ್ ತಗೊಳ್ರಿ. 130 ಪುಟದ್ದು ಇರುತ್ತೆ. ಅದು ನೆಕ್ಸ್ಟ್ ವೀಕ್ ನಿಂದ ಸ್ಟಾರ್ಟ್ ಆಗುತ್ತೆ. ಅವಾಗ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಈಗ ಫೆಬ್ರವರಿ ತಗೊಳ್ಬೇಡ್ರಿ, ಹಳೇದು ಅದು ಮುಗೀತಿ ಈಗ ಸದ್ಯಕ್ಕೆ, ಅದೇ ನಿಮ್ಗೆ ಅಗತ್ಯ ಇಲ್ಲ. ಓಕೆ, ಆರಾಮಾಗಿ ಕ್ಲಾಸಸ್ ಕೇಳ್ರಿ. ಇದನ್ನ ನಾನು ಹೇಳ್ತಾ ಹೋಗ್ತೀನಿ, ಟಾಪಿಕ್ಸ್ ನೋಡ್ತಾ ಹೋಗ್ರಿ ಅಷ್ಟೇ. ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಬಿಗಿನ್. ಸೊ ದ ಟಾಪಿಕ್ ಈಸ್ ವೆಟ್ಲ್ಯಾಂಡ್ ಅಕ್ರಿಡಿಯೇಟೆಡ್ ಸಿಟೀಸ್ ಅಂತ ಕೊಟ್ಟಿದ್ದಾರೆ. ಸೊ ವೆಟ್ಲ್ಯಾಂಡ್, ವಾಟ್ ಈಸ್ ವೆಟ್ಲ್ಯಾಂಡ್? ಏನು ವೆಟ್ಲ್ಯಾಂಡ್ ಅಂತ ಅಂದ್ರೆ ಹೇಳ್ರಿ. ವಾಟ್ ಈಸ್ ವೆಟ್ಲ್ಯಾಂಡ್? ವೆಟ್ ಅಂದ್ರೆ ಏನು? ಹಸಿ. ವೇರ್ ವಾಟರ್ ಇಸ್ ದೇರ್, ದಟ್ ಈಸ್ ಕಾಲ್ಡ್ ಅಸ್ ವೆಟ್ಲ್ಯಾಂಡ್ ಏರಿಯಾ ಅಲ್ವಾ? ಸೊ ಮಹೇಶ್ ಅವ್ರ ಆಪ್ ಅಲ್ಲಿ ಕ್ಲಾಸ್ ಬರಲಿಲ್ಲ ಅಂದ್ರೆ ಆಫೀಸ್ ನಂಬರ್ ಕಾಂಟ್ಯಾಕ್ಟ್ ಮಾಡಿ, ನಾವು ಇನ್ಫಾರ್ಮ್ ಮಾಡ್ತೀನಿ ನಿಮಗೆ. ಸರಿ, ಇಂದೋರ್ ಅಂಡ್ ಉದಯ್ಪುರ್ ಹ್ಯಾವ್ ಬಿಕಮ್ ದ ಫಸ್ಟ್ 2 ಇಂಡಿಯನ್ ಸಿಟೀಸ್ ಟು ಮೇಕ್ ಇಟ್ ಟು ದ ಗ್ಲೋಬಲ್ ಲಿಸ್ಟ್ ಆಫ್ ಅಕ್ರಿಡೇಟೆಡ್ ವೆಟ್ಲ್ಯಾಂಡ್ ಸಿಟೀಸ್, ರಾಮ್ಸಾರ್ ಕನ್ವೆನ್ಷನ್ ಆನ್ ವೆಟ್ಲ್ಯಾಂಡ್ಸ್. ಸೊ ಇಷ್ಟೇ ತಿಳ್ಕೊಳ್ರಿ. ದರ್ ಇಸ್ ಅ ಕನ್ವೆನ್ಷನ್, ಒಂದು ಒಪ್ಪಂದ ಅಥವಾ ಒಂದು ಶಿಷ್ಟಾಚಾರ ಅಂತ ಇದೆ. ಅದನ್ನ ಏನಂತ ಕರಿತೀವಿ ನಾವು? ರಾಮ್ಸಾರ್ ಕನ್ವೆನ್ಷನ್ ಅಂತ. ಓಕೆ, ರಾಮ್ಸಾರ್ ಕನ್ವೆನ್ಷನ್ ಅಂತ ಕರಿತೀವಿ ನಾವು. ಸೊ ಈ ರಾಮ್ಸಾರ್ ಕನ್ವೆನ್ಷನ್ ಇಸ್ ರಿಲೇಟೆಡ್ ಟು ವೆಟ್ಲ್ಯಾಂಡ್ಸ್, ಅಂದ್ರೆ ಜೌಗು ಪ್ರದೇಶಗಳಿಗೆ ಸಂಬಂಧಪಟ್ಟಿರೋದು. ಇಟ್ ಈಸ್ ರಿಲೇಟೆಡ್ ಟು ವೆಟ್ಲ್ಯಾಂಡ್ಸ್. ವಿ ಸ್ಟಡಿ ವಾಟ್ ಈಸ್ ರಾಮ್ಸಾರ್ ಕನ್ವೆನ್ಷನ್ ಇನ್ ಎನ್ವೈರ್ಮೆಂಟ್. ಎನ್ವೈರ್ಮೆಂಟ್ ಅಲ್ಲಿ ಅದ್ರ ಬಗ್ಗೆ ಡೀಟೇಲ್ ಆಗಿ ಕಲ್ತೀವಿ. ಸೊ ನಿಮಗೆ ಏನ್ ಗೊತ್ತಿರ್ಬೇಕು ಈಗ? ರಾಮ್ಸಾರ್ ಕನ್ವೆನ್ಷನ್ ಇಸ್ ರಿಲೇಟೆಡ್ ಟು ಜೌಗು ಪ್ರದೇಶಗಳು ಅಷ್ಟೇ. ಸೊ ಅದಕ್ಕೆ ಭಾರತದ 2 ಸಿಟಿಗಳನ್ನ ಸೇರಿಸಿದ್ದಾರೆ. ಯಾವುದು? ಇಂದೋರ್ ಅಂಡ್ ಉದಯ್ಪುರ್. 2 cities are added to that list. Okay, first 2 Indian cities to make it to the global list of wetland cities. Wetland gonna add ಮಾಡ್ತಾರೆ. Now they are adding wetland cities also. So 2 cities, Indore and Udaipur. Maybe they will ask. ಇದನ್ನ ಪ್ರಶ್ನೆ ಕೇಳಬಹುದು. ಸೊ ಇಂದೋರ್ ಬಗ್ಗೆ ಕೊಟ್ಟಿದ್ದಾರೆ ಇಲ್ಲಿ. ಇಟ್ ಈಸ್ ಅ ಸಿರ್ಪುರ್ ಲೇಕ್ ಇದೆ ಅಲ್ಲಿ. ಇಟ್ ಈಸ್ ಅ ರಾಮ್ಸಾರ್ ಸೈಟ್. ರಾಮ್ಸಾರ್ ಸೈಟ್ ಮೀನ್ಸ್ ವೆಟ್ಲ್ಯಾಂಡ್, ಅಂದ್ರೆ ಒಂದು ಜೌಗು ಪ್ರದೇಶ. ಅದು ಸರೋವರ ಇರಬಹುದು, ಒಂದು ಕೆರೆ ಇರಬಹುದು, ಒಂದು ಸಣ್ಣ ನದಿ ಪಕ್ಕದ ಪ್ರದೇಶ ಇರಬಹುದು. ಇಟ್ ಮೇ ಬಿ ಅ ಲೇಕ್ ಆರ್ ಇಟ್ ಮೇ ಬಿ ಅ ಸ್ಮಾಲ್ ಲೇಕ್, ಆ ತರ. ಅಂಡ್ ಇಟ್ ಈಸ್ ರೆಕಗ್ನೈಸ್ಡ್ ಫಾರ್ ಬರ್ಡ್ ಕಾಂಗ್ರಿಗೇಷನ್ ಅಂಡ್ ಈಸ್ ಬೀಯಿಂಗ್ ಡೆವಲಪ್ಡ್ ಆಸ್ ಅ ಬರ್ಡ್ ಸ್ಯಾಂಚುರಿ. ಇಂದೋರ್ ನಲ್ಲಿ ಸಿರ್ಪುರ್ ಲೇಕ್ ಅಂತ ಇದೆ. ಇಟ್ ಈಸ್ a Ramsar site. That is why Indore city is added to global Ramsar cities list ಗೆ ಸೇರಿಸಿದ್ದಾರೆ ಇದನ್ನ. ದೆನ್ ಉದಯ್ಪುರ್ ಅಂತ ಇದೆ. ಓಕೆ, ನೀವೇನ್ ಮಾಡ್ಬೇಕು? ನಾವು ಕ್ಲಾಸ್ ಅಲ್ಲಿ ಇಷ್ಟ ಹೇಳ್ತೀವಿ. ವಾಟ್ ಈಸ್ ಯುವರ್ ಡ್ಯೂಟಿ ಹೇಳ್ರಿ ನೋಡೋಣ. ನೀವೇನ್ ಮಾಡ್ಬೋದು ಇದನ್ನ? ವೆನ್ ಯು ಸ್ಟಡಿ ಯುವರ್ ಸೆಲ್ಫ್, ಯು ಹ್ಯಾವ್ ಟು ಸ್ಟಡಿ ಇಂದೋರ್ ಇಸ್ ಇನ್ ವಿಚ್ ಸ್ಟೇಟ್, ಯಾವ ರಾಜ್ಯದಲ್ಲಿ ಇದೆ ಅಂತ ನೋಡ್ಕೊಳ್ಬೇಕು ನೀವು. ಅದು ನಿಮ್ ಡ್ಯೂಟಿ. ಅಂಡ್ ಉದಯ್ಪುರ್ ಇದು ಕೂಡ ಎಲ್ಲಿದೆ ಅಂತ ನೋಡ್ಕೊಳ್ಬೇಕು. So in Udaipur there are 5 major wetlands: Pichola, Fateh Sagar, Rang Sagar, Swaroop Sagar, Dood Tala. ಇವೆಲ್ಲವೂ ಕೂಡ ಉದಯ್ಪುರ್ನಲ್ಲಿ ಕಂಡು ಬರುತ್ತೆ. No need to remember all these. ಇವುಗಳನ್ನೆಲ್ಲ ನೆನಪಿಟ್ಕೊಳ್ಬೇಡಿ. Just remember these 2, Indore and Udaipur. Okay, about wetland city accreditation. Wetland city ಬಗ್ಗೆ ಮಾನ್ಯತೆ ಯಾರು ಕೊಡ್ತಾರೆ ಅದಕ್ಕೆ? Who will give that accreditation ಅಂತ ನೋಡಿದಾಗ, it is a voluntary accreditation system that provides an opportunity for cities that value their natural life or human-made wetlands. Voluntary accreditation ನಾವೇ ಕೊಟ್ಕೊಳ್ಳೋದು ಅದಕ್ಕೆ, ಮತ್ತೆ ಯಾರು ಕೊಡಲ್ಲ ಅದಕ್ಕೆ. It was approved at Uruguay in COP12 of Ramsar Convention. ಏನ್ ಗೊತ್ತಾ? ರಾಮ್ಸಾರ್ ಕನ್ವೆನ್ಷನ್ ಅಂತ ಅಂದ್ರೆ ಅದೊಂದು ಮೀಟಿಂಗ್ ನಡೆಯುತ್ತೆ ಎವ್ರಿ ಇಯರ್ ಆರ್ ಎವ್ರಿ 2 year ನಡಿಬಹುದು. ಇಲ್ಲಿ COP ಅಂತ ಬರುತ್ತೆ. COP ಅಂತ ಅಂದ್ರೆ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್, ಅಂದ್ರೆ ಅದ ಮೀಟಿಂಗ್, ಅದಕ್ಕೆ ನಂಬರಿಂಗ್ ಕೊಡ್ತಾರೆ. 12ನೇ ಮೀಟಿಂಗು COP12 ಅಂತ. COP12 ಮೀನ್ಸ್ 12th ಮೀಟಿಂಗ್ ಆಫ್ ರಾಮ್ಸಾರ್ ಕನ್ವೆನ್ಷನ್. ಆಯ್ತಾ ನಿಮಗೆ? ಅಂದ್ರೆ ಪದೇ ಪದೇ ಬರ್ತಾ ಇರತ್ತೆ ನಿಮ್ಗೆ COP12, COP26 ಆ ತರ ಎಲ್ಲ. ಅಂದ್ರೆ COP ಇಸ್ ನಾಟ್ ಇಟ್ ಸೆಲ್ಫ್ ಅ ಮೀಟಿಂಗ್, ಇಟ್ ಈಸ್ ಅ ನಂಬರ್ ಆಫ್ ಮೀಟಿಂಗ್. ಎಷ್ಟನೇ ನಂಬರ್? ಮತ್ತೊಂದು ಬರುತ್ತೆ ನಮಗೆ CBD ಅಂತ ಬರುತ್ತೆ. ಓಕೆ, ಕನ್ವೆನ್ಷನ್ ಆಫ್ ಬಯೋಲಾಜಿಕಲ್ ಡೈವರ್ಸಿಟಿ. ಅದ್ರದ್ದು ಮೇ ಬಿ COP20 ಅಂತ ಇರುತ್ತೆ. ಇಟ್ ಮೇ ಬಿ COP20. ಸೊ CBD is 20th ಮೀಟಿಂಗ್.
ಅದು ಗೊತ್ತಿರ್ಬೇಕು ನಿಮ್ಗೆ ಅಷ್ಟೇ. ಓಕೆ, ಜಸ್ಟ್ ಅರ್ಥ ಮಾಡ್ಕೊಡ್ರಿ ಇದನ್ನ. ಡೀಪ್ ಆಗಿ ನಾವು ಇದನ್ನ ಕಲಿತೀವಿ ಮತ್ತೆ. ಜಸ್ಟ್ ಈಗ ನಾವು ಕರೆಂಟ್ ಅಫೇರ್ಸ್ ನೋಡ್ತಾ ಇದೀವಿ. ಓಕೆ, ಮಹೇಶ್ ಅವರೇ, ಲೈವ್ ಕ್ಲಾಸ್ ಈಗ ಯೂಟ್ಯೂಬ್ ಅಲ್ಲಿ ಮಾಡ್ತಾ ಇದೀವಿ ನಾವು. ಓಕೆ, ಲೈವ್ ಕ್ಲಾಸ್ ಆಪ್ ಅಲ್ಲಿ ಇವತ್ತಿಲ್ಲ. ಕರೆಂಟ್ ಅಫೇರ್ಸ್ ಪ್ರತಿ ಸೋಮವಾರ ಯೂಟ್ಯೂಬ್ ಅಲ್ಲಿ ಇರುತ್ತೆ. ದೆನ್ ಇಟ್ ಈಸ್ ವ್ಯಾಲಿಡ್ ಫಾರ್ 6 years. 6 year ವರೆಗೂ ವ್ಯಾಲಿಡಿಟಿ ಇರುತ್ತೆ. ಯಾವುದು? ಈ ಇಂದೋರ್ ಮತ್ತು ಉದಯಪುರ ಸಿಕ್ಕಿರುವಂತಹ ಈ ಅಕ್ರಿಡಿಷನ್. ದೆನ್ ಆಫ್ಟರ್ ದಟ್ ಇಟ್ ವಿಲ್ ಗೋ ಅವೇ. ದೇ ಹ್ಯಾವ್ ಟು ರಿನ್ಯೂ ದಟ್. ಅಗೇನ್ ರಿನ್ಯೂ ಮಾಡ್ಕೊಳ್ಬೇಕು. ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್? ಏನಾಗುತ್ತೆ ಇದರಿಂದ? ಸೊ ಇಟ್ ಪ್ರಮೋಟ್ಸ್ ದ ಕನ್ಸರ್ವೇಷನ್. ಯಾವ ಕನ್ಸರ್ವೇಷನ್? ಪರಿಸರ ಸಂರಕ್ಷಣೆದು. ಮಹೇಶ್ ಅವರೇ, ನಿಮ್ಗೊಂದು ಗ್ರೂಪ್ ಲಿಂಕ್ ಕಳಿಸಿದ್ವಿ ನಾವು, 5 ಜನ ಇನ್ಫಾರ್ಮೇಶನ್ ಅಂತ. ಓಕೆ, ಆ ಗ್ರೂಪ್ ಅಲ್ಲಿ ಎಲ್ಲಾ ಮಾಹಿತಿ ಕೊಟ್ಟಿದೀವಿ ನಾವು, ಅದನ್ನ ನೋಡ್ಕೊಳ್ರಿ. ಆಮೇಲೆ ಒಂದು ಲಿಂಕ್ ಕೂಡ ಇದೆ. ನೀವು ಜಾಯಿನ್ ಆದ್ಮೇಲೆ ಹೊಸದಾಗಿ ಜಾಯಿನ್ ಆಗಿರೋರು ವಿಡಿಯೋ ನೋಡ್ರಿ ಅಂತ, ಅದನ್ನು ಕೂಡ ನೋಡ್ಕೊಳ್ಬೇಕು ಎಲ್ರು. ಪ್ರತಿಯೊಬ್ರು ಡೌಟ್ಸ್ ಗಳನ್ನ ಕೇಳಬಾರ್ದು ಅಂತಾನೆ ಅದನ್ನ ಮಾಡಿದ್ವಿ ನಾವು ನಿಮ್ಗೆ. ಸರಿ, ಸಾಕಿಷ್ಟು, ಮತ್ತೇನ್ ಜಾಸ್ತಿ ಬೇಡ. ಸೊ ಇಲ್ಲಿ 6 ಕ್ರೈಟೇರಿಯಾ ಇದೆ ವೆಟ್ಲ್ಯಾಂಡ್ ಅಕ್ರಿಡೇಷನ್ಗೆ. ಅಂದ್ರೆ ಆ ಸಿಟಿಗೆ ಆ ಸ್ಥಾನಮಾನ ಕೊಡ್ಬೇಕಂದ್ರೆ ದೇರ್ ಆರ್ 6 ಕ್ರೈಟೇರಿಯಾ. ಕ್ರೈಟೇರಿಯಾ 1 ಕಂಟೈನ್ಸ್ ರಾಮ್ಸಾರ್ ಸೈಟ್ ಪ್ರೊವೈಡಿಂಗ್ ಎಕೋಸಿಸ್ಟಮ್ ಇರಬೇಕಲ್ಲಿ. ಅಂಡ್ ಅಡಾಪ್ಟ್, ದೇ ಡೋಂಟ್ ಆಸ್ಕ್ ದಿಸ್. ಅವರೇನ್ ಇದನ್ನ ಕೇಳಲ್ಲ. ಇಟ್ ಈಸ್ ನಾಟ್ ದಟ್ ಮಚ್ ಇಂಪಾರ್ಟೆಂಟ್. ಸ್ವಲ್ಪ ನಾವು ನೋಡೋದಾದ್ರೆ, ಇಟ್ ಅಡಾಪ್ಟ್ಸ್ ಮೆಜರ್ ಫಾರ್ ವೆಟ್ಲ್ಯಾಂಡ್ ಕನ್ಸರ್ವೇಷನ್. ಅಂದ್ರೆ ಈ ಜೌಗು ಪ್ರದೇಶಗಳ ರಕ್ಷಣೆಗೆ ಆ ಭಾಗದವರು ರಕ್ಷಣೆ ಕೆಲವೊಂದು ಯೋಜನೆಗಳನ್ನ ತಗೊಂಡು ಬರ್ತಾ ಇರಬೇಕು. ದೇ ಇಂಪ್ಲಿಮೆಂಟ್ ವೆಟ್ಲ್ಯಾಂಡ್ ರಿಸ್ಟೋರೇಷನ್ ಆರ್ ಮ್ಯಾನೇಜ್ಮೆಂಟ್ ಮೆಜರ್ಸ್. ಓಕೆ, ದೇ ಹ್ಯಾವ್ ಟು ಇಂಪ್ಲಿಮೆಂಟ್ ಸಮ್ ಮೆಜರ್ಸ್ ಫಾರ್ ವೆಟ್ಲ್ಯಾಂಡ್ ರಿಸ್ಟೋರೇಷನ್. ಅಂದ್ರೆ ಏನು ರಿಸ್ಟೋರೇಷನ್ ಅಂತ? ಅಂದ್ರೆ ಮಹೇಶ್ವರ ಅರ್ಥ ಆಯ್ತಾ? ಶಿವಾನಂದ ಅವ್ರ, ಏನು ರಿಸ್ಟೋರೇಷನ್ ಅಂತ ಅಂದ್ರೆ ಏನಿರಬಹುದು? ಬಸವರಾಜ್ ಅವರೇ, ರಿಸ್ಟೋರೇಷನ್ ನಾನು ಅಲ್ಲಿಂದ ಕೇಳ್ತಾ ಇಲ್ಲ, ವರ್ಡ್ ಮೀನಿಂಗ್ ಕೇಳ್ತಾ ಇದ್ದೀನಿ ನಿಮ್ಮನ್ನ. ರಿಸ್ಟೋರ್ ಮಾಡೋದಂದ್ರೆ ಏನು? ಹಾ, ಸ್ಟೋರ್ ಅಂದ್ರೆ ಸಂಗ್ರಹಣೆ, ರಿಸ್ಟೋರೇಷನ್ ಅಂದ್ರೆ ಮರು ಸಂಗ್ರಹಣೆ. ಅಂದ್ರೆ ಈಗಾಗಲೇ ಹಾಳಾಗಿ ಹೋಗಿರುತ್ತಲ್ಲ. ಓಕೆ, ಇಫ್ ಎನಿ ವೆಟ್ಲ್ಯಾಂಡ್ ಡಿಗ್ರೇಡೆಡ್, ರಿಸ್ಟೋರಿಂಗ್ ಇಟ್ ಅಂದ್ರೆ ಮತ್ತೆ ಅದನ್ನ ಏನ್ ಮಾಡೋದು? ನೀರು ತುಂಬಿಸೋದು. ಒಣಗಿರುವಂತ ಕೆರೆಗಳಿಗೆ ನೀರು ತುಂಬಿಸೋದು, ಆ ತರ. ಕ್ರೈಟೇರಿಯಾ ಫಾರ್ ವೆಟ್ಲ್ಯಾಂಡ್ ಪ್ಲಾನಿಂಗ್ ಇಂಟು ಅರ್ಬನ್ ಲ್ಯಾಂಡ್ ಯೂಸ್ ಡೆಸಿಷನ್ಸ್. ಪ್ಲಾನಿಂಗ್ ಮಾಡೋದು ವೆಟ್ಲ್ಯಾಂಡ್ ಗಳನ್ನ. ಪ್ರಮೋಟ್ ಪಬ್ಲಿಕ್ ಅವೇರ್ನೆಸ್, ಜನ ಜಾಗೃತಿಯನ್ನ ಮಾಡೋದು. ಎಸ್ಟಾಬ್ಲಿಷ್ ಲೋಕಲ್ ಕಮಿಟಿ ಫಾರ್ ವೆಟ್ಲ್ಯಾಂಡ್ ಮ್ಯಾನೇಜ್ಮೆಂಟ್. ಲೋಕಲ್ ಕಮಿಟಿಗಳನ್ನ ಮಾಡೋದು. ದೇ ಡೋಂಟ್ ಆಸ್ಕ್ ಇಟ್, ಬಟ್ ಒಂದ್ಸಾರಿ ನೀವು ಅದನ್ನ ಓದ್ಕೊಳ್ಬೇಕು. ಯಾವ್ದು ಕೇಳ್ತಾರೆ ಯಾವ್ದಿಲ್ಲ ನಾವು ಹೇಳ್ತೀವಿ ನಿಮ್ಗೆ. ದೆನ್ 4 more wetlands included under the ರಾಮ್ಸಾರ್ ಕನ್ವೆನ್ಷನ್. ರಾಮ್ಸಾರ್ ಕನ್ವೆನ್ಷನ್ ಅಂತ ಹೇಳಿದೀನಿ ನಾನು ನಿಮಗೆ. ಏನು ರಾಮ್ಸಾರ್ ಕನ್ವೆನ್ಷನ್ ಅಂತ ಹೇಳಿ, ಅದಕ್ಕೆ ಮತ್ತೆ 4 ಸಿಟಿಗಳನ್ನ ಆಡ್ ಮಾಡಿದ್ದಾರೆ. ಸಾರಿ, 4 ವೆಟ್ಲ್ಯಾಂಡ್ ಗಳನ್ನ. ರಾಮ್ಸಾರ್ ಕನ್ವೆನ್ಷನ್ ಅಂತ ಅಂದ್ರೆ ನಿಮ್ ತಲೆಯಲ್ಲಿ ಏನ್ ಬರ್ಬೇಕು? ವಾಟ್ ಶುಡ್ ಕಮ್ ಇನ್ ಯುವರ್ ಮೈಂಡ್ ವೆನ್ ಯು ಲಿಸನ್ ರಾಮ್ಸಾರ್? ಜೌಗು ಪ್ರದೇಶ, ವೆಟ್ಲ್ಯಾಂಡ್, ಎನಿ ಸ್ಮಾಲ್ ಲೇಕ್ ಆರ್ ಓಕೆ ಎನಿ ಸ್ಮಾಲ್ ಪಾಂಡ್, ಅಷ್ಟೇ, ಮತ್ತೇನಿಲ್ಲ. ಸೊ ಇಟ್ ಈಸ್ ಅ ಇಂಟರ್ನ್ಯಾಷನಲ್ ಕನ್ವೆನ್ಷನ್, ಅಂತಾರಾಷ್ಟ್ರೀಯ ಮಟ್ಟದ ಒಂದು ಒಪ್ಪಂದ. ಅದರಲ್ಲಿ ಜೌಗು ಪ್ರದೇಶಗಳನ್ನ ಆಡ್ ಮಾಡ್ತಿರ್ತಾರೆ. ವಾಯ್ ದೇ ವಿಲ್ ಆಡ್? ಯಾಕೆ ಆಡ್ ಮಾಡ್ತಿರ್ತಾರೆ ಹೇಳ್ರಿ? ವಾಯ್ ದೇ ವಿಲ್ ಆಡ್? ರಾಮ್ಸಾರ್ ಕನ್ವೆನ್ಷನ್ಗೆ ಜೌಗು ಪ್ರದೇಶಗಳನ್ನ ಯಾಕೆ ಆಡ್ ಮಾಡ್ತಾರೆ? ಟು ಕನ್ಸರ್ವ್, ಅವುಗಳ ರಕ್ಷಣೆ ಮಾಡೋಕೆ. ದೊಡ್ಡ ದೊಡ್ಡ ಲೇಕ್ಗಳಿರುತ್ತಲ್ಲ, ಅವುಗಳು ಹಾಳಾಗಬಾರ್ದು. ಓಕೆ, ಟು ಕನ್ಸರ್ವ್ ದಮ್. ಓಕೆ, ಸೊ ನೋಡ್ರಿ, ಇನ್ ಇಂಡಿಯಾ there were 85 ರಾಮ್ಸಾರ್ ವೆಟ್ಲ್ಯಾಂಡ್ಸ್. ನೌ ದ ನಂಬರ್ ಇನ್ಕ್ರೀಸ್ಡ್ ಟು 89. ಎಷ್ಟು ರಾಮ್ಸಾರ್ ವೆಟ್ಲ್ಯಾಂಡ್ಸ್ ಗಳಿದೆ ನಮ್ಮ ದೇಶದಲ್ಲಿ? 89 ಇವೆ. ಆ ಒಂದು ಲಿಸ್ಟ್ ಗೆ ಸೇರ್ಪಡೆ ಆಗಿರೋದು. ಸರಿನಾ? ಎಸ್, ವೆರಿ ಗುಡ್. ಟೂರಿಸಂ ಕೂಡ ಪ್ರಮೋಟ್ ಆಗುತ್ತೆ. ಸರಿ, ಈಗ ನಿಮ್ಮಲ್ಲಿ ಬರುವಂತ ಪ್ರಶ್ನೆ, 89 89 ನೆನ್ಪಿಟ್ಕೊಳ್ಬೇಕಾ? ಕ್ವಶನ್ ಪೇಪರ್ ರೆಡಿ ಮಾಡೋರ್ಗೆನೆ 89 ನೆನ್ಪಿಡೋಕ್ ಆಗಲ್ಲ. ಈವನ್ ದ ಕ್ವಶನ್ ಪೇಪರ್ ಸೆಟರ್ ಡೋಂಟ್ ನೋ ದ ನೇಮ್ ಆಫ್ ಆಲ್ 89 ರಾಮ್ಸಾರ್ ಸೈಟ್ಸ್. ದೆನ್ ಹೇಳ್ರಿ ನನಗೆ, ವಾಟ್ ಆರ್ ಹೌ ಮೆನಿ ಆಫ್ ವಿ ಶುಡ್ ರಿಮೆಂಬರ್? ಹೌ ಮೆನಿ ನಂಬರ್ ವಿ ಶುಡ್ ರಿಮೆಂಬರ್? ಹೇಳ್ರಿ ನನಗೆ. ಹೇಗೆ ನೆನ್ಪಿಡ್ತೀರಿ? ಯಾವ ಬೇಸ್ ಮೇಲೆ? ಹಾ, ರೀಸೆಂಟ್ಲಿ ಆಡೆಡ್ ಪ್ಲಸ್ ರೀಸೆಂಟ್ಲಿ ಇನ್ ನ್ಯೂಸ್, ಅಷ್ಟೇ. ಬಹಳ ತಲೆ ಕೆಡ್ಸ್ಕೊಳ್ಳೋ ಅಗತ್ಯ ಇಲ್ಲ. 80 ಕೆಲವೊಬ್ರು ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಗೊತ್ತಾ? ದೇ ವಿಲ್ ಟೇಕ್, ಏನ್ ಸರ್ಚ್ ಮಾಡ್ತಾರ ಅವರು? ದೇ ವಿಲ್ ಸರ್ಚ್ ರಾಮ್ಸಾರ್ ಸೈಟ್ಸ್
ಮ್ಯಾಪ್ ಆಫ್ ಇಂಡಿಯಾ. ಓಕೆ, ಈ ತರ ಸರ್ಚ್ ಮಾಡ್ತಾರೆ. ಸರಿ ನೋಡ್ರಿ, ಈ ತರ ಲಿಸ್ಟ್ ಬರುತ್ತೆ. ಇಲ್ಲ ಅದಿರ್ಲಿ, ಹಿಂದಿನ ಹೋದ್ ಕ್ಲಾಸ್ ಅಲ್ಲಿ ಆಡ್ ಕೊಟ್ಟಿದೀವಿ ಅದನ್ನ. ಇಲ್ಲಿ ನೋಡ್ರಿ, ದಿಸ್ ಆರ್ ದ ರಾಮ್ಸಾರ್ ಸೈಟ್ಸ್. ಇಸ್ ಇಟ್ ಪಾಸಿಬಲ್ ಟು ರಿಮೆಂಬರ್? ಒಬ್ಬ ಡಿ ಸಿಗೆ ಇಷ್ಟೆಲ್ಲ ನೆನ್ಪಿಟ್ಕೊಳ್ಳೋ ಅಗತ್ಯ ಇರುತ್ತಾ? ನೋ, ಅಗತ್ಯನೇ ಇಲ್ಲ. ನೀವು ಹೋಗಿ ಕೆರೆ ಸಂರಕ್ಷಣೆ ಮಾಡೋರಿದ್ದೀರಾ? ಥಿಂಕ್ ಯುವರ್ ಸೆಲ್ಫ್. ನೀವು ಹೋಗಿ ಕೆರೆ ಸಂರಕ್ಷಣೆ ಮಾಡೋರಾಗ್ತೀರಾ? ಇಷ್ಟೆಲ್ಲ ನೆನ್ಪಿಟ್ಕೊಳ್ಳೋ ಅಗತ್ಯ ಇಲ್ಲ. ಬಟ್ ಯು ಶುಡ್ ರಿಮೆಂಬರ್ ವಿಚ್ ಆರ್ ಆಡೆಡ್ ನ್ಯೂಲಿ ಪ್ಲಸ್ ವಿಚ್ ಆರ್ ಇನ್ ನ್ಯೂಸ್. ಇತ್ತೀಚೆಗೆ ಯಾವ್ದನ್ನ ಆಡ್ ಮಾಡಿದ್ದಾರೆ ಮತ್ತೆ ಯಾವ್ದು ಇತ್ತೀಚೆಗೆ ನ್ಯೂಸ್ ಅಲ್ಲಿ ಇತ್ತು, ಅದು ಎಲ್ಲಿಂದ ಸಿಗುತ್ತೆ ನಿಮ್ಗೆ ಹೇಳ್ರಿ. ವೇರ್ ಯು ವಿಲ್ ಗೆಟ್ ದೆಮ್? ಫಸ್ಟ್ ದ ಹಿಂದೂ ನ್ಯೂಸ್ ಪೇಪರ್ ಆರ್ ಪ್ರಜಾವಾಣಿ ಪ್ಲಸ್ ಮಂತ್ಲಿ ಮ್ಯಾಗಝಿನ್. ಸಾಕು, ಇದಕ್ಕಿಂತ ಜಾಸ್ತಿ ಏನೂ ಬೇಡ. ವೈ ಸ್ಟೂಡೆಂಟ್ಸ್ ಆರ್ ಫೇಲಿಂಗ್ ಇನ್ UPSC? ದೇ ಪ್ರಿಪೇರ್ ದೀಸ್. ಇದನ್ನೆಲ್ಲ ಬಯಾಟ್ ಮಾಡ್ಕೊಂಡು ಕೂತ್ಕೊಳ್ತಾರೆ. ನೀವು ಒಂದ್ ತಿಂಗಳ ಕೂತ್ಕೊಂಡು ಬಯಾಟ್ ಮಾಡಿದ್ರು ನೆಕ್ಸ್ಟ್ ತಿಂಗಳು ಮತ್ತೆ ಮರಿತೀರಿ. ಏನ್ ಮಾಡೋದ್ ತಗೊಂಡದನ್ನ? ಅಷ್ಟು ನಮಗೆ ಅಗತ್ಯ ಇಲ್ಲ. ಸಿ, when it comes to regular exams, SSLC PUC exam, you should remember everything in your book. SSLC PUC exam ನಲ್ಲಿ ನಿಮ್ ಬುಕ್ ಅಲ್ಲಿ ಏನಿರುತ್ತೆ ಎಲ್ಲ ನೆನ್ಪಿಟ್ಕೊಳ್ಬೇಕು ನೀವು. ಬಟ್ when it comes to UPSC, you should go with the PYQ ಪ್ರಕಾರ ಹೋಗ್ಬೇಕು ನೀವು ಇಲ್ಲಿ. ಆಮೇಲೆ ನಿಮ್ಮ ಪ್ರತಿಸ್ಪರ್ಧಿ ಹೇಗೆ ಸ್ಟಡಿ ಮಾಡ್ತಾರೆ ಅವ್ರಿಗಿಂತ ವಿಭಿನ್ನವಾಗಿ ಸ್ಟಡಿ ಮಾಡ್ಬೇಕು ನೀವು. ಯು ಶುಡ್ ನೋ ಹೌ ದ ಟಾಪರ್ಸ್ ಆರ್ ಸ್ಟಡಿಂಗ್. ಟಾಪರ್ಗಳು ಹೇಗೆ ಓದ್ತಾ ಇದ್ದಾರೆ. ಎಲ್ಲಾನು ಹುಚ್ಚರ ಓದ್ಕೊಂಡು ಕೂತ್ಕೊಂಡ್ರೆ ಇಷ್ಟು ಬುಕ್ ಆಗತ್ತೆ, ಇಷ್ಟು ನೋಟ್ಸ್ ಆಗತ್ತೆ. ಓಕೆ, ಇಫ್ ಯು ವಾಂಟ್ ಟು ಸ್ಟಡಿ ಎವ್ರಿಥಿಂಗ್ ಫಾರ್ UPSC, ಯು ನೀಡ್ ಟು ಸ್ಟಡಿ ಫಾರ್ ಅರೌಂಡ್ 1 lakh pages. ಓದ್ತೀರಾ ಅಷ್ಟೆಲ್ಲ? ತಲೆ ಕೂದ್ಲೆಲ್ಲ ಉದುರೋಗ್ಬಿಡುತ್ತೆ. ಸ್ಪೆಕ್ಸ್ ನಂಬರ್ 10 ಆಗ್ಬಿಡುತ್ತೆ. ಸೋಡಾ ಗ್ಲಾಸ್ ಅಂತ ಕರೀತಾರೆ ಗೊತ್ತಾ? ಹಾಗಾಗತ್ತೆ. ನೋ ನೀಡ್ ಆಫ್ ದಟ್. ಫಾರ್ ಪ್ರಿಲಿಮ್ಸ್, read around 2000 pages. For mains, read around 2000 pages, more than enough. ಆಮೇಲೆ for writing skill, you have to read compulsorily newspaper. Writing skill newspaper ನಿಂದಾನೇ ಬರೋದು. You have to read articles. ಅಲ್ಲಿ ದೊಡ್ಡ ದೊಡ್ಡ ಆರ್ಟಿಕಲ್ಸ್ ಇರುತ್ತಲ್ಲ, ಆ ಆರ್ಟಿಕಲ್ಸ್ ಗಳನ್ನ ನೀವು ಓದ್ಲೇಬೇಕು. ಅದರ್ವೈಸ್ ಯು ಕಾಂಟ್ ಗೆಟ್. ಓಕೆ, ಜೊತೆಗೆ ನೀವೇನ್ ಮಾಡ್ಕೊಳ್ಬಹುದು ಎಕ್ಸ್ಟ್ರಾ, ನಿಮಗೆ ಸೆಲ್ಫ್ ಹೆಲ್ಪ್ ಬುಕ್ಸ್ ಇರಬಹುದು, ಅದು ಯಾವ್ದಾದ್ರು ಕತೆ ಪುಸ್ತಕ ಇರಬಹುದು, ಕಾದಂಬರಿಗಳನ್ನ ಸೈಡ್ ಡೈಲಿ 10 ಪೇಜ್ ಓದ್ತಾ ಇರಬಹುದು, ಓದ್ಬೇಕು. ಅವಾಗ ನಿಮಗೆ ಬರವಣಿಗೆ ಕೌಶಲ್ಯ ಬರುತ್ತೆ. ಇಲ್ಲ ಅಂದ್ರೆ ಹಾಗೇನೆ ಬರಲ್ಲ. ಅದು ಕೂಡ ಬಹಳ ಜನರಲ್ಲಿ ಅದು ಮಿಸ್ಟೇಕ್ ಇದೆ. ಅದನ್ನು ಕೂಡ ಒಂದು ವಿಡಿಯೋ ಮಾಡೋಣಿದ್ದೀನಿ ನಾನು ಇತ್ತೀಚೆಗೆ, ಬಟ್ ಇಷ್ಟು ಗೊತ್ತಿರಲಿ. ಸರಿ, ಯಾವ್ದನ್ನ ಆಡ್ ಮಾಡಿದಾರೆ ನೋಡೋಣ. ಸೊ ನೌ ದಿಸ್ ಹ್ಯಾಸ್ ಇನ್ಕ್ರೀಸ್ಡ್ ವೆಟ್ಲ್ಯಾಂಡ್ಸ್ ಟೋಟಲಿ ಫ್ರಮ್ 85 to 89, ಹೈಯೆಸ್ಟ್ ಇನ್ ಏಷ್ಯಾ. ಸೊ ಇದನ್ನ ಕೇಳ್ತಾರೆ ಅವರು. ಇಂಡಿಯಾ ಈಸ್ ದ ಕಂಟ್ರಿ ಹ್ಯಾವಿಂಗ್ ಹೈಯೆಸ್ಟ್ ನಂಬರ್ ಆಫ್ ರಾಮ್ಸಾರ್ ಸೈಟ್ಸ್. ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅದರಲ್ಲಿ. ಯು ಶುಡ್ ನೋ ದಟ್. ಅಷ್ಟು ಗೊತ್ತಿರ್ಬೇಕು ನಿಮ್ಗೆ. ಓಕೆ, ಇದನ್ನ ನಂಬರ್ ನೆನ್ಪಿಟ್ಕೊಳ್ಳೋ ಅಗತ್ಯ ಇಲ್ಲ. ನೋ ನೀಡ್ ಟು ರಿಮೆಂಬರ್ 89. ರಿಮೆಂಬರ್, ಇನ್ ಏಷ್ಯನ್ ಕಾಂಟಿನೆಂಟ್, India has highest number of Ramsar sites. Wetlands have been added from Tamil Nadu, Sikkim and Jharkhand. ಇಲ್ಲಿಂದ ಆಡ್ ಮಾಡಿದ್ದಾರೆ. ತಮಿಳುನಾಡು leads with 20 Ramsar sites, highest among Indian states. ತಮಿಳುನಾಡು ಜಾಸ್ತಿ ಇವೆ. ಓಕೆ, ಏಷ್ಯಾ ಖಂಡದಲ್ಲಿ ಇಂಡಿಯಾದಲ್ಲಿ ಜಾಸ್ತಿ ಇವೆ. ಸೊ ಇನ್ ಇಂಡಿಯಾ, ತಮಿಳುನಾಡು ಮೋರ್. ಓಕೆ, ಸೊ ಸಿಕ್ಕಿಂ ಅಂಡ್ ಜಾರ್ಖಂಡ್ ಫಸ್ಟ್ ರಾಮ್ಸಾರ್ ಸೈಟ್ಸ್, ಫಸ್ಟ್ ಟೈಮ್ ಆಡ್ ಮಾಡಿದಾರೆ ಅಲ್ಲಿಂದ. ಈ ತರ ನೀವು ನೆನ್ಪಿಟ್ಕೊಳ್ಬೇಕು. ಅಲ್ಲೇ ಕೊಟ್ಟಿರ್ತಾರೆ ಅವರು. ನಮ್ಮ ಹುಡುಗರು ಇದನ್ನ ನೆನ್ಪಿಟ್ಕೊಳ್ತಾರೆ 85, 89. UPSC ಈ ತರ ಕೇಳಲ್ಲ. ಅವ್ರು ಕೇಳಿದ್ರು ಕೂಡ ರಾಂಗ್ ಕೊಡ್ತಾರ ಅಲ್ಲಿ. ಯು ಹ್ಯಾವ್ ಟು ಮಾರ್ಕ್ ದೆಮ್ ರಾಂಗ್ ಅಷ್ಟೇ. ಅದನ್ನ ಕಲ್ಸ್ಕೊಡ್ತೀವಿ ಮುಂದೆ. ಸರಿ, ಯಾವ್ದು ಆಡ್ ಮಾಡಿದ್ದಾರೆ? ಸಕ್ಕರಕೊಟ್ಟೈ ಬರ್ಡ್ ಸ್ಯಾಂಚುರಿ ತಮಿಳ್ನಾಡು, ತರತಂಗಳ್ ಬರ್ಡ್ ಸ್ಯಾಂಚುರಿ ತಮಿಳ್ನಾಡು. ಸಕ್ಕರಕೊಟ್ಟೈ, ತರತಂಗಳ್. ಯು ಹ್ಯಾವ್ ಟು ರಿಮೆಂಬರ್ ದ ನೇಮ್ಸ್. ನೆನ್ಪಿಟ್ಕೊಡ್ರಿ. ಅಂಡ್ ಕೆಚೋಪಲ್ರಿ ವೆಟ್ಲ್ಯಾಂಡ್ ಸಿಕ್ಕಿಂ, ಉದ್ವಾ ಲೇಕ್ ಜಾರ್ಖಂಡ್, ಅಲ್ಲಿಂದ ಆಡ್ ಮಾಡಿದ್ದಾರೆ ಇತ್ತೀಚೆಗೆ. ಇದ್ರ ಬಗ್ಗೆ ನಾವು ನೋಡೋದಾದ್ರೆ ಎಲ್ಲಿದೆ ಇದು? ಸಕ್ಕರಕೊಟ್ಟೈ, ಗಲ್ಫ್ ಆಫ್ ಮನ್ನಾರ್. ಎಲ್ಲಿ ಬರುತ್ತೆ ಗಲ್ಫ್ ಆಫ್ ಮನ್ನಾರ್? ಹಿಯರ್. ಓಕೆ, ದೆನ್ ಆನ್ ದ ಸೆಂಟ್ರಲ್ ಏಷ್ಯನ್ ಫ್ಲೈವೇ, ಈ ಕಡೆಯಿಂದ ಪಕ್ಷಿಗಳು ಹಾರ್ಕೊಂಡು ಬರುತ್ತೆ. ಅದ್ರ ಬಗ್ಗೆ ನೀವು ಸರ್ಚ್ ಮಾಡ್ಬೇಕು ಅದನ್ನ. ಯು ಶುಡ್ ಹ್ಯಾವ್ ದಟ್ ಕ್ಯೂರಿಯಾಸಿಟಿ. ಏನು ಸೆಂಟ್ರಲ್ ಏಷ್ಯನ್ ಫ್ಲೈವೇ? ಬೇರೆ ಕೆಲಸ ಇಲ್ಲ ನಮಗೆ. ವಿ ಆರ್ ಗಿವಿಂಗ್ ಯು ಸ್ಯಾಟರ್ಡೆ ಹಾಲಿಡೇ ಫಾರ್ ಆಲ್ ದೀಸ್ ವರ್ಕ್. ಯಾಕೆ ಸ್ಯಾಟರ್ಡೆ ಹಾಲಿಡೇ ಕೊಡ್ತಾ ಇದೀವಿ? ಇವನ್ನೆಲ್ಲ ಹುಡುಕ್ರಿ. ಅಂದ್ರೆ ಏನಾಗುತ್ತೆ ಗೊತ್ತಾ, ನಾವ್ ಹೇಳೋದಕ್ಕೂ ನೀವಾಗಿ ಹುಡುಕೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ಓಕೆ, ಈಗ ನಾವು ನಿಮ್ಗೆ ಏನ್ ಹೇಳ್ಬಹುದು, ಡೂ ಎವ್ರಿ ಡೇ 10 ಪುಷಪ್ಸ್, ಯು ವಿಲ್ ಬಿಕಮ್ ಪವರ್ಫುಲ್. ನೀವ್ ಅದನ್ನ ಮಾಡಿದಾಗ ಪವರ್ಫುಲ್ ಆಗ್ತಿರಲ್ವಾ? ಇನ್ ಹೇಳಿದಾಗ ಸರ್, ಎಸ್ ಸರ್, 10 ಡೇ ಎವ್ರಿ ಡೇ 10 ಪುಷಪ್ಸ್, ಯು ವಿಲ್ ಬಿಕಮ್ ಪವರ್ಫುಲ್. ಅದನ್ನ ಜಪ ಮಾಡೋದ್ರಿಂದ ಆಗಲ್ಲ. ಅಂದ್ರೆ ನಿಮ್ಮಲ್ಲಿ ಸ್ವಲ್ಪ ಕ್ಯೂರಿಯಾಸಿಟಿ ಇರಲಿ.
ನಿಮ್ಗೆ ಸಿಗುತ್ತೆ, ಗೂಗಲ್ ಅಲ್ಲಿ ಎಲ್ಲ ಸಿಗುತ್ತೆ ಇದು. ನಾನು ಹೇಳಿದೆ ಸೆಂಟ್ರಲ್ ಏಷ್ಯನ್ ಫ್ಲೈ ವೇ ಅಂದ್ರೆ ಏನು, ದಿಸ್ ಇಸ್ ಅವರ್ ಅರ್ತ್, ಹಿಯರ್ ವಿ ಹ್ಯಾವ್ ಏಷ್ಯಾ. ಇಲ್ಲಿ ಹಕ್ಕಿಗಳು ಹಾರ್ಕೊಂಡು ಹೋಗುತ್ತೆ, ಬರ್ಡ್ಸ್ ವಿಲ್ ಫ್ಲೈ, ಅದನ್ನ ಸೆಂಟ್ರಲ್ ಏಷ್ಯನ್ ಫ್ಲೈ ವೇ ಅಂತ ಕರೀತಾರೆ. ಎಕ್ಸ್ಟ್ರಾ ಬಂದ್ರೆ ನೋಡೋಣ ನಾವು ಅದನ್ನ. ಹಿಸ್ಟಾರಿಕಲ್ ನೋಡಿದಾಗ ಸಕ್ಕರಕೋಟೆ ಟ್ಯಾಂಕ್ ವಾಸ್ ಡಗ್ ಇನ್ 13th century ಥ್ರೂ ಕುಡಿಮಾರಮಟ್ಟು community participation. No need to remember that, but it is a tank, artificial lake ನೆನ್ಪಿಟ್ಕೊಳ್ರಿ, ಇದು ಕೃತಕವಾಗಿರೋದು. ಇಲ್ಲಿ ಇವೆಲ್ಲ ಬರ್ಡ್ಸ್ ಬರುತ್ತಂತ ಹೇಳ್ತಾ ಇದ್ರೆ ನೋ ನೀಡ್ ಟು ರಿಮೆಂಬರ್ ದ್ಯಾಟ್, ಅಷ್ಟೊಂದು ನೆನಪಿಟ್ಕೊಳ್ಳೋ ಅಗತ್ಯ ಇಲ್ಲ. ಅರ್ಥ ಆಯ್ತಾ? ಸೊ 13ನೇ ಶತಮಾನದ ಒಂದು ಕೆರೆ ಅದು, ಟ್ಯಾಂಕ್ ಅದು, ಸರಿನಾ? ಅವ್ರು ಇಂಗ್ಲಿಷ್ನವ್ರ ಕೆರೆಗೆ ಟ್ಯಾಂಕ್ ಅಂತಾರೆ. ಅಂಡ್ ತೀರ್ಥಂಗಳ್ ಬರ್ಡ್ ಸೆಂಚುರಿ ಲೊಕೇಟೆಡ್ ನಿಯರ್ ಗಲ್ಫ್ ಆಫ್ ಮನ್ನಾರ್, ಇದು ಕೂಡ ಅಲ್ಲೇ ಇದೆ. ಸ್ಪೀಶೀಸ್ ಲೈಕ್ ಪೇಂಟೆಡ್ ಸ್ಟಾರ್ಕ್, ಬ್ಲಾಕ್ ಹೆಟೆಡ್ ibis, ಸ್ಪಾಟ್ ಬಿಲ್ಡ್ ಪೆಲಿಕಾನ್. ನೋಡ್ರಿ, ನೀವೇನ್ ಮಾಡ್ಬೇಕು, ಯು ಹ್ಯಾವ್ ಟು ಸರ್ಚ್ ದಿಸ್ ಇನ್ ಗೂಗಲ್ ಸರ್ಚ್ ಮಾಡಿ ಏನ್ ಮಾಡ್ಬೇಕು, ನೋಡ್ಬೇಕು ಆ ಚಿತ್ರ. ಅದನ್ನು ಸರ್ಚ್ ಮಾಡೋದೇನ್ ಕಷ್ಟ ಇಲ್ಲ, ನೋ ನೀಡ್ ಟು ಟೈಪ್, ಯು ಹ್ಯಾವ್ ದಟ್. ಒಂದು ಲೈನ್ ಇದೆ ಗೊತ್ತಾ ನಿಮ್ ಮೊಬೈಲ್ ಅಲ್ಲಿ ಗೂಗಲ್ ದವ್ರದ್ದು, ಸೊ ಯು ಹ್ಯಾವ್ ಟೈಪಿಂಗ್ ಆಪ್ಷನ್, ಯು ಹ್ಯಾವ್ ಮೈಕ್ ಆಪ್ಷನ್, ಯು ಹ್ಯಾವ್ ಸ್ಕ್ಯಾನ್ ಆಪ್ಷನ್. ಸ್ಕ್ಯಾನ್ ಮಾಡ್ರಿ, ಜಸ್ಟ್ ಅದನ್ನ ನಿಮ್ ಮುಂದೆ ಇದನ್ನ ಇಟ್ಕೊಂಡಿರ್ತೀರಿ, ಯು ಹ್ಯಾವ್ ಟು ಸ್ಕ್ಯಾನ್ ದಟ್. ಪೇಂಟೆಡ್ ಸ್ಟಾರ್ಕ್ ಅಂತ ಬಂತು ಈಗ, ಸೊ ಅದಕ್ಕಷ್ಟೇ ತಗೊಳ್ರಿ ಅದನ್ನ. ನೋಡ್ರಿ, ಯು ಗಾಟ್ ದಿಸ್. ಈ ತರ ಕಾಣುತ್ತೆ ನಿಮ್ಗೆ, ಒಂದ್ಸಾರಿ ನೋಡ್ಬಿಟ್ರೆ ನೆನಪು ಉಳಿಯುತ್ತೆ ನಿಮ್ಗೆ ಜಾಸ್ತಿ. ಆನ್ಲೈನ್ ಅವ್ರಿಗೆ ಕಾಣುತ್ತೋ ಇಲ್ಲೋ ಗೊತ್ತಿಲ್ಲ, ಈ ತರ ಪಕ್ಷಿ ಚಿತ್ರ ಬರುತ್ತೆ. ಹಾಗೆ ನೀವು ಪ್ರತಿಯೊಂದನ್ನ ಬಿಗಿನಿಂಗ್ ಅಲ್ಲಿ ಅಷ್ಟೇ, ಇದು ಜೀವನ ಪೂರ್ತಿ ಅಲ್ಲ, ಒಂದು 5-6 ತಿಂಗಳು ಈ ತರ UPSC ಸ್ಟಡಿ ಮಾಡ್ಬೇಕು ನೀವು. ಇನ್ ಬಿಗಿನಿಂಗ್ ಅರೌಂಡ್ 5 to 6 months ಯು ಹ್ಯಾವ್ ಟು ಸ್ಟಡಿ ಫಾರ್ UPSC ಲೈಕ್ ದಿಸ್, ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಎವ್ರಿಥಿಂಗ್ ಈಸಿಲಿ. ಈಗ ನೋಡ್ರಿ, I came from my hometown in train. I reached here 11:15. Okay. I read everything yesterday for only 1 hour. I read around 20 pages in 1 hour. 1 ಗಂಟೆಲಿ 20 ಪೇಜ್ ಓದ್ದೆ. ಈ ಟ್ರೈನ್ ಅಲ್ಲಿ ಬಂದು ಗಡಿಬಿಡಿ ಬಂದು ಆರಾಮ ಕ್ಲಾಸ್ ಹೇಳ್ತಾ ಇದ್ದಾನೆ. ಹೇಗೆ ಸಾಧ್ಯ ಇದು? ಹೌ ಇಟ್ ಈಸ್ ಪಾಸಿಬಲ್? ಇನ್ ಬಿಗಿನಿಂಗ್ 2018, 19, 20, 21, 22, 1, 2, 3, ಅರೌಂಡ್ 5 years we read every word like this. ಈ ತರ ಓದಿದೀವಿ ನಾವು 5 ವರ್ಷ. ಅದಕ್ಕೆ ಇಷ್ಟು ನಮ್ಗೆ ಈಗ ಆರಾಮಾಗಿ ನಾವು ಹೇಳ್ತೀವಿ ನಿಮಗೆ. ಹಾಗೆ ನಿಮ್ಮಲ್ಲೂ ಕೂಡ ಕ್ಯೂರಿಯಾಸಿಟಿ ಬರಬೇಕು, ಸರಿನಾ? ಎಸ್ ನಿಖಿಲ್. ನೆಕ್ಸ್ಟ್, ನೋಟೇಬಲ್ ಫಾರ್ ಬಾಬುಲ್ ಟ್ರೀಸ್ ಇಲ್ಲಿ ಜಾಸ್ತಿ. ಅಕೇಶಿಯಾ, ನಿಲೋಟಿಕಾ, ಬಾಬುಲ್ ಟ್ರೀಸ್ ಗಳು ಜಾಸ್ತಿ ಕಂಡು ಬರುತ್ತೆ. ದೆನ್ ಕೆಹೆಚ್ಚೆ ಓ ಪಾಲ್ರಿ, ಸಿಕ್ಕಿಂ ನಲ್ಲಿ, ಆಲ್ಸೋ ನೋನ್ ಆಸ್ ವಿಶಿಂಗ್ ಲೇಕ್ ಅಂತ ಕೂಡ ಇದನ್ನ ಕರೀತಾರೆ. ಸೊ ಅವ್ರ ಪ್ರಿಲಿಮ್ಸ್ ಅಲ್ಲಿ ಕೇಳಬಹುದು, ವಿಶಿಂಗ್ ಲೇಕ್ ರೀಸೆಂಟ್ಲಿ ಸೀನ್ ಇನ್ ನ್ಯೂಸ್, ಏನದು ಅಂತ ಹೇಳಿ. ಸೊ ಬಿಲೀವ್ ಟು ಫುಲ್ಫಿಲ್ ವಿಶಸ್, ಇದು ಇಲ್ಲಿ ಹೋಗಿ ನಾವು ಬೇಡ್ಕೊಂಡ್ರೆ ಅದು ನಮಗೆ ಕೊಡುತ್ತೆ ಅಂತ ನಂಬಿಕೆ ಇದೆ ಜನರದು. ಕಾಲ್ಡ್ ಆಸ್ ಅ ಶೋ ಅಂತ ಹೇಳಿ, ಓ ಲೇಡಿ ಸೈಟ್ ಹಿಯರ್ ಅಂತ ಕೂಡ ಇದನ್ನ ಕರೀತಾರಂತೆ. ಓಕೆ, ಸೊ ಒರಿಜಿನಲಿ ಕಾಚೋಟ್ ಪಾಲ್ರಿ ಅಂತ ಕರಿತಾ ಇದ್ರು, ಮೀನಿಂಗ್ ಹೆವನ್ ಆಫ್ ಪದ್ಮಸಂಭವನ ಹೆವನ್, ಸ್ವರ್ಗ ಅಂತ ಕರಿತಾ ಇದ್ರಂತೆ ಇದನ್ನ. ಓಕೆ, ವಿಶಿಂಗ್ ಲೇಕ್ ಅಂತ ಕರೀತಾರೆ. ಆಮೇಲೆ ಹೆವನ್ ಆಫ್ ಪದ್ಮಸಂಭವ, ಯಾವ್ದಿದು? ಕೆಚೋ ಪಾಲ್ರಿ. ಉಚ್ಚಾರಣೆ ಮಾಡುವಾಗ ಪ್ರಾಬ್ಲಮ್ ಆದ್ರೆ ಡೋಂಟ್ ವರಿ, ಅವರು ಕೂಡ ಉಚ್ಚಾರಣೆ, ಉತ್ತರದವರಿಗೆ ದಕ್ಷಿಣ ಪದಗಳನ್ನ ಸರಿಯಾಗಿ ಉಚ್ಚಾರಣೆ ಮಾಡೋಕ್ ಬರಲ್ಲ, ನಮಗ ಆ ಪದಗಳ ಅರ್ಥ ಕೆಲವೊಂದ್ಸಾರಿ ಗೊತ್ತಿರೋದಿಲ್ಲ, ನೋ ಪ್ರಾಬ್ಲಮ್. ಅಂಡ್ ಇಟ್ ಈಸ್ ಅ ಸಿರ್ಕ್ ಟೈಪ್ ವೆಟ್ಲ್ಯಾಂಡ್ ಅಂತ ಕರೀತಾರೆ. ದೋಸ್ ಹೂ ಕಂಪ್ಲೀಟೆಡ್ ಜಿಯೋಗ್ರಫಿ ಸ್ಟಡಿ, ವಾಟ್ ಈಸ್ ಸಿರ್ಕ್ ಅಂದ್ರೆ ಗೊತ್ತಿರುತ್ತೆ ನಿಮ್ಗೆ. ಅಲ್ಲೊಂದು ಇಟ್ ಈಸ್ ಅ ಟೈಪ್, ಒಂದು ರಚನೆ ಅದು ಸಿರ್ಕ್ ಅನ್ನೋದು. ವಿ ವಿಲ್ ಸ್ಟಡಿ ಇನ್ ಜಿಯೋಗ್ರಫಿ, ಅದನ್ನ ಇಲ್ಲಿ ಏನ್ ಸ್ಟಡಿ ಮಾಡೋ ಅಗತ್ಯ ಇಲ್ಲ. ಅಂಡ್ ಇಟ್ ಇಸ್ ಸ್ಯಾಕ್ರೆಡ್ ಫಾರ್ ಬುದ್ಧಿಸ್ಟ್ ಆಸ್ ವೆಲ್ as ಹಿಂದೂ ಮತ್ತು ಬೌದ್ಧಿಸ್ಟ್ ಇಬ್ರಿಗೂ ಕೂಡ ಇದರಿಂದ ಇದನ್ನ ತುಂಬಾ ಸ್ಯಾಕ್ರೆಡ್ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಸ್ಯಾಕ್ರೆಡ್ ಅಂದ್ರೆ ಪವಿತ್ರ, ಓಕೆ, ಹೋಲಿ, ಸ್ಯಾಕ್ರೆಡ್ ಅವೆಲ್ಲ. ದೆನ್ ಉದ್ವಾ ಲೇಕ್, ಜಾರ್ಖಂಡ್ ಅಲ್ಲಿ ಬರುತ್ತೆ. ನೇಮ್ಡ್ ಆಫ್ಟರ್ ಸೇಂಟ್ ಉದ್ಧವ ಅನ್ನುವಂತ ಒಬ್ಬ ಮುನಿಯವರ ಹೆಸರಿನ, ಅವರ ಒಂದು ನೆನಪಿಗೋಸ್ಕರ ಈ ಹೆಸರನ್ನ ಕೊಟ್ಟಿದ್ದಾರೆ. ಫ್ರಮ್ ಮಹಾಭಾರತ, ಫ್ರೆಂಡ್ ಆಫ್ ಲಾರ್ಡ್ ಕೃಷ್ಣನ ಸಹಿತ ಅವರು. ಇಟ್ ಈಸ್ ಆಲ್ಸೋ ಡಿಕ್ಲೇರ್ಡ್ ಆಸ್ ಅ ವೈಲ್ಡ್ ಲೈಫ್ ಸ್ಯಾಂಚುರಿ ಅಂಡ್ ಇಂಪಾರ್ಟೆಂಟ್ ಬರ್ಡ್ ಏರಿಯಾ ಅಂತ ಕರೆದಿದ್ದಾರೆ ಇದನ್ನ. ನಾಟ್ ದ್ಯಾಟ್ ಮಚ್ ಇಂಪಾರ್ಟೆಂಟ್. ಸೊ ಓಕೆ, ಇದರಲ್ಲಿ ಇಂಪಾರ್ಟೆಂಟ್ ಯಾವುದು? ಸೊ ಯು ಹ್ಯಾವ್ ಟು ರಿಮೆಂಬರ್ ದೀಸ್ ನೇಮ್ಸ್ ಅಂಡ್ ದೇ ಆರ್ ಫ್ರಮ್ ವಿಚ್ ಸ್ಟೇಟ್. 20 ರಾಮ್ಸರ್ ಸೈಟ್ಸ್ ಇನ್ ತಮಿಳುನಾಡು,
Sikkim, Jharkhand, first Ramsar sites in India. There are more Ramsar sites in Asian continent. ಅಷ್ಟು ಗೊತ್ತಿದ್ರೆ ಸಾಕು. Now we are moving towards February month last PDF. ಓಕೆ, ಸೊ ಇಲ್ಲಿ ಅಲ್ಲಿಂದ ಸ್ವಲ್ಪ ಕಂಟಿನ್ಯೂ ಮಾಡೋಣ ಇದನ್ನ. ಇಲ್ಲಿದೆ ನೋಡ್ರಿ, 5.42 ಅಲ್ಲಿತ್ತು, 5.43 ಇಲ್ಲಿಂದ ಹೋಗ್ಬೇಕು ನಾವು. ಬ್ಲ್ಯಾಕ್ ಅಂಡ್ ವೈಟ್ ಸ್ಕ್ಯಾನ್ ಮಾಡಿದ್ರಿ ಇವರು. ರಾಮ್ಸಾರ್ ಕನ್ವೆನ್ಷನ್ ವೆಟ್ಲ್ಯಾಂಡ್ಸ್ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಅದರ ಬಗ್ಗೆನೂ ಕೂಡ. ಇಂಟರ್ ಗವರ್ಮೆಂಟಲ್ ಟ್ರೀಟಿ ಏನದರ ಅರ್ಥ? ಇಂಟರ್ ಗವರ್ಮೆಂಟಲ್ ಟ್ರೀಟಿ ಬಸವರಾಜ್ ಏನ್ರಿ ಇದ್ರ ಅರ್ಥ? ಸಿಂಪಲ್ ಆಗಿ ಶಿವಾನಂದ್ ಹೇಳ್ರಿ. ಇಂಟರ್ ಗವರ್ಮೆಂಟಲ್, ಇಂಟರ್ ನ್ಯಾಷನಲ್ ಅಂದ್ರೆ ಏನು? ಒಂದು ರಾಷ್ಟ್ರದಿಂದ ಮತ್ತೊಂದು ರಾಷ್ಟ್ರ ಅಲ್ವಾ? ಇಲ್ಲೂ ಇಂಟರ್ ಗವರ್ಮೆಂಟಲ್, ಅಂತರ್ ಸರ್ಕಾರಿ, ಒಂದು ಸರ್ಕಾರ ಮತ್ತೊಂದು ಸರ್ಕಾರ ಜೊತೆ ಮಾಡ್ಕೊಂಡಿರುವಂತ ಒಪ್ಪಂದ ಇದು, ಟ್ರೀಟಿ ಅಡಾಪ್ಟೆಡ್ ಇನ್ ರಾಮ್ಸಾರ್, ಇರಾನ್ ನಲ್ಲಿ. ಓಕೆ, ಇನ್ 1971 1971 ಮಾಡ್ಕೊಂಡಿರೋದು. ಇಟ್ ಕೇಮ್ ಇನ್ ಫೋರ್ಸ್ ಇನ್ 1975, ಅವಾಗ ಬಂದಿರೋದು ಇದು. ಇಟ್ಸ್ ಆಬ್ಜೆಕ್ಟಿವ್ ಈಸ್ ಫ್ರೇಮ್ವರ್ಕ್ ಫಾರ್ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಎಫರ್ಟ್ಸ್ ಟು ಕನ್ಸರ್ವ್ ವೈಸ್ಲಿ ವೆಟ್ಲ್ಯಾಂಡ್ಸ್. ವೆಟ್ಲ್ಯಾಂಡ್ ಗಳನ್ನ ಕನ್ಸರ್ವ್ ಮಾಡೋಕ್ ಮಾಡಿರುವಂತ ಒಪ್ಪಂದ ಇದು ರಾಮ್ಸಾರ್ದು. ಓಕೆ, and every year 2nd February is celebrated as World Wetland Day. ನೆನ್ಪಿಟ್ಕೊಳ್ಳಿ, ಅಷ್ಟು ನೆನಪಿರಲಿ. Now we are moving towards inland mangrove of ಗುನೇರಿ. ಗುನೇರಿ ಅನ್ನುವಂತಹ ಪ್ರದೇಶದ ಇನ್ಲ್ಯಾಂಡ್ ಮ್ಯಾಂಗ್ರೋವ್ ಬಗ್ಗೆ ನೋಡ್ತಾ ಇದೀವಿ ನಾವು. ವಾಟ್ ಈಸ್ ಮ್ಯಾಂಗ್ರೋವ್? ಮ್ಯಾಂಗ್ರೋವ್ ಗೊತ್ತಾ? ಮ್ಯಾಂಗ್ರೋವ್ ಕಾಡುಗಳು ಎಲ್ಲಿದೆ ಜಾಸ್ತಿ? ಮ್ಯಾಂಗ್ರೋವ್ ಕಾಡು ಹೇಗಿರುತ್ತೆ? ಮ್ಯಾಂಗ್ರೋವ್ ಕಾಡುಗಳು ಅಂತ ಅಂದ್ರೆ ಅವು ಒಂದ್ ರೀತಿ ಮರಗಳು ಉಪ್ಪಿನ ನೀರಿನಲ್ಲಿ ಕೂಡ ಬೆಳೆಯುತ್ತವು. ಓಕೆ, ಸರಿ, ಹೋಮ್ವರ್ಕ್ ಬರ್ಕೊಡ್ರಿ ಅದನ್ನ. ಮ್ಯಾಂಗ್ರೋವ್ ಕಾಡುಗಳು ನಾಳೆ ಹೇಳ್ಬೇಕು ನನಗೆ ಅದ್ರ ಬಗ್ಗೆ. ಮತ್ತು ನಿಮ್ ಜವಾಬ್ದಾರಿ ನಾಳೆ ನಂಗೆ ನೆನಪು ಮಾಡಿ ನೀವೇ ಹೇಳ್ಬೇಕು ಮ್ಯಾಂಗ್ರೋವ್ ಕಾಡುಗಳ ಬಗ್ಗೆ ಸರ್ ಕೇಳಿದ್ರಿ ಅಂತ. ಸರಿ, ಆನ್ಲೈನ್ ನೀವು ಕೂಡ ಮ್ಯಾಂಗ್ರೋವ್ ಕಾಡುಗಳಂದ್ರೇನು ಆರಾಮಾಗಿ ನೋಡ್ಕೊಡ್ರಿ ಅದನ್ನ. ಸರಿ, ಸಮುದ್ರ ದಂಡೆಯಲ್ಲಿ ಇರುತ್ತೆ ಜಾಸ್ತಿ, ಉಪ್ಪು ನೀರಿನಲ್ಲಿ ಬೆಳೆಯುವಂತ ಕಾಡು. ನೀರಲ್ಲಿ ಇದ್ರೂ ಕೂಡ ಏನೂ ಆಗಲ್ಲ ಅವುಗಳಿಗೆ. ನೋಡೋಣ. ಗುಜರಾತ್ ಹ್ಯಾಸ್ ನೋಟಿಫೈಡ್ ಇನ್ಲ್ಯಾಂಡ್ ಮ್ಯಾಂಗ್ರೋವ್ ಆಫ್ ಗುನೇರಿ ಇನ್ ದ ಡಿಸ್ಟ್ರಿಕ್ಟ್ ಆಫ್ ಕಚ್ ಆಸ್ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್. ಬಯೋಡೈವರ್ಸಿಟಿ ಅಂದ್ರೆ ಜೀವ ವೈವಿಧ್ಯ, ಹೆರಿಟೇಜ್ ಅಂದ್ರೆ ಪರಂಪರೆ, ಸೈಟ್ ಅಂದ್ರೆ ಪ್ರದೇಶ. ಗುಜರಾತ್ ರಾಜ್ಯದವರು ಈ ಗುನೇರಿ ಎನ್ನುವಂತಹ ಪ್ರದೇಶದಲ್ಲಿ ಇರುವಂತಹ ಮ್ಯಾಂಗ್ರೋವ್ ಕಾಡುಗಳನ್ನ, ಇನ್ಲ್ಯಾಂಡ್ ಅಂತ ಅಂದ್ರೆ ಸಮುದ್ರವನ್ನು ಬಿಟ್ಟು ಸ್ವಲ್ಪ ಒಳಗಡೆ ಇರುವಂತಹ ಕಾಡುಗಳನ್ನ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಅಂತ ಮಾನ್ಯತೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಅವುಗಳಿಗೆ ಒಂದ್ ಸ್ವಲ್ಪ ಹೆಚ್ಚಿನ ಮಾನ್ಯತೆ ಸಿಗುತ್ತೆ. ಓಕೆ, ರೀಸೆಂಟ್ಲಿ ಗುಜರಾತ್ ಹ್ಯಾಸ್ ನೋಟಿಫೈಡ್ ದ ಗುನೇರಿ ಇನ್ಲ್ಯಾಂಡ್ ಮ್ಯಾಂಗ್ರೋವ್ ಆಸ್ ಇನ್ ಡಿಸ್ಟ್ರಿಕ್ಟ್ ಆಫ್ ಕಚ್ ಆಸ್ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್. ಅಂದ್ರೆ ಜೀವ ವೈವಿಧ್ಯತೆಯ ತಾಣ ಅಂತ ಅನ್ಬೋದು, ಪರಂಪರೆಯ ತಾಣ. ಓಕೆ, ಅಂಡ್ ಇಟ್ ಈಸ್ ದ ಗುಜರಾತ್ ಫಸ್ಟ್ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್. ಫಸ್ಟ್ ಗುಜರಾತ್ ನಲ್ಲಿರುವಂತ ಫಸ್ಟ್ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಇದು, ಜೀವ ವೈವಿಧ್ಯತೆ ಪರಂಪರೆಯ ತಾಣ. ನೋಟಿಫೈಡ್ ಇನ್ ಅಕಾರ್ಡೆನ್ಸ್ ವಿತ್ ಬಯೋಡೈವರ್ಸಿಟಿ ಆಕ್ಟ್ 2002. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅವ್ರು ಕೇಳ್ತಾರೆ. ಸೊ ನಾವು ಮೊನ್ನೆ ಇದನ್ನ ಕಲಿಯುವಾಗ ನೋಡ್ರಿ, ಮೇಜರ್ ಪೋರ್ಟ್ಸ್ ಮೈನರ್ ಪೋರ್ಟ್ ಗಳ ಬಗ್ಗೆ ಕಲಿಯುವಾಗ ಯಾವ ಆಕ್ಟ್ ನಲ್ಲಿ ಅವುಗಳನ್ನ ಮೇಂಟೈನ್ ಮಾಡ್ತಾ ಇದ್ರು ಅಂತ ನೋಡಿದ್ವಿ ಗೊತ್ತಾ? ಆ ತರ. ಓಕೆ, ಸೊ ನಾನೊಂದು ಕ್ವಶನ್ ಕೂಡ ಆಡ್ ಮಾಡಿದ್ದೆ, ಮ್ಯಾಪಿಂಗ್ ಯಾವ ತರ UPSC PYQ ನಲ್ಲಿ ಕೇಳ್ತಾರಂತ ಅಂದ್ರೆ ಇಲ್ಲಿ ಕ್ವಶನ್ ಆಡ್ ಮಾಡಿದ್ದೆ ನೋಡ್ರಿ. 2024 ನಲ್ಲಿ ಏನೋ ಕೇಳಿದ್ರು ಅದನ್ನ, 23 ನಲ್ಲಿ ನೋಡ್ರಿ. ಕಾಮರಾಜರ್ ಪೋರ್ಟ್, ಕಾಮರಾಜರ್ ಪೋರ್ಟ್ಗೆ ಇನ್ನೊಂದು ಹೆಸರು ಏನು? ಹಾ, ಕಾಮರಾಜರ್ ಪೋರ್ಟ್ ಫಸ್ಟ್ ಮೇಜರ್ ಪೋರ್ಟ್ ಇನ್ ಇಂಡಿಯಾ ರಿಜಿಸ್ಟರ್ಡ್ ಆಸ್ ಕಂಪನಿ. ಗೊತ್ತಿದೆ ಗೊತ್ತಿದೆ? ಓಕೆ, ಗೊತ್ತಿಲ್ಲ ಮುಂದಕ್ಕೆ ಹೋಗೋಣ. ಮುಂದ್ರಾ ಪೋರ್ಟ್ ಲಾರ್ಜೆಸ್ಟ್ ಪ್ರೈವೇಟ್ಲಿ ಓನ್ಡ್ ಪೋರ್ಟ್ ಇನ್ ಇಂಡಿಯಾ. ಇದಂತೂ ಗೊತ್ತಿರಲೇಬೇಕು. ಇಟ್ಟು ಗೊತ್ತಿಲ್ಲ ಅಂದ್ರೆ UPSC ಸ್ಟಡಿ ಮಾಡ್ತಾ ಇಲ್ಲ ಅಂತಾರ. ಇಫ್ ಯು ಆರ್ ನಾಟ್ ಸೀರಿಯಸ್ ಕ್ಯಾಂಡಿಡೇಟ್. ಓಕೆ, ಇದನ್ನ ನಾವು ಕಲ್ತಿದೀವಿ. ಯಾರು ಮಾಡ್ತಾ ಇದಾರೆ ಇದನ್ನ ಅಂತ ಹೇಳಿದ್ದೆ? ಅದಾನಿ ಅವ್ರು ಅಲ್ವಾ? ಸೊ ಟು ವಿ ನೋ. ಓಕೆ, ಟು ನಮಗ್ ಗೊತ್ತಿದೆ ಈಗ.
ಸೊ ಯಾವ ತರ ಅಟೆಂಡ್ ಮಾಡೋದು ನೋಡೋಣ ಈಗ. Okay, we know 2 is correct. Now, Visakhapatnam port, largest container port in India. ಏನಂತೀರಿ? ಸೆಕೆಂಡ್ ಲಾರ್ಜೆಸ್ಟ್ ಇದೆ ಅಲ್ವಾ? ಸೊ ಈಗ ನೋಡ್ರಿ, ವಿ ಡೋಂಟ್ ನೋ, ವಿ ನೋ ಓನ್ಲಿ ಮುಂದ್ರಾ ಪೋರ್ಟ್. ಮುಂದ್ರಾ ಪೋರ್ಟ್ ಬಗ್ಗೆ ಮಾತ್ರ ಗೊತ್ತು, ನಮಗೆ ಉಳಿದಿರೋದು ಗೊತ್ತಿಲ್ಲ ಅನ್ಕೊಳ್ಳೋಣ. ಈಗ ಏನ್ ಮಾಡ್ಬೇಕು ಹೇಳ್ತೀನಿ ನಿಮಗೆ. ದೇರ್ ಇಸ್ ಎ ಟ್ರಿಕ್ ಇನ್ UPSC. ದಟ್ ಈಸ್, ಇದು ಎಲ್ಲಾ ಕಡೆ ಅಪ್ಲೈ ಆಗಲ್ಲ, ಮತ್ತೆ 99% in 99% it will apply. If there are two similar terms or words, ಎರಡು ಸಿಮಿಲರ್ ವರ್ಡ್ಸ್ ಇದ್ದಾಗ ಎನಿ ಒನ್ ಆಫ್ ದಮ್ ವಿಲ್ ಬಿ ಕರೆಕ್ಟ್. ಈ ತರ ಇದ್ದಾಗ ಯಾವುದೋ ಒಂದು ಕರೆಕ್ಟ್ ಇರುತ್ತೆ ಅದರಲ್ಲಿ. ಸೊ ಇದು ಕರೆಕ್ಟ್ ಆಗ್ತಾ ಇದೆ ಅಂದ್ರೆ ನಾವು ಇಟ್ ಈಸ್ ರಾಂಗ್. ಇಫ್ ಯು ನೋ, ಯು ನೋ. ಇಫ್ ಯು ಡೋಂಟ್ ನೋ, ಯೂಸ್ ದೀಸ್ ಟ್ರಿಕ್ಸ್. ಗೊತ್ತಿಲ್ಲ ಅಂದಾಗ. ಓಕೆ, ಸೊ ಇದು ರಾಂಗ್ ಆಯ್ತು. ನೌ ವಿ ಹ್ಯಾವ್ ಆಪ್ಷನ್ ಓನ್ಲಿ ಒನ್ ಪೇರ್ ಆರ್ ಓನ್ಲಿ ಟೂ ಪೇರ್. ಈ ತರ ಇದ್ದಾಗ ವಿ ಶುಡ್ ಗೋ ವಿತ್ ಮ್ಯಾಕ್ಸಿಮಮ್. ಎರಡರ ಜೊತೆ ಹೋಗ್ಬೇಕು ನಾವು. ನೌ ಆನ್ಸರ್ ವಿಲ್ ಬಿ ಓನ್ಲಿ ಟೂ ಪೇರ್ಸ್. ಈ ತರ ಕರೆಕ್ಟ್ ಮಾಡಬೇಕು. ಅರ್ಥ ಆಯ್ತಾ? ಸೊ ಇವೆಲ್ಲ ಟ್ರಿಕ್ಸ್ ಇದೆ, ಕಲಿಸ್ಕೊಡ್ತೀವಿ ನಾವು ನಿಮಗೆ. ಬಟ್ ನೀವೇನ್ ಮಾಡ್ಬೇಕು, ನಿಮ್ಮಲ್ಲಿ ಏನಿರ್ಬೇಕು ಅಂದ್ರೆ ಅಟ್ ಲೀಸ್ಟ್ ಇದನ್ನ ಪತ್ತೆ ಮಾಡುವಂತ ಜ್ಞಾನ ಬರಬೇಕು. ನಾವು ಉಳಿದಿರೋದನ್ನ ಹೇಳ್ಕೊಡ್ಬೋದು ನಿಮಗೆ. ವಿ ಕ್ಯಾನ್ ಟೀಚ್ ಯು ಎಲಿಮಿನೇಷನ್ ಟೆಕ್ನಿಕ್ಸ್. ಬಟ್ ನಿಮ್ಗೆ ಇದ್ರಲ್ಲಿ ಒಂದು ಗೊತ್ತಿಲ್ಲ ಅಂದ್ರೆ ಏನ್ ಮಾಡೋದು ನಿಮ್ಮನ್ನ ತಗೊಂಡು? ಏನ್ ಮಾಡೋಣ ಹೇಳ್ರಿ? 1 ವರ್ಷ ಓದಿದಿರಿ, ಇದ್ರಲ್ಲಿ ಅಟ್ ಲೀಸ್ಟ್ 3ರಲ್ಲಿ ಒಂದಾದ್ರೂ ನಿಮಗೆ ಬರಬೇಕು. 3ರಲ್ಲಿ ಒಂದು ಬತ್ ಅನ್ಕೊಡ್ರಿ, ಯು ವಿಲ್ ಕ್ಲಿಯರ್ ಫಿಲ್ಮ್ಸ್, ಡೋಂಟ್ ವರಿ. ಗೊತ್ತಾಯ್ತಾ? ಸೊ ಈ ತರ ಸ್ಟಡಿ ಮಾಡ್ಬೇಕು ನೋಡ್ರಿ. ಆನ್ಲೈನ್ ಅವ್ರು ನೀವು ನೋಡ್ರಿ, 23ರಲ್ಲಿ ಕೇಳಿದಾರೆ ಇದನ್ನ. ಸರಿನಾ? ಮಾಡೋಣ, ಎಲ್ಲ ಕಲ್ಸ್ಕೊಡ್ತೀನಿ, ಡೋಂಟ್ ವರಿ. ಬಟ್ ಒಂದೇ ನಾನು ಹೇಳೋದು ನಿಮಗೆ, ಯು ಹ್ಯಾವ್ ಟು ರಿವೈಸ್ ದ್ಯಾಟ್ ಡೇಸ್ ಕ್ಲಾಸ್ ದ್ಯಾಟ್ ಡೇ ಇಟ್ ಸೆಲ್ಫ್ ಅಂಡ್ ಮಂತ್ಲಿ ಮ್ಯಾಗಝಿನ್ ಎವ್ರಿ ಡೇ 4 ಪೇಜ್. ಪ್ರತಿದಿನ 4 ಪೇಜ್ ಓದೋದೇನು ದೊಡ್ಡ ಕೆಲಸನೇ ಅಲ್ಲ. ಓಕೆ, ಮತ್ ನಾವು ಕನ್ನಡದಲ್ಲಿ ಟೀಚ್ ಮಾಡ್ತಾ ಇದೀವಿ ನಿಮಗೆ. ನಮ್ಗೆ ಯಾರು ಇರಲಿಲ್ಲ, ಗತಿ ಇರಲಿಲ್ಲ ನಮಗೆ. ನಾವು ಅನಾಥ ಶಿಶುಗಳ ತರ ಬೆಳೆದಿದ್ದೀವಿ UPSC ತಯಾರಿಯಲ್ಲಿ. ಯು ಆರ್ ವೆರಿ ಲಕ್ಕಿ. ಈ ತರ ಎಲ್ಲೂ ನಿಮಗೆ ಸಿಗಲ್ಲ. ಓಕೆ, ಅದೇ ಮ್ಯಾಗಝಿನ್ ಇಟ್ಕೊಂಡು ಅದನ್ನು ನೀವು ನೀಟಾಗಿ ಟೀಚ್ ಮಾಡ್ತಾ. ಬಟ್ ನಾನ್ ಟೀಚ್ ಮಾಡೋದು ಅಷ್ಟೇ ಓದೋ ಹಾಗಿಲ್ಲ, ನೀವೆಲ್ಲ ಓದ್ಬೇಕು ಮ್ಯಾಗಝಿನ್ ಅಲ್ಲಿ. ಎವ್ರಿ ವರ್ಡ್ ಯು ಶುಡ್ ರೀಡ್, ಎವ್ರಿ ವರ್ಡ್ ಯು ಶುಡ್ ಅಂಡರ್ಸ್ಟ್ಯಾಂಡ್. ಅವಾಗ ನಿಮಗೆ ಬರುತ್ತೆ. ಸರಿ, ಇದು ಗುಣೇರಿ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳೋಣ. ಇದು ಅರೇಬಿಯನ್ ಸೀ ನಲ್ಲಿ ಇದೆ, ಚೇಂಜ್ ಆಗ್ಲಿಲ್ಲ. ಓಕೆ, ಗುಣೇರಿ ಗುಜರಾತ್ ನಲ್ಲಿದೆ. ಸೊ ಜಾಸ್ತಿ ಏನ್ ಬೇಡ, ಇದ್ರ ಬಗ್ಗೆ ಇಷ್ಟು ಸಾಕು. ಇದರಲ್ಲಿ ಇಲ್ಲಿ ರೇರ್ ಐಲ್ಯಾಂಡ್ ಎಕೋಸಿಸ್ಟಮ್ ಇದೆ. ರೇರ್ ಅಂದ್ರೆ ವಿರಳವಾಗಿರುವಂತದ್ದು. ಒನ್ ಆಫ್ ಓನ್ಲಿ 8 ಆಫ್ ಇಟ್ಸ್ ಕೈಂಡ್ ಅಕ್ರಾಸ್ ವರ್ಲ್ಡ್. ಅಂದ್ರೆ ಇದು ವಿಶೇಷವಾಗಿದೆ ಅಂತ ಹೇಳ್ತಾ ಇದ್ದಾರೆ, ಸಾಕು. ದೆನ್ ಯುನೈಟೆಡ್ ನೇಷನ್ಸ್ ಹ್ಯೂಮನ್ ಸೆಟಲ್ಮೆಂಟ್ ಪ್ರೋಗ್ರಾಮ್, UN ಹ್ಯಾಬಿಟ್ಯಾಟ್. ಯುನೈಟೆಡ್ ನೇಷನ್ಸ್ ಅಂದ್ರೆ ವಿಶ್ವಸಂಸ್ಥೆಯ, ವೆರಿ ಗುಡ್ ನಿಖಿಲ್ ಅವರೇ. ಓಕೆ, ವಿಶ್ವಸಂಸ್ಥೆಯ ಪ್ರೋಗ್ರಾಮ್ ಇದು, ಹ್ಯೂಮನ್ ಸೆಟಲ್ಮೆಂಟ್ ಪ್ರೋಗ್ರಾಮ್ ಇದೆ. ನೋಡೋಣ ಏನ್ ಕೊಡ್ತಾ ಇದ್ದಾರೆ ಇಲ್ಲಿ. ಸೊ C40 cities and UN Habitat have announced a landmark partnership to transform urban planning. You should know this. ಇದು ಗೊತ್ತಿರ್ಬೇಕು ನಿಮಗೆ. ಹೆಡ್ಡಿಂಗ್ ಗೊತ್ತಿರಬೇಕು. ಬಿಲೋ ಹೆಡ್ಡಿಂಗ್ ವೈ ಇಟ್ ಈಸ್ ಇನ್ ನ್ಯೂಸ್, ಯಾಕೆ ಸುದ್ದಿಯಲ್ಲಿ ಇದೆ, ಇದು ಗೊತ್ತಿರಬೇಕು. ವೈ ಯು ಕ್ಯಾನ್ ಯೂಸ್ ದಟ್ ಇನ್ ಮೇನ್ಸ್ ಆನ್ಸರ್ ರೈಟಿಂಗ್. ಡೈರೆಕ್ಟ್ ಅದೇ ಲೈನ್ ಬರೆದ್ರೆ ಅನ್ಕೊಡ್ರಿ, ಯು ಆರ್ ಇಂಟೆಲಿಜೆಂಟ್ ಅಂತ ಗೊತ್ತಾಗುತ್ತೆ ಅವ್ರಿಗೆ. ನೀವು 10 ವರ್ಷ 20 ವರ್ಷದ ಹಿಂದಿನ ಇತಿಹಾಸ ಬರೆಯೋ ಹಾಗಿಲ್ಲ. ಯು ಶುಡ್ ನೋ ಕರೆಂಟ್ ಸಿಸ್ಟಮ್. ಓಕೆ, ಈಗಿಂದ ಗೊತ್ತಿರ್ಬೇಕು ನಿಮ್ಗೆ. ಸೊ ನೋಡೋಣ ಏನ್ ಮಾಡಿದ್ದಾರೆ ಇವರು, ಏನೋ ಮಾಡ್ತಾ ಇದ್ದಾರೆ. ಅನೌನ್ಸ್ಡ್ ಲ್ಯಾಂಡ್ಮಾರ್ಕ್ ಪಾರ್ಟ್ನರ್ಶಿಪ್ ಫಾರ್ ಟ್ರಾನ್ಸ್ಫಾರ್ಮ್ ಅರ್ಬನ್ ಪ್ಲಾನಿಂಗ್. ಓಕೆ, ದೇ ಆರ್ ಫೋಕಸಿಂಗ್ ಆನ್ ಅರ್ಬನ್ ಪ್ಲಾನಿಂಗ್. ಸಿಟೀಸ್ 40 ಪ್ಲಸ್ UN ಹ್ಯಾಬಿಟ್ಯಾಟ್, ಇವರಿಬ್ರು ಸೇರ್ಕೊಂಡು ಏನೋ ಮಾಡ್ತಾ ಇದ್ದಾರೆ, ವಿಶ್ವಸಂಸ್ಥೆಯವರು ಪ್ಲಸ್ ಇವು. ಇಟ್ ವಿಲ್ ಲಾಂಚ್ ಅರ್ಬನ್ ಪ್ಲಾನಿಂಗ್ ಎಕ್ಸೆಲರೇಟರ್ ಟು ಕಟ್ ಸಿಟಿ ಎಮಿಷನ್ ಬೈ 25%. ಸಿಟಿಗಳಲ್ಲಿ ಎಮಿಷನ್ ಆಗ್ತಾ ಇದೆ ಅಲ್ಲ, ಇನ್ ಸಿಟೀಸ್ ದೇರ್ ಇಸ್ ಎಮಿಷನ್. ವಾಟ್ ಈಸ್ ಎಮಿಷನ್? ಹೊರಸೂಸುವುದು. ಏನು? ಬಿಸಿ, ಏನಾದ್ರು ಪೊಲ್ಯೂಷನ್, ಅದು 25% ಅನ್ನ ಕಡಿಮೆ ಮಾಡೋದು. ಎಲ್ಲಿಗೆ? 2050ಗೆ. ಈಗ 100% ಹೊರಸೂಸುವಿಕೆ ಇದ್ರೆ ಅದನ್ನ 75%ಗೆ ತಗೊಂಡು ಬರೋದು. ಸರಿ, ಲೆಟ್ಸ್ ಸಿ ವಾಟ್ ಈಸ್ UN ಹ್ಯಾಬಿಟ್ಯಾಟ್. ನೋಡೋಣ ಇದ್ರ ಬಗ್ಗೆ. ಇಟ್ ಸ್ಟಾರ್ಟೆಡ್ ಇನ್ 1978. ನೋ ನೀಡ್ ಟು ರಿಮೆಂಬರ್ ಇಯರ್ ನೆನ್ಪಿಟ್ಕೊಳ್ಬೇಡ್ರಿ, ಬಟ್ ರಿಮೆಂಬರ್ ಇಟ್ ಸ್ಟಾರ್ಟೆಡ್ ಅರೌಂಡ್ 50 years ago. ಆ ತರ ನೆನ್ಪಿಟ್ಕೊಳ್ರಿ. ಮಿಷನ್ ಟು ಪ್ರಮೋಟ್ ಸೋಷಿಯಲ್ ಅಂಡ್ ಎನ್ವೈರನ್ಮೆಂಟಲ್ ಸಸ್ಟೈನಬಲ್ ಟೌನ್ಸ್ ಅಂಡ್ ಸಿಟೀಸ್. ಅರ್ಥ ಆಯ್ತಾ? ಸೊ ವಾಟ್ ಈಸ್ ಇಟ್ಸ್ ಡ್ಯೂಟಿ? ಎನ್ವೈರನ್ಮೆಂಟಲ್ ಟೌನ್ಸ್ ಅಂಡ್ ಸಿಟೀಸ್ ಅನ್ನ ನಿರ್ಮಾಣ ಮಾಡಲು ಹೆಲ್ಪ್ ಮಾಡೋದು ಇದ್ರ ಕೆಲಸ. ದೆನ್ ಥ್ರೂ ಇನಿಷಿಯೇಟಿವ್ ಲೈಕ್ ನ್ಯೂ ಅರ್ಬನ್ ಅಜೆಂಡಾ. ರಿಮೆಂಬರ್, ನ್ಯೂ ಅರ್ಬನ್ ಅಜೆಂಡಾ ಅಂದ್ರೆ ಸಿಟಿಗಳನ್ನ ನಿರ್ಮಾಣ ಮಾಡೋದಿದೆಯಲ್ಲ, ಇದು ಅವ್ರು ಕೊಡ್ತಾರೆ. UN ಹ್ಯಾಬಿಟ್ಯಾಟ್ ಸ್ಟಾರ್ಟೆಡ್ ಇನ್ ಸಮ್ ಇಯರ್ and its agenda is to focus on rural development. Is it correct? No.
ಟೌನ್ ಪ್ಲಾನಿಂಗ್. ಅಂಡ್ ನ್ಯೂ ಅರ್ಬನ್ ಅಜೆಂಡಾ ಈಸ್ ಇಟ್ಸ್ ಒನ್ ಆಫ್ ಇಟ್ಸ್ ಇನಿಷಿಯೇಟಿವ್. ಎಸ್, ಕರೆಕ್ಟ್. ಈ ತರ ಸ್ಟೇಟ್ಮೆಂಟ್ ಕೊಡ್ತಾರ ಅವ್ರು, ಅವಾಗ ಗೊತ್ತಿರ್ಬೇಕು ನಿಮ್ಗೆ. ಅಂಡ್ ಕೊಡ್ತಾರ ಅವ್ರ ಫಿಲಿಮ್ಸ್ ಅಲ್ಲಿ ಏನಂತ ಅಂದ್ರೆ C40 ರೀಸೆಂಟ್ಲಿ ಸೀನ್ ಇನ್ ನ್ಯೂಸ್. C40 ಅಂದ್ರೆ ಏನಂತ ಕೇಳ್ತಾರೆ, ಕೆಳಗಡೆ ಕೊಡ್ತಾರೆ. ಇಟ್ ಇಸ್ ಅ ಗ್ಲೋಬಲ್ ನೆಟ್ವರ್ಕ್ ಆಫ್ 100 ಮೇಯರ್ಸ್ ಆಫ್ ವರ್ಲ್ಡ್ಸ್ ಲೀಡಿಂಗ್ ಸಿಟೀಸ್. ಮೇಯರ್ಗಳ ತಂಡ ಇದು, 100 ಇಂಪಾರ್ಟೆಂಟ್ ಸಿಟಿಗಳ ತಂಡ ಅದು. ಓಕೆ, ಭಾರತದಲ್ಲಿ ಯಾರ್ಯಾರಿದ್ದಾರೆ? ಬೆಂಗಳೂರು, ಚೆನ್ನೈ, ಡೆಲ್ಲಿ, ಜೈಪುರ್, ಕಲ್ಕತ್ತಾ, ಮುಂಬೈ. ನೋ ನೀಡ್ ಟು ರಿಮೆಂಬರ್, ಅದೇನು ಕೇಳಲ್ಲ ನಿಮ್ಮನ್ನ ಯಾರು. ದೆನ್ ಅಗ್ರಿ NBSAPs. SAPS ಅಂತ ಇದೆ, ನೋಡೋಣ ಏನಿದೆ ಇದು. ಅಗ್ರಿ NBSAPs with the Colombian government and Convention on Biological Diversity are okay. UN Biodiversity Conference ನಾನು ಹೇಳಿದ್ನಲ್ಲ ನೋಡ್ರಿ, CBD 16.2 in Rome builds on COP16 momentum in Colombia where FAO launched. ನಿಮಗೆ ಏನ್ ಅನ್ಸುತ್ತೆ ಓದುವಾಗ? ಕನ್ಫ್ಯೂಸ್ ಆಗುತ್ತೆ. ಈಗಲೇ ಈಸಿ ಮಾಡ್ಕೊಂಡ್ ಬಿಡ್ಬೇಕು ಅದನ್ನ. ಏನಿದು? ಫಸ್ಟ್ ಬಿಗಿನಿಂಗ್ ಅಷ್ಟೇ ನೋಡ್ರಿ. UN ಬಯೋಡೈವರ್ಸಿಟಿ ಕಾನ್ಫರೆನ್ಸ್, UNCBD, ವಿಶ್ವಸಂಸ್ಥೆಯ ಒಂದು ಇನಿಷಿಯೇಟಿವ್ ಇದು CBD. ಓಕೆ, ಇನ್ ರೋಮ್ ನಗರದಲ್ಲಿ ಬಿಲ್ಡ್ಸ್ ಆನ್ COP16 ಮೊಮೆಂಟಮ್ ಇನ್ ಕೊಲಂಬಿಯಾದಲ್ಲಿ ವೇರ್ FAO ಲಾಂಚ್ಡ್. FAO ಅಂತ ಅಂದ್ರೆ ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್. ಎಲ್ಲಿದೆ ಇದು? ಇಟ್ ಈಸ್ ಇನ್ ಇಂಡಿಯಾ, ಭಾರತದಲ್ಲಿದೆ. ದೇ ಲಾಂಚ್ಡ್ ಅಗ್ರಿ NBSAPs. ಏನು NBSAPs? ಇಲ್ಲಿ ಕೊಟ್ಟಿರ್ತಾರೆ ಕೆಳಗಡೆ, ನ್ಯಾಷನಲ್ ಬಯೋಡೈವರ್ಸಿಟಿ ಸ್ಟ್ರಾಟಜೀಸ್ ಅಂಡ್ ಆಕ್ಷನಲ್ ಪ್ಲಾನ್. ಯಾವುದಕ್ಕೆ? ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಿರೋದು. ಓಕೆ, ಇಂಟಿಗ್ರೇಟಿಂಗ್ ಅಗ್ರಿ ಫುಡ್ ಸಿಸ್ಟಮ್ ಅನ್ನ ಒಂದು ಇಂಟಿಗ್ರೇಟೆಡ್ ಮಾಡುವಂತ ವ್ಯವಸ್ಥೆ ಇದು, ಅದ್ರ ಬಗ್ಗೆ ಕೊಟ್ಟಿದ್ದಾರೆ. ಓಕೆ, ಸೊ ಇದ್ರ ಫೋಕಸ್ ಏನೇನಿದೆ? ಕೀ ರಿಫಾರ್ಮ್ಸ್ ನೀಡೆಡ್ ಇನ್ ಅಗ್ರಿ ಫುಡ್ ಸಿಸ್ಟಮ್, ಅಡಾಪ್ಟ್ ನೇಚರ್ ಫ್ರೆಂಡ್ಲಿ ಫಾರ್ಮಿಂಗ್, ಕೃಷಿ ಪರಿಸರಕ್ಕೆ ಸಂಬಂಧಪಟ್ಟಂತಹ ಕೃಷಿಯನ್ನು ಅಳವಡಿಸ್ಕೊಡ್ಬೇಕು. ಶಿಫ್ಟ್ ಟು ಪ್ಲಾಂಟ್ ಬೇಸ್ಡ್ ಡಯಟ್ಸ್. ನಾವು ಡಯಟ್ ಯಾವ ತರ ಇರ್ಬೇಕು ನಮ್ಮದು? ಪ್ಲಾಂಟ್ ಬೇಸ್ಡ್. ಅನಿಮಲ್ ಅನ್ನ ಕಡಿಮೆ ಮಾಡ್ಕೊಳ್ಬೇಕು ನಾವು. ದೆನ್ ಪ್ರೊಟೆಕ್ಟ್ ಮೋರ್ ನ್ಯಾಚುರಲ್ ಲ್ಯಾಂಡ್. ನೈಸರ್ಗಿಕವಾಗಿರುವಂತಹ ಲ್ಯಾಂಡ್ ಅನ್ನ ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಸದ್ಯಕ್ಕೆ ಇರುವಂತ ಅಗತ್ಯತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಇಲ್ಲೇನಿದೆ ಅಂತ ಅಂದ್ರೆ ಕಂಟ್ರೀಸ್ ಫ್ರೇಮ್ NBSAPs ಅಂಡರ್ ಕನ್ಮಿಂಗ್ ಮಾಂಟ್ರಲ್ ಗ್ಲೋಬಲ್ ಬಯೋಡೈವರ್ಸಿಟಿ ಫ್ರೇಮ್ವರ್ಕ್ ವಿಚ್ ಏಮ್ಸ್ ಟು ಹಾಲ್ಟ್ ಅಂಡ್ ರಿವರ್ಸ್ ಬಯೋಡೈವರ್ಸಿಟಿ ಲಾಸ್ಟ್ ಬೈ 2030. ಸೊ ಏನ್ ಮಾಡ್ತಾ ಇದಾರೆ ಅಂದ್ರೆ ಎಲ್ಲಾ ದೇಶಗಳು NBSAP ಅನ್ನ ಲಾಂಚ್ ಮಾಡ್ತಾರೆ. ಆಲ್ ಕಂಟ್ರೀಸ್ ಆರ್ ಪ್ಲಾನಿಂಗ್ ಟು ಲಾಂಚ್ NBSAP. ವಾಟ್ ಈಸ್ ದಟ್ NBSAP? ನ್ಯಾಷನಲ್ ಬಯೋಡೈವರ್ಸಿಟಿ ಸ್ಟ್ರಾಟಜೀಸ್, ರಾಷ್ಟ್ರೀಯ ಜೀವ ವೈವಿಧ್ಯ ರಣವ್ಯೂಹ ಅಥವಾ ರಣತಂತ್ರ. ಅಂಡ್ ಆಕ್ಷನ್ ಪ್ಲಾನ್ ಅಂದ್ರೆ ಕ್ರಿಯಾ ಯೋಜನೆ, ಕೆಲಸ ಮಾಡೋದು. ಯಾವುದಕ್ಕೋಸ್ಕರ? ಟು ಹಾಲ್ಟ್ ಅಂಡ್ ರಿವರ್ಸ್ ಬಯೋಡೈವರ್ಸಿಟಿ ಲಾಸ್. ಜೀವ ವೈವಿಧ್ಯತೆ ಏನ್ ನಾಶ ಆಗ್ತಾ ಇದೆಯಲ್ಲ ಅದನ್ನ ಕಡಿಮೆ ಮಾಡೋದು ಬೈ 2030. 2030 ವೇಳೆಗೆ ಅದನ್ನ ಕಡಿಮೆ ಮಾಡೋಕೆ ಪ್ಲಾನ್ ಮಾಡ್ತಾರೆ. ಅಂಡರ್ ವಿಚ್ ಫ್ರೇಮ್ವರ್ಕ್? ಕನ್ಮಿಂಗ್ ಅಂಡ್ ಮಾಂಟ್ರಲ್ ಗ್ಲೋಬಲ್ ಬಯೋಡೈವರ್ಸಿಟಿ ಫ್ರೇಮ್ವರ್ಕ್. ಫಿಲಿಮ್ಸ್ ಅಲ್ಲಿ ಡೈರೆಕ್ಟ್ ಕೊಡ್ತಾರೆ. ಕನ್ಮಿಂಗ್ ಅಂಡ್ ಮಾಂಟ್ರಲ್ ಗ್ಲೋಬಲ್ ಬಯೋಡೈವರ್ಸಿಟಿ ಫ್ರೇಮ್ವರ್ಕ್ ಈಸ್ ರಿಲೇಟೆಡ್ ಟು ಯಾವುದಕ್ಕೆ? ರಿಲೇಟೆಡ್ ಟು ಬಯೋಡೈವರ್ಸಿಟಿ ಕನ್ಸರ್ವೇಷನ್. ಅಷ್ಟು ಗೊತ್ತಿದ್ರೆ ಸಾಕು, ನಾಟ್ ಮೋರ್ ದನ್ ದಟ್. ಉಳಿದಿರೋದೆಲ್ಲ ಕತೆ ಏನ್ ನೆನ್ಪಿಟ್ಕೊಳ್ಳೋಗತ್ತೆ ಇಲ್ಲ. ಬಟ್ ವೈಲ್ ರೀಡಿಂಗ್ ಯು ಹ್ಯಾವ್ ಟು ರೀಡ್ ಎವ್ರಿಥಿಂಗ್. ನಾನು ಅಂಡರ್ಲೈನ್ ಮಾಡಿಸೋದು ಇಂಪಾರ್ಟೆಂಟ್, ಉಳಿದಿರೋದೆಲ್ಲ ನೀವು ಆಮೇಲೆ ಓದ್ಕೊಳ್ಬಹುದು. ಓಕೆ, ದೆನ್ ವೈ ಶುಡ್ AFS ಬಿ ಇಂಟಿಗ್ರೇಟೆಡ್ ಟು NBSPs? ಇವೆಲ್ಲ ಏನು ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ. ಮೀಟಿಂಗ್ ಗೋಲ್ಸ್ ಅಂಡ್ ಕಟಿಂಗ್ ಎಮಿಷನ್ಸ್, ಪ್ರೊಟೆಕ್ಟಿಂಗ್ ಫುಡ್ ಸೆಕ್ಯೂರಿಟಿ, ಅದಕ್ಕೋಸ್ಕರ ಅದನ್ನ ಮಾಡ್ಬೇಕಂತ ಹೇಳ್ತಾ ಇದ್ದಾರೆ. ಸಾಕಷ್ಟು ಗೊತ್ತಿದ್ರೆ. ದೆನ್ ಚಾಂಪಿಯನ್ಸ್ ಆಫ್ ಅನಿಮಲ್ ಪ್ರೊಟೆಕ್ಷನ್, ಪ್ರಾಣಿ ಸಂಗ್ರಹಣೆಯ ಚಾಂಪಿಯನ್ಸ್ ಅನ್ನುವಂಥದ್ದು ಇದೆ. ಏನಿದ್ ನೋಡೋಣ. ಮೊದಲು AWBI ಅಂತ ಇದೆ. ಅದು ವಾಟ್ ಈಸ್ AWBI? ಅನಿಮಲ್ ವೆಲ್ಫೇರ್ ಬೋರ್ಡ್ ಆಫ್ ಇಂಡಿಯಾ, ಭಾರತೀಯ ಪ್ರಾಣಿ ಸಂರಕ್ಷಣಾ ಮಂಡಳಿ. ಓಕೆ, ನೋಡೋಣ ಏನಿದೆ. ವಿಲ್ ಆನರ್ ಚಾಂಪಿಯನ್ಸ್ ಆಫ್ ಅನಿಮಲ್ ಪ್ರೊಟೆಕ್ಷನ್ ಅಂಡರ್ 2 ಮೇಜರ್ ಕ್ಯಾಟಗರೀಸ್, ಪ್ರಾಣಿ ಮಿತ್ರ ಅಂಡ್ ಜೀವನ ದಯ ಅವಾರ್ಡ್. ಈ ತರ ಎಲ್ಲ ಕೇಳಲ್ಲ UPSC ನಲ್ಲಿ. ಬಟ್ ವಿ ಶುಡ್ ನೋ ಅಬೌಟ್ ಅನಿಮಲ್ ವೆಲ್ಫೇರ್ ಬೋರ್ಡ್ ಆಫ್ ಇಂಡಿಯಾ, ಭಾರತದ ವನ್ಯಜೀವಿ ಮಂಡಳಿ ಅಥವಾ ಸಂರಕ್ಷಣಾ ಮಂಡಳಿ ಅಂತ ಕರಿಬಹುದು. ಇದ್ರ ಬಗ್ಗೆ ಸ್ವಲ್ಪ ನೋಡೋದಾದ್ರೆ, ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಅಂಡರ್ 1960s ಪ್ರಿವೆನ್ಷನ್ ಆಫ್ ಕ್ರುಯಲಿಟಿ ಟು ಅನಿಮಲ್ ಆಕ್ಟ್.
ಸೊ ಈ ಕಾಯ್ದೆಯ ಅಡಿಯಲ್ಲಿ ಅದು ಸ್ಟಾರ್ಟ್ ಆಗಿದೆ. ಯಾವುದು? ಇದು AWBI ಇನ್ 1962 ಆಸ್ ಅ ಸ್ಟ್ಯಾಚ್ಯೂಟರಿ ಅಡ್ವೈಸರಿ ಬಾಡಿ. ಇಟ್ ಈಸ್ ಜಸ್ಟ್ ಅಡ್ವೈಸರಿ ಬಾಡಿ. ನೋಡ್ರಿ, ಸ್ಟ್ಯಾಚ್ಯೂಟರಿ ಅಂತಾನು ಹೇಳ್ತಾ ಇದ್ದಾರೆ. ವಾಟ್ ಈಸ್ ಸ್ಟ್ಯಾಚ್ಯೂಟರಿ? ಸ್ಟ್ಯಾಚ್ಯೂಟರಿ ಮೀನ್ಸ್ ಇಟ್ ಇಸ್ ಸ್ಟಾರ್ಟೆಡ್ ಅಂಡರ್ ಸಮ್ ಆಕ್ಟ್. ಯಾವುದೋ ಒಂದು ಕಾಯ್ದೆ ಅಡಿಯಲ್ಲಿ ಸ್ಟಾರ್ಟ್ ಆಗಿರುತ್ತೆ. ಅದು ಪ್ರಧಾನ ಮಂತ್ರಿಗಳು ಹೇಳಿಬಿಟ್ಟಿರೋದಿಲ್ಲ. ಅದನ್ನ ಪ್ರಧಾನ ಮಂತ್ರಿಗಳು ಹೇಳಿಬಿಟ್ರೆ ಅದು ಸ್ಟ್ಯಾಚ್ಯೂಟರಿ ಆಗಲ್ಲ. ಅದು ಪಾರ್ಲಿಮೆಂಟ್ ನಲ್ಲಿ ಆಕ್ಟ್ ಅಂಡರ್ ನಲ್ಲಿ ಆಗಿದ್ರೆ ಅದನ್ನ ಆಕ್ಟ್ ಅಂತ, ಇದು ಸ್ಟ್ಯಾಚ್ಯೂಟರಿ ಅಂತ ಕರಿತೀವಿ. ಅಂಡ್ ಇಟ್ ಇಸ್ ಜಸ್ಟ್ ಅಡ್ವೈಸರಿ ಬಾಡಿ. ಇದೇನು ಕ್ರಮ ಕೈಗೊಳ್ಳಲ್ಲ. ಇಟ್ ಜಸ್ಟ್ ಅಡ್ವೈಸರಿ, ಸಲಹೆ ಮಾತ್ರ ಕೊಡುತ್ತೆ. ಇಟ್ ಗಿವ್ಸ್ ಓನ್ಲಿ ಅಡ್ವೈಸ್. ಓಕೆ, ದೆನ್ ಇಟ್ ಸ್ಟಾರ್ಟೆಡ್ ಅಂಡರ್ ದ ಸ್ಟಿವಾರ್ಡ್ಶಿಪ್ ಆಫ್ ರುಕ್ಮಿಣಿ ದೇವಿ ಅರುಂಡೆ. ರುಕ್ಮಿಣಿ ದೇವಿ ಅವರ ನೇತೃತ್ವದಲ್ಲಿ ಇದು ಆರಂಭ ಆಗಿತ್ತು. ನೆನ್ಪಿಟ್ಕೊಳ್ರಿ. ಇಟ್ ಕನ್ಸಿಸ್ಟ್ ಅರೌಂಡ್ 28 ಮೆಂಬರ್ಸ್. ಅದರಲ್ಲಿ ರಾಜ್ಯಸಭಾ ಅಂಡ್ ಲೋಕಸಭಾ ಮೆಂಬರ್ಸ್ ವಿಲ್ ಬಿ ದೇರ್. ಇಷ್ಟು ನೆನ್ಪಿಟ್ಕೊಳ್ರಿ. ಎಷ್ಟು ಮೆಂಬರ್ ಇದಾರೆ? 28 ಅಂತ ಕೇಳಲ್ಲ, 2, 4 ಅಂತಾನು ಏನು ಕೇಳಲ್ಲ. ಸೊ ಇದು ಸ್ಟಾರ್ಟೆಡ್ ಇನ್ 1962 ಅಂಡರ್ ಪ್ರಿವೆನ್ಷನ್ ಆಫ್ ಕ್ರುಯಾಲಿಟಿ ಟುವರ್ಡ್ಸ್ ಅನಿಮಲ್ ಆಕ್ಟ್ ಇನ್ 1960. ಆಮೇಲೆ ಯಾರ ನೇತೃತ್ವದ ಅಡಿಯಲ್ಲಿ ಸ್ಟಾರ್ಟ್ ಆಗಿತ್ತು? ರುಕ್ಮಿಣಿ ದೇವಿ ಅರುಂಡೆ. ಅಂಡ್ ಮೆಂಬರ್ಸ್ ಇರ್ತಾರೆ ಇದರಲ್ಲಿ ಒಂದು 28 ಜನ. ಅದರಲ್ಲಿ ರಾಜ್ಯಸಭಾ ಮೆಂಬರ್ಸ್ ಇರ್ತಾರೆ, ಲೋಕಸಭಾ ಮೆಂಬರ್ಸ್ ಇರ್ತಾರೆ. ಇದು UPSC ಸ್ಟಡಿ. ಈ ತರ ಸ್ಟಡಿ ಮಾಡ್ಬೇಕು ನೀವು. ಓಕೆ, ಸೊ ಡೀಪ್ ಆಗಿ ಹೋಗ್ಬೇಡ್ರಿ, ಅದಕ್ಕಿಂತ ಡೀಪ್ ಆಗಿ. ದೆನ್ F11 ಬ್ಯಾಕ್ಟೀರಿಯಾ. F11 ಸ್ವಲ್ಪ ಬ್ಯಾಕ್ಟೀರಿಯಾ ಬಗ್ಗೆ ನೋಡ್ಕೊಳ್ಳೋಣ. ಸೊ ವೈ ಇಟ್ ಈಸ್ ಇನ್ ನ್ಯೂಸ್? ಸ್ವಲ್ಪ ನ್ಯೂಸ್ ಅಲ್ಲಿ ನೋಡೋದಾದ್ರೆ, ಇದು recent study discovered F11 bacteria. It degrades 3 types of per and polyfluoroalkyl substances. PFAs ಗಳನ್ನ ಇದು ಏನ್ ಮಾಡುತ್ತೆ? ಡಿಗ್ರೇಡ್ ಮಾಡುತ್ತೆ ಈ ಬ್ಯಾಕ್ಟೀರಿಯಾ. ನೋಡೋಣ ಏನು ಹಾಗಾದ್ರೆ. ಫಸ್ಟ್ ಆ PFAS ಏನಿದೆ ನೋಡೋಣ. PFAs ಆರ್ ಟಾಕ್ಸಿಕ್ ಕೆಮಿಕಲ್ಸ್. ಇವುಗಳನ್ನ ಡಿಗ್ರೇಡ್ ಮಾಡುವಂತ ಬ್ಯಾಕ್ಟೀರಿಯಾನ ಡಿಸ್ಕವರ್ ಮಾಡಿದ್ದಾರೆ, ಪತ್ತೆ ಮಾಡಿದ್ದಾರೆ. ಇಸ್ ಇಟ್ ಗುಡ್ ಆರ್ ಬ್ಯಾಡ್? ಗುಡ್ ಅಲ್ವಾ? ಆ ತರ. ಸೊ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅದನ್ನ ಕೇಳ್ತಾರೆ. ಇತ್ತೀಚೆಗೆ ಪ್ರಿಲಿಮ್ಸ್ ಅಲ್ಲಿ ಏನ್ ಕೇಳ್ತಾರೆ? PFAs ಆರ್ ರೀಸೆಂಟ್ಲಿ ಇನ್ ಸೀನ್ ಇನ್ ನ್ಯೂಸ್. ದೇರ್ ಆರ್ ಯೂಸ್ಡ್ ಇನ್ ನಾನ್ ಸ್ಟಿಕ್ ಕುಕ್ವೇರ್, ಗ್ರೀಸ್, ಫುಡ್ ಪ್ಯಾಕೇಜಿಂಗ್, ವಾಟರ್ ಪ್ರೂಫ್ ಅಂಡ್ ಫೈರ್ ಫೈಟಿಂಗ್ ಅಂತ ಕೇಳ್ತಾರೆ. ನಿಮಗೆ ಕೊಡ್ತಾರ ಅದನ್ನ. ಆ ತರ ಮ್ಯಾಕ್ಸಿಮಮ್ ಈ ತರ ಇದ್ದಾಗ ಬಿ ಕರೆಕ್ಟ್ ಇರುತ್ತೆ. ಆರ್ ಸಿ ನಲ್ಲಿ ಆಲ್ ಆಫ್ ದ ಅಬೌವ್ ಕೊಟ್ಟಿದ್ರೆ ಕರೆಕ್ಟ್ ಇರುತ್ತೆ, ಗೊತ್ತಿರಲಿ. ಡಿ ಕೊಟ್ಟಿದಾರೆ ಅಂತ ಹೇಳಿ ನನ್ ಅಂತ ಇರುತ್ತೆ, ಅದನ್ನ ಹಾಕಿ ಬರ್ಬೇಡ್ರಿ. ಆಲ್ ಆಫ್ ದ ಅಬೌವ್ ಕರೆಕ್ಟ್ ಇರುತ್ತೆ ಮ್ಯಾಕ್ಸಿಮಮ್. ಓಕೆ, ಸೈನ್ಸ್ ಅಂಡ್ ಟೆಕ್ನಾಲಜಿನಲ್ಲಿ. ಬಟ್ ನೀವು ಸ್ವಂತ ಥಿಂಕ್ ಮಾಡಿ ಹಾಕಬೇಕು. ಸರಿ, PFAs ಅಂದ್ರೆ ಏನೋ ಮ್ಯಾಕ್ಸಿಮಮ್ ಟಾಕ್ಸಿಕ್ ಕೆಮಿಕಲ್ಸ್. ಅವುಗಳನ್ನ ಎಲ್ಲ ಕಡೆ ಯೂಸ್ ಮಾಡ್ತಾರೆ, ಕ್ಲಾತಿಂಗ್ ನಲ್ಲಿ ಕೂಡ ಯೂಸ್ ಮಾಡ್ತಾರೆ. ಸೊ F11 ಬ್ಯಾಕ್ಟೀರಿಯಾ ಅಂತ ಅಂದ್ರೆ ಅದ್ರ ಬಗ್ಗೆ ನಮ್ಗೇನ್ ಜಾಸ್ತಿ ಬೇಡ. ಸೊ ದೋಸ್ ಬ್ಯಾಕ್ಟೀರಿಯಾಸ್ ಆರ್, ಇಟ್ ಈಸ್ ಅನ್ aerobic bacteria from this family. They don't ask. It may aid bioaugmentation. So you should know what is aerobic and anaerobic. ಹೋಮ್ವರ್ಕ್ ಬರ್ಕೊಡ್ರಿ. ಅದನ್ನ ನೋಡ್ಕೊಂಡು ಇಲ್ಲೇ ಬರ್ಕೊಡ್ರಿ. ಇಲ್ಲೇ ಬರ್ಕೊಂಡು ಬರ್ರಿ, ಬೇರೆ ಕಡೆ ಎಲ್ಲೂ ಬರಿಬೇಡ್ರಿ. ಇಲ್ಲೇ ಇರ್ಬೇಕು ಅದು. ವಾಟ್ ಈಸ್ aerobic and anaerobic. aerobic ಅಂದ್ರೆ ಏನು, anaerobic ಅಂದ್ರೆ ಏನು ಅಂತ ಗೊತ್ತಿರ್ಬೇಕು ನಿಮ್ಗೆ. ಅಂಡ್ ಬಯೋಅಗ್ಯುಮೆಂಟೇಷನ್ ಗೆ ಅವರೇ ಕೊಟ್ಟಿದ್ದಾರೆ ನೋಡಿ ಮ್ಯಾಗಝಿನ್ ಅಲ್ಲಿ. ಬಯೋಅಗ್ಯುಮೆಂಟೇಷನ್ ಇಸ್ ದ ಅಡಿಷನ್ ಆಫ್ ಮೈಕ್ರೋ ಆರ್ಗಾನಿಸಮ್ಸ್ ದಾಟ್ ಕ್ಯಾನ್ ಬಯೋಡಿಗ್ರೇಡ್ recalcitrant molecules in polluted ಎನ್ವೈರನ್ಮೆಂಟ್. ಬಯೋಡಿಗ್ರೇಡೇಷನ್ ಮಾಡ್ತಾರೆ ಅವರು, ಅಂದ್ರೆ ಕೊಳೆಸೋ ಕೆಲಸವನ್ನು ಮಾಡುತ್ತೆ ಅವು. ಓಕೆ, ಬಯೋಅಗ್ಯುಮೆಂಟೇಷನ್ ಮೀನ್ಸ್ ಡಿಗ್ರೇಡೇಷನ್ ಆಫ್ ಕೆಮಿಕಲ್ಸ್ ಅಷ್ಟೇ, ಮತ್ತೇನಿಲ್ಲ. ಬಯೋಅಗ್ಯುಮೆಂಟೇಷನ್ ಬಗ್ಗೆ ಮೊನ್ನೆ KPSC ಎಕ್ಸಾಮ್ ಕೂಡ ಕೇಳಿದ್ರು, ಸರಿನಾ? ದೆನ್ ಶಾಲೋ ಡೆಪ್ತ್ ಅರ್ಥಕ್ವೇಕ್. ಸ್ವಲ್ಪ ಅರ್ಥಕ್ವೇಕ್ ಬಗ್ಗೆ ಬಂದಿದೆ ನೋಡೋಣ, ಭೂಕಂಪದ ಬಗ್ಗೆ. ಅರ್ಥಕ್ವೇಕ್ ಮೆಜರಿಂಗ್ 4 ಇನ್ ರಿಕ್ಟರ್ ಸ್ಕೇಲ್ ಶೇಕ್ಸ್ ಡೆಲ್ಲಿ ನ್ಯಾಷನಲ್ ಕ್ಯಾಪಿಟಲ್ ರೀಜನ್. ಡೆಲ್ಲಿಯಲ್ಲಿ ಸ್ವಲ್ಪ ಭೂಕಂಪ ಆಗಿದೆ ಅಂತೆ. ಸೊ ಅನ್ಲೈಕ್ ಹಿಮಾಲಯನ್ quakes caused by plate tectonics, this earthquake was an intraplate event. ಸೊ ಇದನ್ನ ಸ್ವಲ್ಪ ನೋಡ್ಬೇಕು ನಾವು. ಏನು ಪ್ಲೇಟ್ ಟೆಕ್ಟೋನಿಕ್ಸ್ ಮತ್ತೆ ಇಂಟ್ರಾಪ್ಲೇಟ್ ಅಂದ್ರೆ, ಸಿ ಭೂಮಿ ಮೊದಲು ಈ ತರ ಇದ್ದಾಗ, ಕೆಲವೊಂದು ಭೂಮಿ ಮೊದಲು ಈ ತರ ಇತ್ತು, ಅದ್ರೊಳಗಡೆ ಇರುವಂತಹ ಖಂಡಗಳು, ಕಾಂಟಿನೆಂಟ್ಸ್ ವರ್ ಲೈಕ್ ದಿಸ್ ಇನ್ ಅರ್ತ್. ದೆನ್ ದೇ ಬ್ರೋಕ್, ಅವೆಲ್ಲ ಏನಾದವು, ಒಡೆದು ಈ ತರ. ಓಕೆ, ದೆನ್ ನೌ ವಿ ಹ್ಯಾವ್ ದ ಕಂಟ್ರೀಸ್ ಲೈಕ್ ದಿಸ್. ಈ ತರ ಇದೆ ನಮ್ದಲ್ವಾ. ಸೊ ಇಲ್ಲಿ ಏನಿದೆ, ನಮ್ ಹಿಯರ್ ವಿ ಹ್ಯಾವ್ ಇಂಡಿಯನ್ ಪ್ಲೇಟ್. ಇಂಡಿಯನ್ ಪ್ಲೇಟ್ ಹಿಟೆಡ್ ಯುರೇಷಿಯನ್ ಪ್ಲೇಟ್. ಭಾರತದ ಭೂಮಿ ಏನಿದೆಯಲ್ಲ, ಭಾರತದ ಭೂಖಂಡ, ಅದು ಹೋಗಿ ಇಲ್ಲಿ ಡಿಕ್ಕಿ ಹೊಡೆದು ಅಲ್ಲಿ ನಿಂತಿದೆ ಅದು. ಓಕೆ, ಪ್ಲೇಟ್ ಇದೆ, ಒಂದು ದೊಡ್ಡ ಪ್ಲೇಟ್ ಇದೆ, ಅದು ಹೋಗಿ ಏನಾಗುತ್ತೆ, ಆಗಾಗ 5 ಸೆಂಟಿಮೀಟರ್ ಜಾಸ್ತಿ ಆಗ್ತಾ ಇರುತ್ತೆ ಎವ್ರಿ ಇಯರ್. ಅದನ್ನ ಏನಂತ ಕರಿತೀವಿ, ಇಂಟರ್ ಪ್ಲೇಟ್. ಇದೊಂದು ಎಲ್ಲಿ ಹೋಯ್ತದು,
ಹಾ, ಇದೊಂದು ಪ್ಲೇಟು ಎರಡು ಡಿಕ್ಕಿ ಆಗ್ತಾ ಇದ್ರೆ ಇಂಟರ್ ಪ್ಲೇಟ್. ಇಂಟ್ರಾ ಪ್ಲೇಟ್ ಅಂತ ಅಂದ್ರೆ ಅದೇ ಪ್ಲೇಟ್ ನ ಒಳಗಡೆ, ಈ ಪ್ಲೇಟ್ ನ ಒಳಗಡೆನೆ ಭೂಕಂಪ ಆಗಿದೆ. ಬೇರೆ ಏನೋ ಕಾರಣ ಇರಬಹುದು ಅದಕ್ಕೆ, ದೇರ್ ಮೇ ಬಿ ಎನಿ ಸಮ್ ರೀಸನ್. ಓಕೆ, ಸೊ ದಿಲ್ಲಿನಲ್ಲಿ ಆಗಿರೋದು ಯಾವ್ದದು ಇಂಟ್ರಾ ಪ್ಲೇಟ್ ಇವೆಂಟ್. ಇನ್ ದ ಸೇಮ್ ಇಂಡಿಯನ್ ಪ್ಲೇಟ್ ಇಟ್ ಸೆಲ್ಫ್ ದೇರ್ ವಾಸ್ ಅರ್ಥಕ್ವೇಕ್. ಹಿಮಾಲಯದಲ್ಲಿ ಯಾವ್ದಾಗತ್ತೆ ಪ್ಲೇಟ್ ಟೆಕ್ಟಾನಿಕ್ಸ್ ಅರ್ಥಕ್ವೇಕ್. ಪ್ಲೇಟ್ಗಳು ಡಿಕ್ಕಿ ಆಗುತ್ತೆ ಹಿಮಾಲಯದಲ್ಲಿ. ಅಂದ್ರೆ ನಮ್ ಹಿಮಾಲಯ ರೂಪುಗೊಂಡಿರೋದೇ ಡಿಕ್ಕಿಯಿಂದ, ಗೊತ್ತಿರಲಿ ಹೇಗೆ ರೂಪುಗೊಂಡಿದೆ ಹಿಮಾಲಯ. ಹಿಮಾಲಯ ಇಸ್ ಕ್ರಿಯೇಟೆಡ್ ಬಿಕಾಸ್ ಆಫ್ ದೀಸ್ ಇಂಡಿಯನ್ ಪ್ಲೇಟ್ ಹಿಟ್ಟೆಡ್ ಯುರೇಷಿಯನ್ ಪ್ಲೇಟ್. ಅಲ್ಲಿ ಯುರೋಪ್ ಮತ್ತೆ ರಷ್ಯನ್ ಪ್ಲೇಟ್ ಇತ್ತು, ಅದಕ್ಕೆ ನಮ್ಮ ಭಾರತ ಡಿಕ್ಕಿ ಹೊಡಿತು. ಇಂಡಿಯನ್ ಪ್ಲೇಟ್ ಹಿಟ್ ದಟ್, ದೆನ್ ದೇರ್ ವಾಸ್ ಹಿಮಾಲಯಸ್ ಗ್ರೋ. ಹಿಮಾಲಯಸ್ ಏನಂತ ಕರಿತೀವಿ ಇದು, ನ್ಯೂ ಏನು ಯಂಗ್ ಮೌಂಟೇನ್ಸ್. ಹಿಮಾಲಯ ಯಂಗ್ ಮೌಂಟೇನ್ಗಳಿದೆ. ಇಲ್ಲಿರೋದು ನಮ್ ಕೆಳಗಡೆ ಯಾವ್ದು ಇದಾವಲ್ಲ, ಈ ಕಡೆ ನಮ್ ಕಡೆ ದಕ್ಷಿಣದಲ್ಲಿ ಓಲ್ಡ್ ಮೌಂಟೇನ್ಸ್. ಇಲ್ಲಿ ನೀಲಗಿರಿ ಪರ್ವತಗಳು, ಪಶ್ಚಿಮ ಘಟ್ಟಗಳು, ದೀಸ್ ಆರ್ ಓಲ್ಡ್, ಹಳೆವಿವೆಲ್ ಓಲ್ಡ್ ಮೌಂಟೇನ್ಸ್. ಓಕೆ, ಅಷ್ಟು ಗೊತ್ತಿರ್ಲಿ ಸಾಕು. ಉಳಿದಿರೋದಲ್ಲಿ ಅಷ್ಟು ಇಂಪಾರ್ಟೆಂಟ್ ಇಲ್ಲ. ಒಂದ್ ನೆನ್ಪಿಟ್ಕೊಳ್ಳಿ, ದೆಹಲಿ ಇನ್ ಸೆಸ್ಮಿಕ್ ಝೋನ್ 4. ಸೆಸ್ಮಿಕ್ ಝೋನ್ ಗಳನ್ನ ಮಾಡಿದ್ದಾರೆ 1, 2, 3, 4, 5 ಅಂತ. ಸೊ 5 ಇಸ್ ವೆರಿ ಡೇಂಜರಸ್. 3 ಅರ್ಥಕ್ವೇಕ್ಸ್ ವಿಲ್ ಹ್ಯಾಪನ್. 1 ಇದ್ರೆ ಕಡಿಮೆ ಆತರ. ವೈ ಡೆಲ್ಲಿ ಇಸ್ ಅರ್ಥಕ್ವೇಕ್ ಪ್ರೋನ್? ಯಾಕೆ ಡೆಲ್ಲಿನಲ್ಲಿ ಅರ್ಥಕ್ವೇಕ್ ಆಗುತ್ತೆ? ಬಿಕಾಸ್ ಆಫ್ ಇಂಡಿಯನ್ ಯುರೇಷಿಯನ್ ಪ್ಲೇಟ್ ಕೊಲಿಷನ್. ಹೇಳ್ದಲ್ಲ, ಅದು ಭಾರತ ಪ್ಲೇಟು ಯುರೇಷಿಯನ್ ಪ್ಲೇಟ್. ಯುರೋಪು ರಷ್ಯಾ ಅಲ್ವಾ, ಯುರೋಪು ಏಷ್ಯಾ ಮತ್ತೆ ರಷ್ಯಾ ಅವೆಲ್ಲ ಇರೋದ್ರಿಂದ ಆ ಪ್ಲೇಟ್ಗೆ ನಮ್ ಭಾರತ ಡಿಕ್ಕಿ ಆಗಿದೆ. ಆ ಕಾರಣಕ್ಕೆ ಫಾಲ್ಟ್ ಸಿಸ್ಟಮ್ಸ್ ಅಂದ್ರೆ, ಫಾಲ್ಟ್ ಅಂದ್ರೆ ಸೀಳು ಕಣಿವೆಗಳು. ದೇರ್ ವಿಲ್ ಬಿ ಏನಂತ ಹೇಳ್ಬೋದು ಅದಕ್ಕೆ. ವಿಭಾವರಿ, ಹ್ಯಾವ್ ಯು ಆರ್ ಪ್ರೆಸೆಂಟ್ ಇನ್ ಜಿಯೋಗ್ರಫಿ ಕ್ಲಾಸ್? ನಾಟ್ ಪ್ರೆಸೆಂಟ್. ಫಾಲ್ಟ್ಸ್ ಮೀನ್ಸ್ ಇನ್ ಕನ್ನಡ, ಇನ್ ಇಂಗ್ಲಿಷ್ ಗ್ಯಾಪ್ಸ್. ಓಕೆ, ಬಿಕಾಸ್ ಆಫ್ ಗ್ಯಾಪ್ಸ್ ಇನ್ ದ ಪ್ಲೇಟ್ಸ್. ಇಂಡೋ ಗ್ಯಾಂಜೆಟಿಕ್ ಪ್ಲೇನ್, ಆ ಒಂದು ದೊಡ್ಡ ಪ್ಲೇನ್ ಇರೋದು ಕೂಡ ಅಲ್ಲಿ ಅರ್ಥಕ್ವೇಕ್ಗಳು ಆಗ್ತಾ ಇರುತ್ತೆ. ವಿ ವಿಲ್ ಸ್ಟಡಿ ಇನ್ ಜಿಯೋಗ್ರಫಿ. ಸೊ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನೆನ್ಪಿಟ್ಕೊಡ್ರಿ. ನಮಗೇನ್ ಅನ್ಸುತ್ತೆ, ದೇರ್ ಆರ್ 2 ಟೈಪ್ಸ್ ಆಫ್ ಅರ್ಥಕ್ವೇಕ್ಸ್, ಡೀಪ್ ಅರ್ಥಕ್ವೇಕ್ ಅಂಡ್ ಶಾಲೋ ಅರ್ಥಕ್ವೇಕ್. ಶಾಲೋ ಮೀನ್ಸ್, ಶಾಲೋ ಪದದ ಅರ್ಥ ಆಳ ಕಡಿಮೆ ಇರುತ್ತೆ, ಆಳ ಕಡಿಮೆ ಇರುತ್ತೆ. ಡೀಪ್ ಮೀನ್ಸ್ ಮೋರ್ ಡೆಪ್ತ್, ಶಾಲೋ ಮೀನ್ಸ್ ಲೆಸ್. ಓಕೆ, ಸೊ ಈಗ ಇದು ನಮ್ ಭೂಮಿ ಅನ್ಕೊಳ್ರಿ, ಇಲ್ಲಿ ಭೂಕಂಪ ಆಯ್ತು ಅನ್ಕೊಳ್ರಿ. ಡೀಪ್ ಇದೆ ಇದು, ಇಟ್ ಈಸ್ ಡೀಪ್ ಅಂಡ್ ಇಟ್ ಈಸ್ ಶಾಲೋ. ಇಟ್ ಈಸ್ ಎ ಅಂತ ಕರೆಯೋಣ, ಇದಕ್ಕೆ ಬಿ ಅಂತ ಕರೆಯೋಣ. ವಿಚ್ ಈಸ್ ಮೋರ್ ಡಿಸ್ಟ್ರಕ್ಟಿವ್? ಯಾವ್ದು ಅತಿ ಹೆಚ್ಚು ಡೇಂಜರ್ ಹೇಳ್ರಿ, ಡೀಪ್ ಆರ್ ಶಾಲೋ? ಥಿಂಕ್ ಮಾಡ್ರಿ. ಈಗ ಇದೊಂದು ಎಲ್ಲೋ 1000 ಕಿಲೋಮೀಟರ್ ಆಳದಲ್ಲಿ ಭೂಕಂಪ ಆಗಿದೆ. ಇಟ್ ಹ್ಯಾಪನ್ಡ್ ಓನ್ಲಿ ಇನ್ ಜಸ್ಟ್ ಬಿಲೋ 50 ಕಿಲೋಮೀಟರ್, ವಿಚ್ ಈಸ್ ಡೇಂಜರಸ್. ಶಾಲೋ ಇಸ್ ಡೇಂಜರಸ್. ಇದು ಸಮೀಪ ಆಗಿರುತ್ತೆ, ಭೂಮಿ ಅಲಗಾಡಿರುತ್ತೆ. ಇಟ್ ಈಸ್ ಎಲ್ಲೋ, ಇಲ್ಲಿಂದ ಅಲೆಗಳು ಬರೋಕೆನೆ ಲೇಟ್ ಆಗುತ್ತೆ, ಅದು ಇಟ್ ಟೇಕ್ಸ್ ಟೈಮ್. ಇದು ಡೇಂಜರಸ್. ಈ ಪಾಯಿಂಟ್ ನಿಮ್ ತಲೆಯಲ್ಲಿ ಇರುತ್ತೆ. ಓಕೆ, earthquake is sudden, rapid and shaking of the ground. ಅದು ಎಲ್ಲ ಕಲಿತೀವಿ ನಾವು ಜಿಯೋಗ್ರಫಿಲಿ ಸಾಕಷ್ಟು. ದೆನ್ ವಿ ಹ್ಯಾವ್ ನೆಕ್ಸ್ಟ್ ಟಾಪಿಕ್ ಕಾಲ್ಡ್ ಶಿಫ್ಟ್ ಇನ್ ಅರ್ತ್ಸ್ ಮ್ಯಾಗ್ನೆಟಿಕ್ ನಾರ್ತ್. ಇಲ್ಲಿ ಗಮನ ಇಟ್ಕೊಂಡು ನೋಡ್ರಿ, ಎಲ್ಲೋಯ್ತು? ಅವರ್ ಅರ್ತ್ ಈಸ್ ನಾಟ್ ಅ ಸ್ಟ್ರೇಟ್. ಗೊತ್ತಾ ನಿಮಗೆ? ಅವರ್ ಅರ್ತ್ ಈಸ್ ನಾಟ್ ಸ್ಟ್ರೇಟ್. ನಮ್ ಭೂಮಿ ಹೀಗೆ ಸ್ಟ್ರೇಟ್ ಆಗಿಲ್ಲ, ಹೀಗೆ ಗುಂಡಾಗಿಲ್ಲ, ಒಂದೇ ಕಡೆ ಹೀಗೆ ಗುಂಡಾಗಿಲ್ಲ, ಸ್ವಲ್ಪ ಡೊಂಕಾಗಿದೆ. ಇಟ್ ಈಸ್ ಲಿಟ್ಲಿ ಸ್ಲ್ಯಾಂಟೆಡ್. ಎಷ್ಟು ಡಿಗ್ರಿ ಸ್ಲ್ಯಾಂಟ್ ಇದೆ? 5 ಇದೆ. ಅರೌಂಡ್ 23 ಏನೋ ಅಲ್ವಾ? ಯಾರಿಗೆ ಗೊತ್ತಿದೆ ಎಕ್ಸಾಕ್ಟ್ಲಿ ಎಷ್ಟು ಡಿಗ್ರಿ ಸ್ಲ್ಯಾಂಟ್ ಇದೆ? ಏನ್ 66? ನೋಡೋಣ. ಓಕೆ, ಸೊ ನೋಡ್ರಿ, ದಿಸ್ ಈಸ್ ಅವರ್ ಅರ್ತ್. ಇದು ನಮ್ಮ ಭೂಮಿ, ಇದು ಭೂಮಿಯ ಆಕ್ಸಿಸ್. ಓಕೆ, ಭೂಮಿಯ ಆಕ್ಸಿಸ್. ಭೂಮಿ ಹೀಗೆ ತಿರುಗುತ್ತೆ. ಭೂಮಿ ರೊಟೇಟ್ಸ್ ಲೈಕ್ ದಿಸ್, ಈ ತರ ತಿರುಗ್ತಾ ಇರುತ್ತೆ. ವಿ ಹ್ಯಾವ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ಅರ್ತ್. ಭೂಮಿ ಒಳಗಡೆ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ.
ಅಂಡ್ ದ್ಯಾಟ್ಸ್ ಆಕ್ಸಿಸ್ ಈಸ್ ಹಿಯರ್ ನೆನಪಿಟ್ಕೊಳ್ರಿ. ದೇರ್ ಇಸ್ ಅ ಗ್ಯಾಪ್ ಬಿಟ್ವೀನ್ ಅರ್ತ್ಸ್ ಆಕ್ಸಿಸ್ ಆಸ್ ವೆಲ್ ಆಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ ಅರ್ತ್ಸ್ ಆಕ್ಸಿಸ್ ನೆನಪಿಟ್ಕೊಡಿ, ಇಷ್ಟು ಗ್ಯಾಪ್ ಇದೆ. ಇಟ್ ಕೀಪ್ಸ್ ಚೇಂಜಿಂಗ್ ಫ್ರಮ್ ಒಂದೊಂದ್ಸಾರಿ ನಾರ್ತ್ ಟು ಸೌತ್, ಸೌತ್ ಟು ನಾರ್ತ್ ಚೇಂಜ್ ಆಗ್ತಾ ಇರುತ್ತೆ ಪ್ರತಿ ವರ್ಷ, ನಾಟ್ ಇಯರ್ಲಿ, ಮಿಲಿಯನ್ ಇಯರ್ಸ್, ಮಿಲಿಯನ್ ಇಯರ್ಸ್ ತಗೊಳುತ್ತೆ. ಇಲ್ಲಿ ನಾರ್ತ್ ನಮ್ಮ ಏನಂತೀವಿ ನಾವು ಕನ್ನಡದಲ್ಲಿ, ಏನಂತೀವಿ ಅದಕ್ಕೆ? ಮ್ಯಾಗ್ನೆಟಿಕ್ ಏನಂತೀವಿ? ಹಾ ಹಾ ಅಯಸ್ಕಾಂತ ಅಲ್ವಾ? ಸೊ ಅಯಸ್ಕಾಂತದ್ದು ಎರಡು ಪೋಲ್ ಇರುತ್ತೆ, ನಾರ್ತ್ ಸೌತ್ ಅಂತ ಅಲ್ವಾ? ಸೊ ಸಮ್ ಟೈಮ್ಸ್ ದ ನಾರ್ತ್ ವಿಲ್ ಬಿ ಹಿಯರ್, ಸಮ್ ಟೈಮ್ಸ್ ನಾರ್ತ್ ವಿಲ್ ಬಿ ಹಿಯರ್, ಸೌತ್ ವಿಲ್ ಬಿ ಹಿಯರ್. ಮ್ಯಾಗ್ನೆಟಿಕ್ ಫೀಲ್ಡ್ ಹೇಳ್ತಾ ಇದ್ದೀನಿ ನಾನು, ಭೂಮಿ ಅಲ್ಲ. ಭೂಮಿ ಹೇಗಿರುತ್ತೋ ಹಾಗೆ ಇರುತ್ತೆ, ಅದ್ರ ಒಳಗಡೆ ಇರುವಂತ ಮ್ಯಾಗ್ನೆಟಿಕ್ ಫೀಲ್ಡ್ ಅದು ಚೇಂಜ್ ಆಗ್ತಾ ಇರುತ್ತೆ. ಓಕೆ, ಅಂಡ್ ದಟ್ ಈಸ್ ನಾಟ್ ಫಿಕ್ಸ್ಡ್, ಇಟ್ ಕೀಪ್ಸ್ ಫ್ಲಕ್ಚುಯೇಟಿಂಗ್. ಒಂದ್ಸಾರಿ ಇಲ್ಲಿ ಇರುತ್ತೆ, ಒಂದ್ಸಾರಿ ಇಲ್ಲಿ ಇರುತ್ತೆ, ಒಂದ್ಸಾರಿ ಇಲ್ಲಿ, ಒಂದ್ಸಾರಿ ಇಲ್ಲಿ. ಇಟ್ ಕೀಪ್ಸ್ ಫ್ಲಕ್ಚುಯೇಟಿಂಗ್ ಹೀಗೆ. ಯಾಕೆ? ಅರ್ತ್ ಈಸ್ ರೊಟೇಟಿಂಗ್, ಒಂದೇ ಕಡೆ ಫಿಕ್ಸ್ ಆಗಿಲ್ಲ, ಆ ಕಾರಣಕ್ಕಾಗಿ. ಓಕೆ, ಸೊ ಹಾಗಾಗಿ 23.5 ಡಿಗ್ರಿ ಸ್ಲ್ಯಾಂಟ್ ಇದೆ ನಮ್ಮ ಭೂಮಿ. ಹಾಗಾಗಿ ಇಲ್ಲಿ ಏನೋ ಆಗಿದೆ, ಈಗ ನೋಡೋಣ. ವಿಲ್ ಸ್ಟಡಿ ವಾಟ್ ಹ್ಯಾಪನ್ಡ್. Earth's magnetic north pole is shifting towards Siberia, accounting to updated world magnetic model. ವರ್ಲ್ಡ್ ಮ್ಯಾಗ್ನೆಟಿಕ್ ಮಾಡೆಲ್ ನವರ ಪ್ರಕಾರ ಈ ಮ್ಯಾಗ್ನೆಟಿಕ್ ಪೋಲ್ ಏನಿದೆಯಲ್ಲ, ಯಾವುದು? ನಾರ್ತ್ ಪೋಲ್. ನಾರ್ತ್ ಪೋಲ್ ಇಸ್ ಶಿಫ್ಟಿಂಗ್ ಟುವರ್ಡ್ಸ್ ಸೈಬೀರಿಯಾ, ಸೈಬೀರಿಯಾ ಕಡೆ ಶಿಫ್ಟ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಸೈಬೀರಿಯಾ ಎಲ್ಲಿ ಬರುತ್ತೆ? ವೇರ್ ಇಸ್ ಸೈಬೀರಿಯಾ? ರಷ್ಯಾ ಭಾಗದಲ್ಲಿ ಇದೆ ಅದು, ಆ ಕಡೆ ಅದು ಶಿಫ್ಟ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ವರ್ಲ್ಡ್ ಮ್ಯಾಗ್ನೆಟಿಕ್ ಮಾಡೆಲ್ ಬಗ್ಗೆ ನಾವು ನೋಡೋದಾದ್ರೆ, ಇಟ್ ಈಸ್ ಅ ಸ್ಟ್ಯಾಂಡರ್ಡ್ ಮಾಡೆಲ್ ಆಫ್ ಕೋರ್ ಅಂಡ್ ಲಾರ್ಜ್ ಸ್ಕೇಲ್ ಕ್ರಿಸ್ಟಲ್ ಮ್ಯಾಗ್ನೆಟಿಕ್ ಫೀಲ್ಡ್. ಅದನ್ನ ಸ್ಟಡಿ ಮಾಡ್ತಿರ್ತಾರೆ. ಯಾರು ಸ್ಟಡಿ ಮಾಡ್ತಿರ್ತಾರೆ? ಯುನೈಟೆಡ್ ಸ್ಟೇಟ್ಸ್ ನ್ಯಾಷನಲ್ ಜಿಯೋಸ್ಪ್ಯಾಷಿಯಲ್ ಇಂಟೆಲಿಜೆನ್ಸ್ ಏಜೆನ್ಸಿ ಅವರು. ಅಷ್ಟಿದ್ರೆ ಸಾಕು. ಸೊ ಮ್ಯಾಗ್ನೆಟಿಕ್ ನಾರ್ತ್ ಈಸ್ ವೇರ್ ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ವಿತ್ ಎಂಟರ್ ಅರ್ತ್. ಏನು ಅದನ್ನ ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಇರುತ್ತೆ, ನೀವು ಹೈಸ್ಕೂಲ್ ಎಲ್ಲ ಕಲ್ತಿರ್ತೀರಿ ಈ ತರ ರೇಖೆಗಳನ್ನ. ನೀವು ಹೈಸ್ಕೂಲ್ ನಲ್ಲಿ, ಇನ್ ಹೈಸ್ಕೂಲ್ ಯುವರ್ ಸರ್ ವಿಲ್ ಟೀಚ್ ಯು ದಿಸ್ ಇಸ್ ಅ ಅಯಸ್ಕಾಂತ ಆರ್ ಮ್ಯಾಗ್ನೆಟ್, ದೇ ವಿಲ್ ಎಂಟರ್ ಲೈಕ್ ದಿಸ್. ಹೀಗೆ ನಾರ್ತ್ ಸೌತ್ ಹೇಗೋ ಹೀಗೆ ಚಿತ್ರ ಬರ್ದಿರ್ತಾರೆ ನೋಡ್ರಿ, ಹೀಗೆ ಅಲ್ವಾ? ಸೊ ಆ ತರ ಅಷ್ಟು ಸಾಕು, ಮತ್ತೇನ್ ಬೇಡ ನಮಗೆ. ನಾವೇನ್ ವಿ ಆರ್ ನಾಟ್ ಗೋಯಿಂಗ್ ಟು ಸೈಂಟಿಸ್ಟ್. ಅರ್ತ್ rotates on the geographical north and south pole. ಯಾವ ಆಧಾರದಲ್ಲಿ ತಿರುಗುತ್ತೆ? ನಾಟ್ ಮ್ಯಾಗ್ನೆಟಿಕ್ ಪೋಲ್ಸ್, ಬೇಸ್ಡ್ ಆನ್ ದ ಜಿಯೋಗ್ರಫಿಕಲ್, ಭೌಗೋಳಿಕವಾಗಿ ತಿರುಗುತ್ತೆ ಭೂಮಿ, ಮ್ಯಾಗ್ನೆಟಿಕ್ ಆಗಿ ಅಲ್ಲ. ಅಷ್ಟು ಗೊತ್ತು ನೀವು. ದೆನ್ ಸಮ್ ಟೈಮ್ಸ್ ಮ್ಯಾಗ್ನೆಟಿಕ್ ಪೋಲ್ಸ್ ಅಂಡರ್ಗೋ ಪೋಲ್ ರಿವರ್ಸಲ್. ಕೆಳಗಡೆ ಇರೋದು ಮೇಲಕ್ಕೆ ಹೋಗುತ್ತೆ, ಮೇಲ್ಗಡೆ ಇರೋದು ಕೆಳಗಡೆ ಬರುತ್ತೆ. ದಟ್ ಟಿಲ್ ನೌ ಅರೌಂಡ್ 183 ಟೈಮ್ಸ್ ಪೋಲ್ಸ್ ಆರ್ ರಿವರ್ಸ್ಡ್. ನೋಡ್ರಿ, ಭೂಮಿ ಹುಟ್ಟಿದಾಗಿನಿಂದ 180 ಸಾರಿ ಮೇಲಿಂದ ಕೆಳಗಡೆ ಆಗಿದೆ, ಕೆಳಗಡೆ ಮೇಲಿಂದ ಆಗಿದೆ, ಆ ತರ. ಓಕೆ, ಸೊ ವಾಟ್ ಈಸ್ ದ, ಇಸ್ ಇಟ್ ಗುಡ್ implication in then prelims they will ask what are the implications. Errors in navigation system. ನ್ಯಾವಿಗೇಷನ್ ಅಲ್ಲಿ ಎರರ್ ಆಗತ್ತೆ. ಏನ್ ಹೇಳ್ರಿ? ಹಡಗಿನಲ್ಲಿ ಹೋಗೋರು ಕಂಪಾಸ್ ಅಂತ ಯೂಸ್ ಮಾಡ್ತಾರ, ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜ್ ಆದಾಗ ಅದು ಮ್ಯಾಗ್ನೆಟ್ ಮೇಲೆ ವರ್ಕ್ ಆಗ್ತಾ ಇರುತ್ತೆ, ಇಟ್ ವಿಲ್ ಚೇಂಜ್. ಅಂಡ್ ಇಂಪ್ಯಾಕ್ಟ್ ಆನ್ ಮೈಗ್ರೇಟರಿ ಸ್ಪೀಶೀಸ್, ಹಕ್ಕಿಗಳು ಬರ್ತಾ ಇರುತ್ತೆ, ಅವ್ರಿಗೂ ಕೂಡ ದಿಕ್ಕು ತಪ್ಪುತ್ತೆ ಪಾಪ ಅವ್ರದ್ದು. ರಿಸ್ಕ್ ಫ್ರಾಮ್ ಸೋಲಾರ್ ಸ್ಟಾರ್ಮ್ಸ್ ಟು ಸ್ಯಾಟಲೈಟ್ ಅಂಡ್ ಪವರ್ ಗ್ರಿಡ್ಸ್. ಸ್ಯಾಟಲೈಟ್ ಗಳಿಗೆ ಸೋಲಾರ್ ನಿಂದ ಪ್ರಾಬ್ಲಮ್ ಆಗಬಹುದು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಓಕೆ, ಸೊ ನೆಕ್ಸ್ಟ್ ಡ್ರಾಫ್ಟ್ ರೂಲ್ಸ್ ಫಾರ್ ಒನ್ ನೇಷನ್ ಒನ್ ಟೈಮ್. ಒನ್ ನೇಷನ್ ಒನ್ ಟೈಮ್ಗೆ ಇತ್ತೀಚೆಗೆ ಸರ್ಕಾರ ರೂಲ್ ಮಾಡಿದೆ. ಹೇಳ್ರಿ, ನಾವು ಟೈಮ್ ಯಾವ್ದು ಯೂಸ್ ಮಾಡ್ತೀವಿ? ವಿಚ್ ಟೈಮ್ ವಿ ಯೂಸ್? ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ 5:30 ಅಲ್ವಾ? ಓಕೆ, ಸೊ ಹೇಗೆ ಭೂಮಿ ಮೇಲೆ ಟೈಮಿಂಗ್ ಮೇಂಟೈನ್ ಮಾಡಿದಾರೆ ಅಂತ ಅಂದ್ರೆ, ದೇರ್ ಇಸ್ ಅ ಲೈನ್ ಕಾಲ್ಡ್ ಗ್ರೀನ್ವಿಚ್ ಲೈನ್ ಅಂತ ಕರಿತೀವಿ. ಗ್ರೀನ್ವಿಚ್ ಅನ್ನುವಂತ ಒಂದು ಸಿಟಿ ಮೇಲೆ ಹಾಯ್ದು ಹೋಗಿದೆ. ಓಕೆ, ಅಲ್ಲಿಂದ ರೇಖಾಂಶಗಳಂತ ಬರುತ್ತೆ. ದೇರ್ ಆರ್ ಲಾಂಜಿಟ್ಯೂಡ್ಸ್ ಇನ್ ಇಂಗ್ಲಿಷ್. ಓಕೆ, ಆ ಲಾಂಜಿಟ್ಯೂಡ್ ನ ಆಧಾರದಲ್ಲಿ ವಿ ಫಿಕ್ಸ್ಡ್ ಅವರ್ ಟೈಮ್. ಅವರ್ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಈಸ್ 82.5 ಡಿಗ್ರಿ ಲಾಂಜಿಟ್ಯೂಡ್. 82.5 ರೇಖಾಂಶ ಆಧಾರದಲ್ಲಿ ನಮ್ಮ ದೇಶದ ಟೈಮಿಂಗ್ ಇದೆ. ಓಕೆ, ಇಲ್ಲಿಂದ ಇದು 0 ಇದ್ದಾಗ ನಮ್ಮ ದೇಶದ್ದು, ಅಥವಾ ಇದು ರಾತ್ರಿ 12 ಇದ್ದಾಗ ನಮ್ಮ ದೇಶದ ಟೈಮಿಂಗು ಬೆಳಗ್ಗೆ 5:30 ಆಗಿರುತ್ತೆ. ಆತರ ಈ ಕಡೆ ಹೋದ್ರೆ ದಿಸ್ ಈಸ್ ಲಾಂಜಿಟ್ಯೂಡ್, ಈ ಕಡೆ ಹೋದ್ರೆ ಟೈಮು ಏನಾಗುತ್ತೆ?
ಹೆಚ್ಚಿರುತ್ತೆ, ಇನ್ಕ್ರೀಸಸ್. ದಿಸ್ ಸೈಡ್ ಟೈಮ್ ಡಿಕ್ರೀಸಸ್. So in America, if you are in India, this is in USA. Okay, if you are in India, okay, if time here it is morning 7 a.m. May 5. In America, still it is May 4. ಈ ಟೈಮ್ ನಿಂದ ಹಿಂದೆ ಹೋದ್ರೆ ನೀವಿನ್ನೂ ಹಿಂದಿರ್ತೀರಿ, ಇದರಿಂದ ಮುಂದೆ ಬಂದಿದ್ರೆ ಟೈಮ್ ಜಾಸ್ತಿ ಇರುತ್ತೆ. ಓಕೆ, ಹಿಯರ್ ಅದ್ರ ಬಗ್ಗೆ ನಾವು ಸ್ಟಡಿ ಮಾಡೋಣ. ಈಗ ಸದ್ಯಕ್ಕೆ ಅಷ್ಟು ಸಾಕು, ಮತ್ತೆ ಬಹಳ ಕನ್ಫ್ಯೂಸ್ ಮಾಡೋದು ಬೇಡ ನಿಮ್ಮನ್ನು. ಸರಿ, ಸೊ ವಾಟ್ ಗವರ್ಮೆಂಟ್ ಸೆಡ್, ಯೂಸ್ ಓನ್ಲಿ ಒನ್ ಟೈಮಿಂಗ್. ಗವರ್ಮೆಂಟ್ ಏನ್ ಹೇಳಿದೆ, ಸ್ಟ್ರಿಕ್ಟ್ಲಿ ದೇ ಸೆಡ್ ಫಾಲೋ ಓನ್ಲಿ ಒನ್ ಟೈಮ್. ಎಲ್ಲರೂ ಒಂದೊಂದೊಂದು ಟೈಮಿಂಗ್ ಇಟ್ಕೊಳ್ಬೇಡ್ರಿ ಅಂತ ಹೇಳಿದ್ದಾರೆ ಅಷ್ಟೇ, ಮತ್ತೇನಿಲ್ಲ. ಸ್ವಲ್ಪ ಇಲ್ಲಿ ಕೊಟ್ಟಿದ್ದಾರೆ, ದಿಸ್ ಇಸ್ ಇಂಪಾರ್ಟೆಂಟ್ ಫಾರ್ ಅವರ್ ಫಿಲಿಮ್ಸ್. ನೋಡೋಣ ಏನಿದೆ. ಲಾಂಜಿಟ್ಯೂಡ್ ಅಂಡ್ ಟೈಮ್. ಭೂಮಿ ಮೇಲೆ ಹೀಗಿರುವಂತ ರೇಖೆಗಳನ್ನ ನಾವೇನಂತ ಕರೆದ್ವಿ, ಲಾಂಜಿಟ್ಯೂಡ್ಸ್, ರೇಖಾಂಶ ಅಂತ ಕರೆದಿದ್ದೀವಿ. ಸೊ ಲಾಂಜಿಟ್ಯೂಡ್ ಆಫ್ ಪ್ಲೇಸ್ ಈಸ್ ಇಟ್ಸ್ ಆಂಗ್ಯುಲರ್ ಡಿಸ್ಟೆನ್ಸ್ ಈಸ್ಟ್ ಆರ್ ವೆಸ್ಟ್ ಆಫ್ ಅ ಪ್ರೈಮ್ ಮೆರಿಡಿಯನ್ ವಿಚ್ ಪಾಸಸ್ ಥ್ರೂ ಗ್ರೀನ್ವಿಚ್. ಗ್ರೀನ್ವಿಚ್ ರೇಖೆಯಿಂದ ಏನು ಟೈಮ್ ಹೋಗುತ್ತಲ್ಲ ಅವುಗಳನ್ನ ಲಾಂಜಿಟ್ಯೂಡ್ಸ್ ಅಂತ ಕರಿತೀವಿ. ಅರ್ತ್ ಕಂಪ್ಲೀಟ್ ಒನ್ ಫುಲ್ ರೊಟೇಷನ್ ದಟ್ ಇಸ್ 360 ಡಿಗ್ರಿ ಆನ್ ಇಟ್ಸ್ ಆಕ್ಸಿಸ್ ಇನ್ 24 ಅವರ್ಸ್. 24 ಗಂಟೆಗಳಲ್ಲಿ ಅರ್ತ್ ರೊಟೇಟ್ಸ್ ಒನ್ ಫುಲ್ ರೌಂಡ್. ಇಟ್ ಮೀನ್ಸ್ 15 ಡಿಗ್ರಿ ಪರ್ ಅವರ್ 4 ಮಿನಿಟ್. 1 ಗಂಟೆಗೆ ಎಷ್ಟು ತಿರುಗುತ್ತದು, 15 ಡಿಗ್ರಿ ಅರ್ತ್. ಸ್ಟ್ಯಾಂಡರ್ಡ್ ಮೆರಿಡಿಯನ್ ಯಾವ್ದು ನಮಗೆ, ಕಂಟ್ರೀಸ್ ಯೂಸ್ ಅ ಲಾಂಜಿಟ್ಯೂಡ್ ಡಿವಿಸಿಬಲ್ ಬೈ 7 ಡಿಗ್ರಿ 30 ಮಿನಿಟ್. ಓಕೆ, 7 ಡಿಗ್ರಿ 30 ಮಿನಿಟ್ ಅನ್ನ ಡಿವೈಡ್ ಮಾಡೋಕೆ ಯೂಸ್ ಮಾಡ್ತಾರೆ. ನೋ ನೀಡ್ ಟು ರಿಮೆಂಬರ್ ದ್ಯಾಟ್. ನೋಡಿ, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ಸರಿ, ಸೊ ಯಾಕೆ ಸರ್ಕಾರ ರೂಲ್ಸ್ ಮಾಡಿದೆ, ವೈ ಗವರ್ಮೆಂಟ್ ಮೇಡ್ ಓನ್ಲಿ ಯೂಸ್ ಒನ್ ಮಾಡೆಲ್, ಯಾಕಂದ್ರೆ ಕನ್ಫ್ಯೂಸ್ ಆಗಬಾರ್ದು, ಅದಕ್ಕೋಸ್ಕರ, ಮತ್ತೇನಿಲ್ಲ. ಅಷ್ಟೊಂದು ಇಂಪಾರ್ಟೆಂಟ್ ಏನ್ ಸುದ್ದಿ ಅಲ್ಲ ಇದು. ಸೊ ಇಲ್ಲಿ ನೋಡ್ರಿ, ಅಬೌಟ್ IST, ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ 82 ಡಿಗ್ರಿ 30 ಮಿನಿಟ್ ನಾವು ಯೂಸ್ ಮಾಡ್ತೀವಿ. ಓಕೆ, ಇಟ್ ಪಾಸಸ್ ಥ್ರೂ ಮಿರ್ಜಾಪುರ್ ಇನ್ ಉತ್ತರ ಪ್ರದೇಶ್. ಉತ್ತರ ಪ್ರದೇಶದಲ್ಲಿ ಮಿರ್ಜಾಪುರದ ಮೇಲೆ ಹಾಯ್ದು ಹೋಗುತ್ತದು. 82 ಡಿಗ್ರಿ 30 ಮಿನಿಟ್. ಮಿರ್ಜಾಪುರ್ ಅಂತ ಒಂದು ಮೂವಿ ಕೂಡ ಬಂದಿತ್ತು ನೋಡ್ರಿ, ವೆಬ್ ಸೀರೀಸ್. ವಿ ಆರ್ 5 hours 30 minutes ಅಹೆಡ್ ಆಫ್ ಗ್ರೀನ್ವಿಚ್ ಟೈಮ್. ಗ್ರೀನ್ವಿಚ್ ಟೈಮಿಂಗ್ ಏನಿದಿಲ್ಲ ಅದಕ್ಕಿಂತ 5.5 ಗಂಟೆ ಮುಂದೆ ಇದೀವಿ ನಾವು. ಓಕೆ, ಅಂಡ್ ಸಮ್ ಇನ್ ಅಸ್ಸಾಂ ಅಲ್ಲಿ ಏನ್ ಮಾಡ್ತಾರ ಅವರು, ಟೀ ಗಾರ್ಡನ್ ಅವರು, ದೇ ಯೂಸ್ ಟೈಮಿಂಗ್ ಕಾಲ್ಡ್ ಬಾಗಾನ್ ಟೈಮಿಂಗ್ ಆರ್ ಚೈ ಬಗಾನ್. ಓಕೆ, 1 hour ಅಹೆಡ್ ಆಫ್ IST. ಅಸ್ಸಾಂನಲ್ಲೆಲ್ಲ ಏನ್ ಮಾಡ್ತಾರೆ, 1 hour ಅಹೆಡ್ ಯೂಸ್ ಮಾಡ್ತಾರೆ ಅವ್ರು. ಯಾಕೆ ಹೇಳ್ರಿ, ಯಾಕೆ ತೋರಿಸ್ತೀನಿ ನಿಮಗೆ, ಲೈವೇ ತೋರಿಸ್ತೀನಿ. Okay, so our Indian standard time is passing here, ಅಲ್ವಾ, 82 ಡಿಗ್ರಿ 30 ಮಿನಿಟ್. ಇಲ್ಲಿಂದ ಅಸ್ಸಾಮು ಸಿಕ್ಕಾಪಟ್ಟೆ ದೂರ ಇದೆ. ದೇರ್ ಇಸ್ ಅ ಹ್ಯೂಜ್ ಡಿಸ್ಟೆನ್ಸ್. ಇಫ್ ಹಿಯರ್ ಇಟ್ ಈಸ್ 5 AM, ಸಾರಿ, ಏನ್ ಹೇಳ್ಬೇಕು ನಾನೀಗ, ಇಲ್ಲಿ 5 AM ಆದಾಗ ಅಲ್ಲಿ 5 AM ಇರುತ್ತೆ, ಬಟ್ ಬೆಳಗ್ಗೆ ಜಾಸ್ತಿ ಇರುತ್ತೆ. ಇಲ್ಲಿ 4 PM ಆದಾಗ ಅಲ್ಲಿ ಸಂಜೆ. ಹಾ, ಇಲ್ಲಿ ನೋಡ್ರಿ, ಇಲ್ಲಿ 5 AM ಗೆ ಜಸ್ಟ್ ಸನ್ ಈಸ್ ರೈಸಿಂಗ್ ಆರ್ 6. ಇಲ್ಲಿ 6 AM ಗೆ ಎಲ್ಲಿ, ಈ ಏರಿಯಾದಲ್ಲಿ. ಯಾವ ಏರಿಯಾ ಇದು, ನಮ್ಮ ಬೆಂಗಳೂರು ಇದೆ, ಇಲ್ಲಿ ಹೈದರಾಬಾದ್ ಇದೆ, ದಿಲ್ಲಿ, ಇಲ್ಲೆಲ್ಲ 6 AM ಆಗಿರುತ್ತೆ. ಸನ್ ಆಗ ಏನಾಗ್ತಿರ್ತಾನೆ, ರೈಸ್ ಆಗ್ತಿರ್ತಾನೆ. ಸನ್ ವಿಲ್ ಬಿ ರೈಸಿಂಗ್. ಬಟ್ ಇನ್ ಅಸ್ಸಾಂ ಸೂರ್ಯೋದಯ ಆಗಿ 2 ಗಂಟೆ ಆಗಿರುತ್ತೆ. ಸೂರ್ಯೋದಯ ಆಗಿ 2 ಗಂಟೆ ಆಗಿರುತ್ತೆ ಅಂದ್ರೆ ಅಟ್ 4 AM ಇಟ್ ಸೆಲ್ಫ್ ದೇರ್ ವಿಲ್ ಬಿ ಸನ್ರೈಸ್. ಎಲ್ಲಿ, ಅಸ್ಸಾಂನಲ್ಲಿ. ಓಕೆ, ಇನ್ ಈವ್ನಿಂಗ್ at 6 AM here sun will be just rise ಆಗೋಕೆ, ರೈಸ್ ಅಪೋಸಿಟ್ ಟು ಸನ್ಸೆಟ್. ಹಾ, ಸನ್ಸೆಟ್ ಆಗ್ತಾ ಇರತ್ತೆ ಇಲ್ಲಿ. ಅಲ್ಲಿ 6 ಗಂಟೆಗೆ ಕತ್ಲಾಗಿರುತ್ತೆ. ಓಕೆ, ಅಲ್ಲಿ 4 ಗಂಟೆಗೆ ಕ್ಲೋಸ್ ಆಗಬೇಕೆಲ್ಲ, ಯಾಕಂದ್ರೆ 5 ಗಂಟೆ ನಂತರ ಕತ್ಲಾಗಿ ಬಿಡುತ್ತಲ್ಲ. ಸೊ ದಟ್ ಈಸ್ ವೈ ದೇ ಆರ್ ಯೂಸಿಂಗ್, ಸಿ ಇಫ್ ವಾಟ್ ದೇ ಯೂಸ್, ಇಫ್ ಹಿಯರ್ ಇಟ್ ಈಸ್ 5, ದೇ ಆರ್ ಯೂಸ್ at the 6 AM.
ಇನ್ನು ಟೀ ಗಾರ್ಡನ್ಸ್ ಅಷ್ಟೇ, ಅನ್ಅಫಿಷಿಯಲ್, ನಾಟ್ ಅಫಿಷಿಯಲ್. ಅರ್ಥ ಆಯ್ತಾ? ಸೊ ಆ ತರ. ಸೊ ದಟ್ ಇಸ್ ವೈ ಗೌರ್ಮೆಂಟ್ ಸೈಡ್ ಯು ಆರ್ ನಾಟ್ ಅಲೌಡ್ ಟು ಡೂ ದಟ್, ಓನ್ಲಿ ಯೂಸ್ ಒನ್ ಟೈಮಿಂಗ್ ಅಂತ ಹೇಳಿದ್ದಾರೆ. ಇನ್ ಸಮ್ ಕಂಟ್ರೀಸ್, ವಿಚ್ ಕಂಟ್ರೀಸ್ ಆರ್ ವೆರಿ ವಾಸ್ಟ್ ಲೈಟಿಟ್ಯೂಡಿನಲ್ಲಿ, ಅಂದ್ರೆ ಅವರು ಸಿಕ್ಕಾಪಟ್ಟೆ ದೊಡ್ಡದಿದ್ರೆ ಅಲ್ಲಿ ಬಹಳಷ್ಟು ಟೈಮಿಂಗ್ಸ್ ಯೂಸ್ ಮಾಡ್ತಾರೆ ಅವರು. ಅಮೆರಿಕಾದಲ್ಲಿ ಕೂಡ 2 3 ಇದೆ, ರಷ್ಯಾದಲ್ಲಿ 5 6 ಇದೆ. ಅವರು ಟೈಮಿಂಗ್ಸ್ ಬಹಳಷ್ಟು ಚೇಂಜ್ ಆಗ್ತಾ ಇರುತ್ತೆ ಆತರ. ದೆನ್ ಸ್ಟ್ರಾಟೋ ವೋಲ್ಕ್ಯಾನೋ. ವೋಲ್ಕ್ಯಾನೋ ಅಂತ ಅಂದ್ರೆ ಜ್ವಾಲಾಮುಖಿ. ಸೊ ಏನಾಗಿದೆ ನೋಡೋಣ. ಇನ್ ರೇರ್ ಇವೆಂಟ್, ಮ್ಯಾಸಿವ್ ಮೀಥೇನ್ ಪ್ಲಮ್ಸ್ ಎಮಿಟೆಡ್ ಫ್ರಮ್ ವೋಲ್ಕ್ಯಾನೋ ಮೌಂಟ್ ಫೆಂಟಾಲೆ, ಇಥಿಯೋಪಿಯಾದಲ್ಲಿ ಒಂದು ಮೌಂಟ್ ಫೆಂಟಾಲೆ ಅನ್ನುವಂತ ಒಂದು ವೋಲ್ಕ್ಯಾನೋದಿಂದ ಮೀಥೇನ್ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಸೊ 1820 ಅದು ಎರಪ್ಟ್ ಆಗಿತ್ತಂತೆ, ಅದರ ನಂತರ ಈಗ ಆಗಿದೆ ಅಂತೆ. ಇದ್ರ ಬಗ್ಗೆ ನಾವು ಜಾಸ್ತಿ ನೆನ್ಪಿಟ್ಟುಕೊಳ್ಳೋ ಅಗತ್ಯ ಇಲ್ಲ. ನೋ ನೀಡ್ ಟು ರಿಮೆಂಬರ್ ದೀಸ್: ಮೌಂಟ್ ಫೂಜಿ ಇನ್ ಜಪಾನ್, ಮೌಂಟ್ ವೆಸುವಿಸು ಇನ್ ಇಟಲಿ, ಮೌಂಟ್ ಎಟ್ನಾ ಇನ್ ಇಟಲಿ, ಸೇಮ್ ಮೌಂಟ್ ರೈನರ್ ಇನ್ USA, ಕ್ರಾಕಾಟಾ ಇಂಡೋನೇಷಿಯಾ. ರಿಮೆಂಬರ್ ದಿಸ್. ದೇ ವಿಲ್ ಆಸ್ಕ್ ಪೇರ್, ಹೊಂದಿಸಿ ಬರೆಯಿರಿ, ಪೇರ್ಸ್ ಕೇಳ್ತಾರೆ ಅವರು. ಓಕೆ. ದೆನ್ ಅಬೌಟ್ ಮೀಥೇನ್ ಪ್ಲಮ್ಸ್, ರಿಲೀಸ್ ಲಾರ್ಜ್ ಕ್ವಾಂಟಿಟಿ ಆಫ್ ಮೀಥೇನ್ ಹೊರಗಡೆ ಬರುತ್ತೆ, ಸಾಕು, ಏನಾಗುತ್ತೆ ಇಲ್ಲಿ. ದೆನ್ ಮೌಂಟ್ ಡುಕೋಣೋ ಏನಿದು, ಇಟ್ ಈಸ್ ಆಲ್ಸೋ ರೀಸೆಂಟ್ಲಿ ವೋಲ್ಕ್ಯಾನೋ ಎರಪ್ಟೆಡ್ ಇನ್ ಮೌಂಟ್ ಡುಕೋಣೋ ಇನ್ ಇಂಡೋನೇಷಿಯಾದಲ್ಲಿ ಡುಕೋಣೋ ಅನ್ನುವಂತ ಒಂದು ಪರ್ವತದಲ್ಲಿ ಜ್ವಾಲಾಮುಖಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಉಳಿದಿರೋ ಮಾಹಿತಿ ನಮಗೇನು ಅಗತ್ಯ ಇಲ್ಲ. UPSC ಡೋಂಟ್ ಆಸ್ಕ್ ಆಲ್ ದಟ್ ಥಿಂಗ್, ಬಟ್ ದೇ ವಿಲ್ ಆಸ್ಕ್ ದಿಸ್. Indonesia, there are 127 active volcanoes. In India, how many volcanoes are there? Only one volcano. That is ಯಾವುದು? ಬಾರೆನ್ ಐಲ್ಯಾಂಡ್. ಬಾರೆನ್ನೆ ಅಲ್ವಾ? ದಿಂದ ಸ್ಟಾರ್ಟ್ ಆಗುತ್ತೆ ಅದರ ಹೆಸರು. ಬಾರೆನ್ನೆ ಏನೋ ಇದೆ. ಓಕೆ. ಸೊ ಅಂಡಮಾನ್ ನಿಕೋಬಾರ್ ನಲ್ಲಿ ಇದೆ ಅದು. ಅದು ನೋಡ್ರಿ, ಇಂಡೋನೇಷ್ಯಾದಲ್ಲಿ 127 ವೋಲ್ಕ್ಯಾನೋಸ್. ವೆರಿ ಹ್ಯೂಜ್ ಆಯ್ತು, ಸಿಕ್ಕಾಪಟ್ಟೆ ಆಯ್ತು. ಓಕೆ, ಅಷ್ಟು ಸಾಕು. ನೆಕ್ಸ್ಟ್, ಕ್ಯಾಸ್ಪಿಯನ್ ಸಿ. ನೀವೇನ್ ಮಾಡ್ಬೇಕು, ವೈಲ್ ಸ್ಟಡಿಯಿಂಗ್ ದೀಸ್ ಟೈಪ್ ಆಫ್ ಟಾಪಿಕ್, ಯು ಶುಡ್ ಹ್ಯಾವ್ ಯುವರ್ ಅಟ್ಲಾಸ್ ಬಿಸೈಡ್ ಯು. ನೋಡೋದು ಅದ್ರ ಸುತ್ತಮುತ್ತ ಏನಿದೆ. ಬೈ ಹಾರ್ಟ್ ಮಾಡ್ಬೇಡ್ರಿ ಅಟ್ಲಾಸ್ ಅನ್ನ. ನೋ ನೀಡ್ ಟು ಬೈ ಹಾರ್ಟ್. ಪದೇ ಪದೇ ನೋಡ್ತಾ ಹೋಗ್ರಿ, ನೆನಪು ಉಳಿದು ಬಿಡುತ್ತೆ ಎಲ್ಲ. ಇಲ್ಲಿದೆ ನೋಡ್ರಿ, ದಿಸ್ ಈಸ್ ಕ್ಯಾಸ್ಪಿಯನ್ ಸಿ. ಕಶ್ಯಪ ಸಮುದ್ರ ಅಂತ ಕರಿತಾ ಇದ್ರು ಅಂತ ಭಾರತದವ್ರು ಹೇಳ್ತಾರೆ ಕೆಲವೊಬ್ರು. ದಿಸ್ ಈಸ್ ಕ್ಯಾಸ್ಪಿಯನ್ ಸಿ. ಇದ್ರ ಸುತ್ತಮುತ್ತ ಇರುವಂತಹ ದೇಶಗಳು ನೋಡ್ರಿ, ಕಜಕಿಸ್ತಾನ್, ರಷ್ಯಾ, ಅಜರ್ಬೈಜಾನ್, ಇರಾನ್, ತುರ್ಕ್ಮೆನಿಸ್ತಾನ್. ಕಜಕಿಸ್ತಾನ್ ಇದೆ, ರಷ್ಯಾ ಇದೆ, ಅಜರ್ಬೈಜಾನ್ ಇದೆ, ಇರಾನ್, ತುರ್ಕ್ಮೆನಿಸ್ತಾನ್. ಈ ತರ ನೆನ್ಪಿಟ್ಕೊಳ್ಬೇಕು ನೀವು. ಉಳಿದಿರೋದು ಯಾವುದೂ ಇಲ್ಲ ಇದಕ್ಕೆ ಟಚ್ ಆಗಿರೋದು. ಸೊ ವೈ ಇಟ್ ಈಸ್ ಇನ್ ನ್ಯೂಸ್? ಎನ್ವೈರನ್ಮೆಂಟಲ್ ಆಕ್ಟಿವಿಸ್ಟ್ ರೈಸ್ಡ್ ಕನ್ಸರ್ನ್ ಓವರ್ ರ್ಯಾಪಿಡ್ಲಿ ಡಿಕ್ಲೈನಿಂಗ್ ವಾಟರ್ ಲೆವೆಲ್ಸ್ ಇನ್ ಕ್ಯಾಸ್ಪಿಯನ್ ಸಿ. ಯು ಕ್ಯಾನ್ ಯೂಸ್ ಇನ್ ಎನ್ವೈರನ್ಮೆಂಟ್ ರಿಲೇಟೆಡ್ ಎಸ್ಸೆ. ಬಾರೆನ್ ಐಲ್ಯಾಂಡ್ ವೋಲ್ಕ್ಯಾನೋ. ಎಸ್, ಅರ್ಥ ಆಯ್ತಾ ನಿಮಗೆ? ಸೊ ಯು ಶುಡ್ ಯೂಸ್ ದಿಸ್. ಕ್ಯಾಸ್ಪಿಯನ್ ಸಮುದ್ರ ಇತ್ತೀಚೆಗೆ ಅದರ ನೀರಿನ ಮಟ್ಟ ಕುಸಿಯುತ್ತಿದೆ ಅಂತ ಪರಿಸರವಾದಿಗಳು ಪ್ರಶ್ನಿಸುತ್ತಿದ್ರು. ನೋಡ್ರಿ, ಎಸ್ಸೆ ಅಂದ್ರೆ ಎಸ್ಸೆಗೆ ಸೆಪರೇಟ್ ಆಗಿ ಸ್ಟಡಿ ಮಾಡೋದಿಲ್ಲ. ನೀವು ಓದಿರೋ ನಾಲೆಜ್ ಅನ್ನ ಅಲ್ಲಿ ಜೋಡಿಸ್ಬೇಕು. ಓಕೆ, ಓದಿರೋ ನಾಲೆಜ್ ಅನ್ನ ಅಲ್ಲಿ ಏನ್ ಮಾಡ್ಬೇಕು? ಜೋಡಿಸ್ಬೇಕು. ಅವಾಗ ನಿಮ್ಗೆ ನಾಲೆಜ್ ಯೂಸ್ ಆಗುತ್ತೆ. ಎಷ್ಟು ಪೇಜ್ ಹೇಳಿದೆ ನಾನು? ಓನ್ಲಿ ದಿಸ್ 1 2 3 4 5 ಒಳ್ಳೆ ಇದೀವ. ಸರಿ ನೋಡ್ರಿ, 31,000 ಸ್ಕ್ವೇರ್ ಕಿಲೋಮೀಟರ್ ಲಾಸ್ ಆಗಿದೆ. We'll study some important things about Caspian Sea. It is largest enclosed water body in the world. ಏನದರ ಅರ್ಥ? Yes, it is not connected to any ocean. Ocean is connect ಇಲ್ಲ. Then border countries, Kazakhstan. ನೋಡ್ರಿ, ನಿಮ್ಗೊಂದು ಮಾತು ಹೇಳ್ತೀನಿ. While studying border country, no, don't read this. Remember this diagram. ಡಯಾಗ್ರಾಮ್ ಕೊಡ್ರಿ. ಪಿಕ್ಚರೋಗ್ರಾಫಿಕ್ ಮೆಮರಿ ಅಂತೀವಿ. ಸಾಲಗ ನೆನ್ಪಿಟ್ಕೊಳಕ್ ಬರಲ್ಲ, ಚಿತ್ರ ನೆನ್ಪಿಡ್ಬೋದು ನಾವು. ಕಜಕಿಸ್ತಾನ್ ಇದೆ ಅಲ್ಲಿ. ಕಜಕಿಸ್ತಾನ್ ಕೆಳಗಡೆ ತುರ್ಕ್ಮೆನಿಸ್ತಾನ್, ಕೆಳಗಡೆ ಇರಾನ್, ಅಜರ್ಬೈಜಾನ್, ರಷ್ಯಾ. ಸೊ ರಷ್ಯಾ, ಇರಾನ್, ಅದರ ನಡುವೆ ಅಜರ್ಬೈಜಾನ್, ಇಲ್ಲಿ ತುರ್ಕ್ಮೆನಿಸ್ತಾನ್, ಆ ಕಡೆ ಕಜಕಿಸ್ತಾನ್. ಯಾವುದು ಹೇಳ್ರಿ? ಸರ್ ಹೇಳಿದಾರಾ? ನೆನ್ಪಿಟ್ಕೊಡ್ರಿ ಆಮೇಲೆ, ನೋ ಪ್ರಾಬ್ಲಮ್. ಅಂಡ್ ಅತಿ ಹೆಚ್ಚು ಬಾರ್ಡರ್ ಇರೋದು ಯಾವುದು? ಕಜಕಿಸ್ತಾನ್ ಲಾರ್ಜೆಸ್ಟ್ ಬಾರ್ಡರ್ ಅದರ ಜೊತೆ.
ಆಯಿಲ್ ರಿಸರ್ವ್ ಜಾಸ್ತಿ ಇದೆ ಇಲ್ಲಿ, ಅರೌಂಡ್ 48 ಬಿಲಿಯನ್ ಬ್ಯಾರಲ್ಸ್. ಅದೇ ನೆನ್ಬಿಟ್ಕೋಬೇಡ್ರಿ. ಓಕೆ, ಸಾಕಿಷ್ಟು. ಸೊ ದಿಸ್ ಈಸ್ ವಿತ್ ರೆಸ್ಪೆಕ್ಟ್ ಟು ಎನ್ವೈರ್ಮೆಂಟ್. ಹಾ, ತಾರೀಖಾ? ಹಾ, ತಜಿಕಿಸ್ತಾನ್, ಅಜರ್ಬೈಜಾನ್, ರಷ್ಯಾ, ಇರಾನ್, ಕಜಕಿಸ್ತಾನ್. ನೆನ್ಪಿಟ್ಕೊಡ್ರಿ, ಇಲ್ಲೇ ಬರ್ಕೊಂಡ್ ಬಿಡ್ರಿ, ಇಲ್ಲೇ ಬರ್ಕೊಳ್ಳೋದು ನೀವು. ಅದನ್ನ ಪ್ರತ್ಯೇಕವಾಗಿ ಒಂದು ಬುಕ್ ಅಲ್ಲ. ಟ್ರಿಕ್ ಏನಂತ ಅಂದ್ರೆ ತಾರೀಖ್, ಈ ತರ ಇದೇ ಮ್ಯಾಗ್ಝಿನ್ 10 ಸಾರಿ ರಿವಿಷನ್ ಮಾಡೋದು, ಅವಾಗ ನಿಮಗೆ ಬರುತ್ತೆಲ್ಲ. ಓಕೆ, ನಾವು ವಿಲ್ ಡಿಸ್ಕಸ್ ಸಮಥಿಂಗ್ ಅಬೌಟ್ ಎಥಿಕ್ಸ್. ನೋಡೋಣ, ಸ್ವಲ್ಪ ಎಥಿಕ್ಸ್ ಬಗ್ಗೆ ನೋಡೋಣ. ಒಬ್ಸಿನಿಟಿ ಆರ್ ಆಬ್ಸಿನಿಟಿ ಆನ್ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್, ವೆರಿ ಇಂಪಾರ್ಟೆಂಟ್. ಇವೆಲ್ಲ ನಾಲೆಜ್ ಇರ್ಬೇಕು ನಿಮಗೆ. ಸೊ ರೀಸೆಂಟ್ಲಿ ಇನ್ ಇಂಡಿಯಾಸ್ ಗಾಟ್ ಲೇಟೆಂಟ್ ಪ್ರೋಗ್ರಾಮ್, ಸಮ್ ವಲ್ಗರ್ ಥಿಂಗ್ ಹ್ಯಾಪನ್ಡ್. ನೋಡಿದೀರಿ ಅದನ್ನ? ಇಶ್ಯೂ ಎಷ್ಟು ದೊಡ್ಡದಾಗಿತ್ತು. ಯಾರವರು? ಏನಾಗಿತ್ತು? ಹಾ, ಇಂಡಿಯಾಸ್ ಗಾಟ್ ಲೇಟೆಂಟ್ ಅನ್ನುವಂತ ಪ್ರೋಗ್ರಾಮ್ ನಲ್ಲಿ ರಣವೀರ್ ಅಲಾವಾದಿಯಾ ಗೊತ್ತಾ? ಹ್ಯಾವ್ ಯು ಹರ್ಡ್ ಬೀರ್ ಬೈಸೆಪ್ಸ್ ಪಾಡ್ಕಾಸ್ಟ್? ಬೀರ್ ಬೈಸೆಪ್ಸ್, ರಣವೀರ್ ಅಲಾವಾದಿಯಾ, he is a famous personality. He has some companies like I don't know names of companies, but ಪಾಡ್ಕಾಸ್ಟ್ ಮಾಡ್ತಾರ ಅವ್ರು. ಯಾವುದು TRS ಅಂತ ಒಂದಿದೆ. ಓಕೆ, he was a drug addict and he was a love failure boy 10 years back. Then he recovered from that. Now he is a topmost podcaster in India. ನೆನ್ಪಿಟ್ಕೊಡ್ರಿ. ಓಕೆ, ವಾಟ್ ಹ್ಯಾಪನ್ ಇನ್ ದ್ಯಾಟ್ ಪ್ರೋಗ್ರಾಮ್? ಸಮ್ ವಲ್ಗರ್ ಥಿಂಗ್ಸ್ ಯೂಸ್ಡ್. ಕೆಲವೊಂದು ಅಶ್ಲೀಲ ಪದಗಳನ್ನ, ಅಶ್ಲೀಲ ಕಂಟೆಂಟ್ ಅನ್ನ ಯೂಸ್ ಮಾಡಿದ್ರು. ದಟ್ ಈಸ್ ವೈ ಸುಪ್ರೀಂ ಕೋರ್ಟ್ ಆಲ್ಸೋ ಸೇಡ್ ದ ಗವರ್ಮೆಂಟ್ ಶುಡ್ ಬ್ರಿಂಗ್ ರೆಗ್ಯುಲೇಟರಿ ಮೆಜರ್ಸ್. ಸರ್ಕಾರ ಏನ್ ಮಾಡಬೇಕು, ಕೆಲವೊಂದು ಸ್ಟ್ರಿಕ್ಟ್ ಕ್ರಮಗಳನ್ನ ತಗೊಂಡ್ ಬಂದ್ರಿ ಅಂತ ಹೇಳಿದ್ದಾರೆ. ಓಕೆ, ಗವರ್ಮೆಂಟ್ ಈಸ್ ಆಲ್ಸೋ ಥಿಂಕಿಂಗ್ ಆನ್ ದಟ್. ಹಾಗಾದ್ರೆ ಒಬ್ಸಿನಿಟಿ ಅಂದ್ರೆ ಏನು? ಅಶ್ಲೀಲತೆ ಅಂದ್ರೆ ಏನು? ದೇರ್ ಇಸ್ ನೋ ಫಿಕ್ಸ್ಡ್ ಟರ್ಮ್, ಫಿಕ್ಸ್ಡ್ ಡೆಫಿನೇಷನ್ ಫಾರ್ ದಟ್. ಯಾವುದೇ ರೀತಿ ಇಲ್ಲ. ಓಕೆ, ಸೊ ಇನ್ ದಟ್ ವಾಟ್ ಆರ್ ದ ಸ್ಟೇಕ್ ಹೋಲ್ಡರ್ಸ್? ಯಾರ್ಯಾರು ಇರ್ತಾರೆ ಇದರಲ್ಲಿ? ಯಾವ್ದ್ರಲ್ಲಿ? ಒಬ್ಸಿನಿಟಿ ಅಲ್ಲ, ಈ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ನಲ್ಲಿ. ಓಕೆ, ದೇರ್ ಆರ್ ಕಂಟೆಂಟ್ ಕ್ರಿಯೇಟರ್ಸ್. ಕಂಟೆಂಟ್ ಕ್ರಿಯೇಟರ್ಸ್ ಇರ್ತಾರೆ ಅಲ್ವಾ? ಫಸ್ಟ್ ಅವರೇ ಬರೋದು ಮೊದಲು. ದೆನ್ ಡಿಜಿಟಲ್ ಪ್ಲಾಟ್ಫಾರ್ಮ್ ಇರುತ್ತೆ, ಕಂಟೆಂಟ್ ಕ್ರಿಯೇಟರ್ಸ್. ದೆನ್ ಅವ್ರೆಲ್ಲ ಕ್ರಿಯೇಟ್ ಮಾಡ್ತಾರೆ ಅದನ್ನ ಆನ್ ಪ್ಲಾಟ್ಫಾರ್ಮ್ಸ್, ಯೂಟ್ಯೂಬ್ ಲೈಕ್ ಪ್ಲಾಟ್ಫಾರ್ಮ್ಸ್. ಅಂಡ್ ಗವರ್ಮೆಂಟ್ ಅಂಡ್ ರೆಗ್ಯುಲೇಟರಿ ಬಾಡೀಸ್, ದೇ ವಿಲ್ ಮೇಕ್ ದ ರೂಲ್ಸ್ ಅಂಡ್ ದ ಕಂಟೆಂಟ್ ವಿಲ್ ಬಿ ಕನ್ಸ್ಯೂಮ್ಡ್ ಬೈ ಸೊಸೈಟಿ. ಇವರೆಲ್ಲರೂ ಕೂಡ ಏನಂತ ಕರಿತೀವಿ? ಇವರನ್ನ ಪಾಲುದಾರರು. ಎಥಿಕ್ಸ್ ಆನ್ಸರ್ ಬರೆಯುವಾಗ ಈ ತರ ಬರಿಬೇಕಾಗತ್ತೆ ನಾವು, ಅದರಲ್ಲಿ ಯಾರ್ಯಾರು ಪಾಲ್ಗೊಂಡಿದ್ದಾರೆ ಅಂತ. ಅವ್ರದ್ದು ಹೇಗಿರುತ್ತೆ? ಫಸ್ಟ್ ಒನ್, ವೆನ್ ಇಟ್ ಕಮ್ಸ್ ಟು ಕಂಟೆಂಟ್ ಕ್ರಿಯೇಟರ್, ದೇ ಶುಡ್ ಗೆಟ್ ಫ್ರೀಡಮ್. ಅವ್ರಿಗೆ ಸ್ವಾತಂತ್ರ್ಯ ಇರ್ಬೇಕು ಮೊದಲು. ಅವ್ರನ್ನ ನೀವು ಬಿಗಿಯಾಗಿ ಹಿಡ್ಕೊಂಡ್ಬಿಟ್ಟು ನಿನ್ನ ಕಲೆಯನ್ನ ತೋರಿಸು ಅಂದ್ರೆ, ಕೈ ಕಟ್ಟಾಕಿ ಭರತನಾಟ್ಯ ಮಾಡು ಅಂದ್ರೆ ಹಾಗಲ್ಲಲ್ವಾ? ಸೊ ಅವ್ರಿಗೆ ಫ್ರೀಡಮ್ ಕೂಡ ಇರಬೇಕು. ಬಟ್ ದ್ಯಾಟ್ ಶುಡ್ ಬಿ ಅಂಡರ್ ಸಮ್ ಲಾ. ಕೆಲವೊಂದು ಕಾನೂನುಗಳಿರ್ಬೇಕು ಅದಕ್ಕೆ. ಓಕೆ, ಅಂಡ್ ಡಿಜಿಟಲ್ ಪ್ಲಾಟ್ಫಾರ್ಮ್ ಏನ್ ಸಿಗುತ್ತೆ ಅವ್ರಿಗೆ? ರೆವಿನ್ಯೂ ಸಿಗುತ್ತೆ. ಅಂಡ್ ಪೀಪಲ್ ಏನ್ ಸಿಗಬೇಕು? ಗುಡ್ ಕಂಟೆಂಟ್ ಸಿಗಬೇಕು. ಅಂಡ್ ದೇರ್ ಶುಡ್ ನಾಟ್ ಬಿ ಎನಿ ಆಬ್ಸಿನಿಟಿ ಇರಬಾರದು ಅಂತ ಹೇಳ್ತಾ ಇದಾರೆ. ಸೊ ದೇರ್ ಆರ್ ಸಮ್ ಎಕ್ಸಾಂಪಲ್ಸ್. ಇತ್ತೀಚೆಗೆ ಏನೇನಾಗಿತ್ತು ಅಂತ ಅಂದ್ರೆ, ಬುಲ್ಲಿ ಬೈ ಆಪ್ ಅನ್ನುವಂತ ಒಂದು ಇನ್ಸಿಡೆಂಟ್ ಆಗಿತ್ತು. ವಾಟ್ ಹ್ಯಾಪನ್ಡ್ ದೇರ್? ಇಮೇಜಸ್ ಆಫ್ ವಿಮೆನ್ ಆಫ್ ಎ ಮೈನಾರಿಟಿ ಕಮ್ಯುನಿಟಿ ವರ್ ಆಕ್ಷನ್ಡ್ ಆನ್ಲೈನ್. ಕೆಲವೊಂದು ಮೈನಾರಿಟಿ ಕಮ್ಯುನಿಟಿಯ ಮಹಿಳೆಯರ ಚಿತ್ರಗಳನ್ನ ಹರಾಜಿಗಿಟ್ಟಿದ್ರು ಆನ್ಲೈನ್ ಅಲ್ಲಿ 2021ರಲ್ಲಿ. ಯು ಶುಡ್ ಯೂಸ್ ದೀಸ್ ಇನ್ ಯುವರ್ ಎಸ್ಸೇಸ್ ಎಥಿಕ್ಸ್ ನಲ್ಲಿ. ಯು ಶುಡ್ ಯೂಸ್ ದೀಸ್ ಎಕ್ಸಾಂಪಲ್ಸ್, ನೆನ್ಪಿಟ್ಕೊಡ್ರಿ. ಅಂಡ್ ಕಾಂಟ್ ಅನ್ನೋನೊಬ್ಬ ಬರ್ತಾನೆ. ಕಾಂತ ಅಲ್ಲ, ಕಾಂಟ್. ಓಕೆ, ಏನು ಫುಲ್ ನೇಮ್ ಏನು? ಫುಲ್ ನೇಮ್ ಬರ್ತಾ ಇಲ್ಲ. ಯಾರ್ಯಾರು ಗೊತ್ತಿದ್ಯಾ? ಬ್ಲಾಂಕ್ ಆಗ್ಬಿಡುತ್ತೆ ಒಂದ್ಸಾರಿ ಟೀಚ್ ಮಾಡುವಾಗ. ಈತ ಈಸ್ ಅ ವೆರಿ ಗುಡ್ ಪರ್ಸನಾಲಿಟಿ. ವಿ ಸ್ಟಡಿ ಹಿಮ್ ಇನ್ ಎಥಿಕ್ಸ್ ಅಲ್ಲಿ ಕಲಿತೀವಿ. ಈತ ಏನ್ ಹೇಳ್ತಾನೆ ನೋಡ್ರಿ, ಹ್ಯೂಮನ್ಸ್ ಮಸ್ಟ್ ನೆವರ್ ಬಿ ಟ್ರೀಟೆಡ್ ಆಸ್ ಅ ಮೇರ್ ಮೀನ್ಸ್ ಟು ಅನ್ ಎಂಡ್. ಎಂಡ್ ಅಂದ್ರೆ ಏನು? ನಮ್ಮ ಕೊನೆಯ ಗುರಿ. ಮೀನ್ಸ್ ಅಂದ್ರೆ ಏನು? ಮಾರ್ಗ. ಅಂದ್ರೆ ಮನುಷ್ಯರನ್ನ ನಾವ್ ಯಾವುದೋ ಒಂದು ಗುರಿಯನ್ನ ತಲುಪಲು ಬಿಸಾಡುವಂತಹ ಪ್ರಾಡಕ್ಟ್ ಗಳನ್ನಾಗಿ ಯೂಸ್ ಮಾಡ್ಕೊಳ್ಬಾರ್ದು ಅಂತ ಹೇಳ್ತಾನೆ ಅವನು. ಓಕೆ, ಅಂದ್ರೆ ಅದಕ್ಕೆ ಒಂದು ಘನತೆ ಇರುತ್ತೆ ಅಂತ ಹೇಳ್ತಾನೆ ಅವನು. ಸರಿನಾ? ಸೊ ವಿ ಶುಡ್ ನಾಟ್ ಅಲೋ
ನಾರ್ಮಲೈಸಿಂಗ್ ಅಬ್ಸಿನಿಟಿ, ಅಶ್ಲೀಲತೆಯನ್ನು ನಮ್ಮ ಸಮಾಜದಲ್ಲಿ ಏನ್ ಮಾಡೋಕ್ ಬಿಡಬಾರ್ದು, ನಾರ್ಮಲೈಸ್ ಮಾಡೋಕೆ ಬಿಡಬಾರ್ದು ಅಂತ ಹೇಳಲಾಗತ್ತೆ. ಸರಿನಾ? ಅದಕ್ಕೆ ಹಾರ್ಮ್ ಪ್ರಿನ್ಸಿಪಲ್ ಅಂತ ಬರುತ್ತೆ. ಜಾನ್ ಸ್ಟುವರ್ಟ್ ಮಿಲ್ ಅವ್ನು ಹೇಳ್ತಾನೆ ಇದನ್ನ. ಏನ್ ಹೇಳ್ತಾನೆ ಅವನು? ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಶುಡ್ ನಾಟ್ ಕಾಸ್ ಹಾರ್ಮ್ ಟು ಸೊಸೈಟಿ. ಓಕೆ, ನಮಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಅಂತ ಹೇಳಿ ಸಮಾಜಕ್ಕೆ ಅದರಿಂದ ಹಾನಿಯನ್ನ ಮಾಡಬಾರ್ದು. ಇವನ್ನೆಲ್ಲ ಬರ್ಕೊಂಡು ನೆನ್ಪಿಟ್ಕೊಳ್ಳೋದಿಲ್ಲ. ಇದೇ ಮ್ಯಾಗ್ಝಿನ್ ಪದೇ ಪದೇ ಓದ್ತಾ ಇರೋದು. ನಾಳೆ ಎಥಿಕ್ಸ್ ಇದೆ ಅಂದ್ರೆ ನಾನು ಅಂಡರ್ಲೈನ್ ಮಾಡ್ಸಿರ್ತೀನಿ, ಅದನ್ನ ಓದ್ಕೊಂಡು ಹೋದ್ರೆ ಬರ್ದ್ ಬಿಡ್ತೀರಿ, ನೆನ್ಪಿಟ್ಕೊಡ್ರಿ. ನೋ ನೀಡ್ ಟು ರೈಟ್ ಅಂಡ್ ಕೀಪ್ ಯುವರ್ ನೋಟ್ಸ್. ಈಸಿ ಆಗಿರಿ, ಆರಾಮಾಗಿ ಸ್ಟಡಿ ಮಾಡ್ರಿ. ನಿಮ್ ತಲೆಯಲ್ಲಿ ನಾಲೆಜ್ ತುಂಬಿಕೊಡ್ರಿ, ಬುಕ್ ನಲ್ಲಿ ನೋಟ್ಸ್ ಅಲ್ಲ. ಇಂಥದ್ದು ಹೇಗಿದ್ರು ಇದ್ದೇ ಇರುತ್ತೆ. ಮತ್ತೆ ಇದರಿಂದ ಏನು ಬರ್ಕೊಳ್ತೀರಿ? ಅದ್ಯಾಕೆ ಬರ್ಕೊಳ್ಬೇಕು? ಯಾಕೆ? ಏನು ಇಲ್ಲ, ಇಲ್ಲೇ ಇದೆ, ಅಂಡರ್ಲೈನ್ ಮಾಡ್ಕೊಡ್ರಿ. ಕಾಂಟ್ ಆ ತರ ಹೇಳಿದಾನೆ. ಹಾರ್ಮ್ ಪ್ರಿನ್ಸಿಪಲ್ ಜಾನ್ ಸ್ಟುವರ್ಟ್ ಈ ತರ ಹೇಳಿದಾನೆ. ಇಮ್ಯಾನ್ಯುಯಲ್ ಕಾಂಟ್ ನೋಡ್ರಿ, ನಿಖಿಲ್ ಅವ್ರು ಹೇಳ್ತಾ ಇದಾರೆ. ವೆರಿ ಗುಡ್. ಸರಿ, ಆಮೇಲೆ ಮತ್ತೊಂದು ಬರುತ್ತೆ, ಯುಟಿಲಿಟೇರಿಯನಿಸಮ್ ಅಂತ ಹೇಳಿ. ಓಕೆ, ಏನ್ ಯುಟಿಲಿಟೇರಿಯನಿಸಮ್ ಏನ್ ಹೇಳುತ್ತೆ? ವಿ ವಿಲ್ ಸ್ಟಡಿ ಇಟ್ ಇನ್ ಎಥಿಕ್ಸ್. ಇಟ್ ಸಜೆಸ್ಟ್ ದ್ಯಾಟ್ ಆಕ್ಷನ್ಸ್ ಶುಡ್ ಪ್ರಮೋಟ್ ಗ್ರೇಟೆಸ್ಟ್ ಗುಡ್. ನಾವೇನೋ ಒಂದು ಕೆಲಸ ಮಾಡಿದಾಗ ಅದು ಬಹುಪಯೋಗಿ ಆಗಿರ್ಬೇಕು. ಯುಟಿಲಿಟೇರಿಯನಿಸಮ್, ಯಾರಿಗಾದ್ರೂ ಉಪಯೋಗ ಆಗ್ಬೇಕು, ಅದರಿಂದ ಬಹಳಷ್ಟು ಜನರಿಗೆ ಉಪಯೋಗ ಆಗ್ಬೇಕು ಅಂತ ಕೆಲಸವನ್ನ ಮಾಡ್ಬೇಕು ಅಂತ ಹೇಳುತ್ತೆ. ಸರಿ, ಸೊ ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ನಾನು? ದೇರ್ ಶುಡ್ ಬಿ ರೆಗ್ಯುಲೇಷನ್ಸ್ ಆನ್ ಡಿಜಿಟಲ್ ಪ್ಲಾಟ್ಫಾರ್ಮ್, ಆ ಕಾರಣಕ್ಕಾಗಿ. ದೆನ್ ಅಪ್ಹೋಲ್ಡಿಂಗ್ ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ, ಸಂವಿಧಾನ ಕೂಡ ನಮ್ಗೆ ಹೇಳುತ್ತೆ. ಅದನ್ನ ಏನ್ ಹೇಳುತ್ತೆ ಅಂದ್ರೆ, ದೇರ್ ಆರ್ ರೀಸನೇಬಲ್ ರಿಸ್ಟ್ರಿಕ್ಷನ್ಸ್ ಅಂಡರ್ ಆರ್ಟಿಕಲ್ 19. ಅಂಡರ್ ಆರ್ಟಿಕಲ್ 19 ಏನ್ ಕೊಡುತ್ತೆ? ನಮಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಕೊಡುತ್ತೆ. ಫ್ರೀಡಮ್ ಆಫ್ ಪ್ರೆಸ್ ಅಂಡ್ ಎಕ್ಸ್ಪ್ರೆಷನ್. ನಾವು ಪತ್ರಿಕೆಗಳಲ್ಲಿ ಬರೀಬಹುದು, ನಾವು ನಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಬಹುದು, ಬಟ್ ದೇರ್ ಶುಡ್ ಬಿ ರೀಸನೇಬಲ್ ರಿಸ್ಟ್ರಿಕ್ಷನ್. ನಮ್ಗೆ ಹೇಗ್ ಬೇಕು ನಾವು ಪ್ರತಿಭಟನೆ ಮಾಡ್ತಾ ಹೋದ್ರೆ, ಎಸ್, ದೇರ್ ಆರ್ ರೀಸನೇಬಲ್ ರಿಸ್ಟ್ರಿಕ್ಷನ್ಸ್. ಅವಾಚ್ಯ ಪದಗಳನ್ನ ಬಳಸೋ ಹಾಗಿಲ್ಲ. ದೇರ್ ಶುಡ್ ನಾಟ್ ಬಿ ವಲ್ಗರ್ ವರ್ಡ್ಸ್ ಯೂಸ್ಡ್ ಅಂಡ್ ಓಕೆ, ನ್ಯೂಡಿಟಿ ಇದೆಲ್ಲ ಇರಬಾರ್ದು ಅಂತ ಹೇಳುತ್ತೆ. ಆ ತರ ನೋಡ್ರಿ, ಇಷ್ಟೆಲ್ಲ ನೀವೇನ್ ಜಾಸ್ತಿ ನೆನ್ಪಿಟ್ಕೊಳ್ಬೇಡ್ರಿ. 3 ಪಾಯಿಂಟ್. ಗುಲ್ಲಿಯ ಏನಾಗಿತ್ತಲ್ಲಿ? ಹರಾಜು. ಏನು? ಮೈನಾರಿಟಿ ಮಹಿಳೆಯರ ಚಿತ್ರಗಳನ್ನ ಟಾರ್ಗೆಟ್ ಮಾಡಿದ್ರು. ನಂಬರ್ 2, ಕಾಂಟ್ ಏನ್ ಹೇಳ್ತಾನೆ? ಮನುಷ್ಯರನ್ನ ನಮ್ಮ ಗುರಿ ತಲುಪಲು ಸಾಧನಗಳನ್ನ ಬಳಸ್ಕೊಳ್ಬಾರ್ದು. ಆಮೇಲೆ ಹಾರ್ಮ್ ಪ್ರಿನ್ಸಿಪಲ್ ಯಾರವನು? ಸ್ಟುವರ್ಟ್ ಮಿಲ್ ಏನ್ ಹೇಳ್ತಾನೆ? ಸಮಾಜಕ್ಕೆ ಒಳಿತಾ ಆಗ್ಬೇಕಂತ ಹೇಳ್ತಾನಲ್ವ ಅವನು, ಅಲ್ವಾ? ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಶುಡ್ ನಾಟ್ ಕಾಸ್ ಹಾರ್ಮ್ ಟು ಸೊಸೈಟಿ. ಸಮಾಜಕ್ಕೆ ಅದರಿಂದ ಹಾನಿ ಆಗ್ಬಾರ್ದು. ಓಕೆ, ಆಮೇಲೆ ಮತ್ತೊಂದು ಬಂತಲ್ಲ, ಏನು? ಯುಟಿಲಿಟೇರಿಯನಿಸಮ್. ಅದರಿಂದ ಏನಾಗ್ಬೇಕು? ಬಹುಪಯೋಗಿ ಆಗ್ಬೇಕು ಅಷ್ಟೇ. 4 ಪಾಯಿಂಟ್ಸ್ ಇದರಲ್ಲಿ ಅಷ್ಟೇ ನೆನ್ಬಿಟ್ಕೊಡಿ, ಜಾಸ್ತಿ ಏನು ಬೇಡ. ಆಮೇಲೆ ಇಲ್ಲಿರುವಂತ ಎಥಿಕಲ್ ಇಶ್ಯೂಸ್ ಏನಂತ ಅಂದ್ರೆ, ಒಂದು ಕಂಟೆಂಟ್ ಕ್ರಿಯೇಟರ್ಗೆ ಸ್ಟ್ರಿಕ್ಟ್ ರೂಲ್ಸ್ ತರಬೇಕಾ ಅಥವಾ ಅವ್ರಿಗೆ ಸ್ವಾತಂತ್ರ್ಯ ಕೊಡ್ಬೇಕಾ? 2 ಪ್ರಾಬ್ಲಮ್ ಇದೆ. ಓಕೆ, ಅಂಡ್ ಸೆನ್ಸಾರ್ಶಿಪ್ ಅಂಡ್ ರೀಸನೇಬಲ್ ರಿಸ್ಟ್ರಿಕ್ಷನ್ಸ್, ಆ ತರ. ಸೋಷಿಯಲ್ ನಾರ್ಮ್ಸ್, ಕಲ್ಚರ್ ಸೆನ್ಸಿಟಿವಿಟಿ. ಓಕೆ, ಯಾರ್ ರೂಲ್ಸ್ ಗಳನ್ನ ಮಾಡೋರು? ಅದು ಮೊದಲು ಪ್ರಾಬ್ಲಮ್. ಹೂ ಡಿಸೈಡ್ಸ್ ವಾಟ್ ಕಂಟೆಂಟ್ ಈಸ್ ಅಕ್ಸೆಪ್ಟೇಬಲ್? ಯಾರ ಡಿಸಿಷನ್ ತಗೊಳ್ಳೋರು ಅದನ್ನ? ಅದು ಇಂಪಾರ್ಟೆಂಟ್. ಅಂಡ್ ಏಜೆನ್ಸಿ, ಯಾರ ಅಡಿಯಲ್ಲಿ ಅದು ನಿರ್ವಹಣೆ ಆಗುತ್ತೆ? ಸೊ ಈ ತರ ಎಲ್ಲ ಕನ್ಫ್ಯೂಷನ್ ಗಳು ಬರುತ್ತೆ. ಸೊ ಇದರಲ್ಲಿ ಒಂದು 2-3 ಪಾಯಿಂಟ್ ನೆನ್ಪಿಟ್ಕೊಳ್ಬಹುದು. ಗ್ರಾಜುವಲಿ ವಿಲ್ ಅಂಡರ್ಸ್ಟ್ಯಾಂಡ್. ಓಕೆ, ದೆನ್ ವಾಟ್ ಈಸ್ ದ ಲಾ ಫ್ರೇಮ್ವರ್ಕ್ ಇನ್ ಇಂಡಿಯಾ? ಭಾರತದಲ್ಲಿ ಭಾರತೀಯ ನ್ಯಾಯ ಸಂಹಿತ, BNS ಅಂಡ್ IT ಆಕ್ಟ್ ಪ್ರೊಹಿಬಿಟ್ ಅಬ್ಸೀನ್ ಕಂಟೆಂಟ್. ಇದು ಸೆಕ್ಷನ್ 67 ಅಂತ ನೆನ್ಪಿಟ್ಕೊಳ್ಬೇಡ್ರಿ. ನೋ ನೀಡ್ ಆಫ್ ರಿಮೆಂಬರಿಂಗ್ ದಟ್. ನೀವು ವಕೀಲರಲ್ಲ, ನೀವೇನ್ ಕೋರ್ಟ್ ಅಲ್ಲಿ ಹೋಗಿ ವಾದ ಮಾಡಲ್ಲ. ಸರ್, ಅಂಡರ್ BNS ಸೆಕ್ಷನ್ 67 ದಿಸ್ ಇಸ್ ಬ್ಯಾನ್ಡ್. ಏನು ಇಲ್ಲ. BNS ಅಂಡ್ ಯಾವುದು? IT ಆಕ್ಟ್ 2000. ಇದು ಇಸ್ವಿ ನೆನ್ಪಿಟ್ಕೊಳ್ರಿ. ದೇ ಬೋತ್ ಪ್ರೊಹಿಬಿಟ್ ಅಬ್ಸೀನ್ ಕಂಟೆಂಟ್. ಅಶ್ಲೀಲ ಕಂಟೆಂಟ್ ಅನ್ನ ಭಾರತದಲ್ಲಿ ಅಲೋ ಮಾಡಲ್ಲ. ಓಕೆ, ದೆನ್ ಸಿನಿಮಾಟೋಗ್ರಫಿ ಆಕ್ಟ್ ಅಂತ ಇದೆ, ಕೇಬಲ್ ಟಿವಿ ಆಕ್ಟ್ ಎಲ್ಲ ಇದೆ. ಅಂಡ್ ಇಂಡೀಸೆಂಟ್ ರೆಪ್ರೆಸೆಂಟೇಷನ್ ಆಫ್ ವಿಮೆನ್ ಆಕ್ಟ್ ಅಂತ ಇದೆ. ಮಹಿಳೆಯರನ್ನ ಅಶ್ಲೀಲವಾಗಿ ತೋರಿಸೋ ಹಾಗಿಲ್ಲ. ಇವೆಲ್ಲವೂ ಕೂಡ ಬರುತ್ತೆ. ಸರಿ, ಅಂಡ್ ಸಾಕು, ಸದ್ಯಕ್ಕಷ್ಟು ಸಾಕು. ಉಳಿದಿರೋದ್ರೆ ನೀವು ಹಾಗೆ ಓದ್ಕೊಡ್ರಿ, ಎಷ್ಟಾಗುತ್ತೋ ಅಷ್ಟು. ನಾನು ಇಂಪಾರ್ಟೆಂಟ್ ಇದ್ರೆ ಹೇಳಿರ್ತೀನಿ ನಿಮ್ಗೆ. ದೆನ್ ಹಾಗಾದ್ರೆ ನಾವ್ ಏನೇನ್ ಮಾಡ್ಬೇಕು? ವಾಟ್ ಶುಡ್ ವಿ ಡೂ? ದೇರ್ ಶುಡ್ ಬಿ ಜಸ್ಟಿಸ್ ಅಂಡ್ ಅಬ್ಜೆಕ್ಟಿವಿಟಿ. ಉದ್ದೇಶವನ್ನ ಸರಿಯಾಗಿ ಇಟ್ಕೊಂಡು ನ್ಯಾಯವನ್ನ ಕೊಡುವಂತ ಕೆಲಸ ಮಾಡ್ಬೇಕು ಎಲ್ರಿಗೂ. ವಲ್ಗರ್ ಥಿಂಗ್ ಅನ್ನ ಅಲೋ ಮಾಡಬಾರ್ದು. ಓಕೆ, ಅಂಡ್ ದೇರ್ ಶುಡ್ ಬಿ ಅಕೌಂಟಬಿಲಿಟಿ ಅಂಡ್ ರೆಸ್ಪಾನ್ಸಿಬಿಲಿಟಿ. ಕೆಲವೊಂದು ಆಪ್ ಗಳು ಅಶ್ಲೀಲ ಕಂಟೆಂಟ್ ಅನ್ನ ಪ್ರಮೋಟ್ ಮಾಡ್ತಾರೆ. ಓಕೆ,
ದೇ ಶುಡ್ ನಾಟ್ ಬಿ ಅಲೌಡ್ ಎನ್ಕರೇಜಿಂಗ್ ಎಥಿಕಲ್ ಕಂಟೆಂಟ್. ಎಥಿಕಲ್ ಕಂಟೆಂಟ್ ಅನ್ನ, ನೈತಿಕವಾಗಿ ಚೆನ್ನಾಗಿರುವಂತ ಕಂಟೆಂಟ್ ಅನ್ನ ಪ್ರಮೋಟ್ ಮಾಡಬೇಕು. ಎಂಪವರ್ಮೆಂಟ್ ಅಂಡ್ ಇನ್ಫಾರ್ಮ್ಡ್ ಚಾಯ್ಸಸ್, ಎಂಪವರ್ಮೆಂಟ್ ಅನ್ನ ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸಾಕಷ್ಟು. ಇಲ್ಲೊಂದು ಕ್ವಶನ್ ಇದೆ, ಅದಕ್ಕೆ ಏನೇನು ಪರಿಹಾರ ಗೂಗಲ್ ಅಲ್ಲಿ ಟ್ರಾನ್ಸ್ಲೇಟ್ ಮಾಡ್ಕೊಂಡು ನೀವೇ ಥಿಂಕ್ ಮಾಡ್ರಿ. ನಾವು ಎಥಿಕ್ಸ್ ಕ್ಲಾಸ್ ಅಲ್ಲಿ ಹೇಳುವಾಗ ವಿ ವಿಲ್ ಟೀಚ್ ದಟ್. ದೆನ್ ಸರ್ವೇಲೆನ್ಸ್ ಕ್ಯಾಪಿಟಲಿಸಂ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಏನು ಸರ್ವೇಲೆನ್ಸ್ ಕ್ಯಾಪಿಟಲಿಸಂ ಅಂದ್ರೆ? ಫಸ್ಟ್, ವಾಟ್ ಈಸ್ ಕ್ಯಾಪಿಟಲಿಸಂ? ಏನ್ ನಾನು ಜಾಸ್ತಿ ಇಲ್ಲ ಇದ್ರ ಬಗ್ಗೆ ಎಲ್ಲ ಹೇಳೋ ಅಗತ್ಯ ಇಲ್ಲ. ಇದು ಐ ವಿಲ್ ಟೆಲ್ ಯು ಅರೌಂಡ್ 3 to 4 ಪಾಯಿಂಟ್ಸ್. ಸರ್ವೇಲೆನ್ಸ್ ಅಂದ್ರೆ ಏನು? ಸರ್ವೇಲೆನ್ಸ್, ಯು ಆರ್ ಅಂಡರ್ CCTV ಸರ್ವೇಲೆನ್ಸ್ ಅಂತ ಬರ್ದಿರ್ತಾರೆ ನೋಡ್ರಿ. ಸರ್ವೈಲೆನ್ಸ್ ಅಂತ ಸರ್ವೇಲೆನ್ಸ್ ಏನೋ ಇರ್ಬೋದು. ಕಣ್ಗಾವಲು ಅಂದ್ರೆ ಅದರ ನಿಗಾದಲ್ಲಿದ್ದೀರಿ, ನಿಮ್ಮನ್ನ ಯಾರೋ ನೋಡ್ತಾ ಇದ್ದಾರೆ. ಕ್ಯಾಪಿಟಲಿಸಂ ಅಂತ ಅಂದ್ರೆ ಬಂಡವಾಳಶಾಹಿತ್ವ. ಸೊ ನಾವು ಇನ್ ಗ್ಲೋಬಲ್ ವರ್ಲ್ಡ್ ಸರ್ವೇಲೆನ್ಸ್ ಇಸ್ ಹ್ಯಾಪನಿಂಗ್ ಬೈ ಕ್ಯಾಪಿಟಲಿಸಂ. ಬಂಡವಾಳಶಾಹಿಗಳು ನಮ್ಮನ್ನ ಕಣ್ಗಾವಲಲ್ಲಿ ಇಟ್ಕೊಳ್ತಾ ಇದ್ದಾರೆ. ಓಕೆ, ಫಾರ್ ಎಕ್ಸಾಂಪಲ್, if you want to buy something, some book, you search it in Google. After that, whenever you swiping your Instagram or YouTube, you will getting ads from that only. ಅದೇ ತರದ ಆಡ್ಸ್ ಬರುತ್ತೆ, ಗೊತ್ತಾ ನಿಮಗೆ? ನೋಡಿದಿರಿ? ಈಗ ನಾನು ಒಂದು ಚೇರ್ ತರಿಸ್ಕೊಂಡಿದ್ದೆ, ಚೇರ್ ಸರ್ಚ್ ಮಾಡಿದೆ, ಚೇರ್ ಆರ್ಡರ್ ಕೂಡ ಮಾಡಿದೆ. ಎಲ್ಲಾ ಕಡೆ ಚೇರ್ದೆ ಆಡ್ಗಳು. ಯೂಟ್ಯೂಬ್ ಅಲ್ಲಿ ಕೂಡ ಚೇರ್ ಆಡ್, ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಚೇರ್ದೆ ಆಡ್ಗಳು. ಸೊ ದಟ್ ಈಸ್ ಕಾಲ್ಡ್ ಆಸ್ ಅ ಡಾಟಾ. ಅವ್ರು ನಮ್ ಡಾಟಾನ ಏನ್ ಮಾಡ್ತಾ ಇದಾರೆ? ಲೀಕ್ ಮಾಡ್ತಾ ಇದಾರೆ. ನಾವು ಸರ್ಚ್ ಮಾಡಿದ್ದು ಗೂಗಲ್ ನಲ್ಲಿ, ಅದು ಇನ್ಸ್ಟಾಗ್ರಾಮ್ ಅವ್ರಿಗೆ ಹೇಗ್ ಸಿಕ್ತು? ಇನ್ಸ್ಟಾಗ್ರಾಮ್ ಇಟ್ ಈಸ್ ಫ್ರಮ್ ಮೆಟಾ ಕಂಪನಿ. ಗೂಗಲ್ ಇಸ್ ಅಲ್ಫಾಬೆಟ್ ಕಂಪನಿ. ಓಕೆ, ಅವೆಲ್ಲ ಹೇಗೆ ವರ್ಕ್ ಮಾಡ್ತಾ ಇದೆ ನೋಡ್ಕೊಳ್ರಿ. ಸೊ ವಿ ಹ್ಯಾವ್ ಗೂಗಲ್ದು ಮಾತೃ ಸಂಸ್ಥೆ ಅಲ್ಫಾಬೆಟ್. ಓಕೆ, ಮೆಟಾ ಅಂಡರ್ ನಲ್ಲಿ ಯಾರು ವರ್ಕ್ ಮಾಡ್ತಾ ಇದಾರೆ? ಫೇಸ್ಬುಕ್, ಇನ್ಸ್ಟಾ, ವಾಟ್ಸ್ಆಪ್. ಓಕೆ, ಅಲ್ಫಾಬೆಟ್ ನಡಿಯಲ್ಲಿ ಗೂಗಲ್, ಆಮೇಲೆ ಯೂಟ್ಯೂಬ್. ಐ ಸರ್ಚ್ಡ್ ಚೇರ್ ಇನ್ ಗೂಗಲ್. ಹೌ ಕಮ್ ಇನ್ಸ್ಟಾಗ್ರಾಮ್ ನೋ ದ್ಯಾಟ್? ಇನ್ಸ್ಟಾಗ್ರಾಮ್ ಅವ್ರಿಗೆ ಹೇಗೆ ಗೊತ್ತಾಯ್ತು ಅದು? ಇವ್ರ ಯಾಕೆ ನನಗೆ ಚೇರ್ ಅಡ್ವರ್ಟೈಸ್ಮೆಂಟ್ ಕೊಡಬೇಕು? ಇಟ್ ಮೀನ್ಸ್ ದೇ ಆರ್ ಲೀಕಿಂಗ್ ಅವರ್ ಡೇಟಾ ಟು ಇನ್ಸ್ಟಾಗ್ರಾಮ್ ಬೈ ಟೇಕಿಂಗ್ ಮನಿ ಫ್ರಮ್ ದೆಮ್ ಅಷ್ಟೇ. ಸೊ ದಿಸ್ ಈಸ್ ಡೇಂಜರಸ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ದಿಸ್ ಇಸ್ ವೆರಿ ಡೇಂಜರಸ್, ದಿಸ್ ಇಸ್ ನಾಟ್ ಎಥಿಕಲ್ ಅಲ್ವಾ? ಆ ತರ. In 1986, there was only 1% data digitally. Now in 2013, 98% data available online. 2023 ವೇಳೆಗೆ. ಓಕೆ, ಸೊ ಸರ್ವೇಲೆನ್ಸ್ ಕ್ಯಾಪಿಟಲಿಸಂ ನಡೀತಾ ಇದೆ. ಕಣ್ಗಾವಲಿನ ಬಂಡವಾಳಶಾಹಿತ್ವ. ಯಾರ ಬಳಿ ಜಾಸ್ತಿ ಡೇಟಾ ಇರುತ್ತೋ ಅವರೇ ರಾಜರಿ. ಓಕೆ, ಅದಕ್ಕೆ ಇಟ್ ಈಸ್ ವೆರಿ ಡೇಂಜರಸ್. ಸೊ ಕೇಳ್ಬೋದು ಇಲ್ಲಿ ನೋಡ್ರಿ, ಕೇಳ್ತಾರೆ ಈ ತರ ಪ್ರಶ್ನೆಗಳನ್ನ. So it is an economic system where private corporations, for example, Amazon, Alphabet, Meta, systematically collect, analyze, monetize personal data. ಕಲೆಕ್ಟ್ ಮಾಡ್ತಾರೆ, ಮೊದಲು ಅನಲೈಸ್ ಮಾಡ್ತಾರೆ, ಆಮೇಲೆ ಮಾನಿಟೈಸ್ ಮಾಡ್ತಾರೆ ಅದನ್ನ ಅಡ್ವರ್ಟೈಸ್ಮೆಂಟ್ ಗಳನ್ನ ಕೊಡೋದ್ರ ಮುಖಾಂತರ. ಓಕೆ, ಯಾವ ತರ ಡಾಟಾನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳೋದು, ಅನಲಿಟಿಕ್ ಮಾಡೋದು, ಟೆಕ್ನಿಕ್ಸ್ ಗಳನ್ನ ಯೂಸ್ ಮಾಡೋದು, ಇನ್ಫ್ಲೂಯೆನ್ಸ್ ಮಾಡೋದು ಜನರನ್ನ. ನ್ಯೂ ಆಫರ್, ಆ ತರ ಆಫರ್, ಈ ತರ ಆಫರ್ ಅಂತ ಹೇಳಿ. ಓಕೆ, ಸೊ ಕಾರ್ಪೊರೇಟ್ ಸರ್ವೆಲೆನ್ಸ್. ಫೇಸ್ಬುಕ್ ಟ್ರ್ಯಾಕ್ಸ್ ಬ್ರೌಸಿಂಗ್ ಹ್ಯಾಬಿಟ್ಸ್. ನಾನು ಹೇಳಿದೆ ನಿಮ್ಗೆ, ಅದನ್ನ ನಮ್ ಬ್ರೌಸಿಂಗ್ ನಾವೇನ್ ಬ್ರೌಸ್ ಮಾಡ್ತೀವಲ್ಲ ಅದೇ ಅಡ್ವರ್ಟೈಸ್ಮೆಂಟ್ ಬರ್ತಾ ಹೋಗುತ್ತೆ. ಅಂಡ್ ಸ್ಟೇಟ್ ಕಾರ್ಪೊರೇಟ್, ಚೈನಾದ ಸೋಷಿಯಲ್ ಕ್ರೆಡಿಟ್ ಸಿಸ್ಟಮ್. ಕೆಲವೊಂದು ಚುನಾವಣೆಗಳು ಕೂಡ ಪ್ರಭಾವ ಮಾಡಿದ್ದಾರೆ ಅವರು. ಅಮೆರಿಕದಲ್ಲಿ 2016ರಲ್ಲಿ ರಷ್ಯಾನವ್ರು ಪ್ರಭಾವ ಮಾಡಿದ್ರು ಚುನಾವಣೆಯನ್ನ. ಓಕೆ, ಟ್ರೆಡಿಷನಲ್ ಕ್ಯಾಪಿಟಲಿಸಂ ವರ್ಸಸ್ ಸರ್ವೇಲೆನ್ಸ್ ಕ್ಯಾಪಿಟಲಿಸಂ. ಏನ್ ನೋಡೋಣ? ಸಾಂಪ್ರದಾಯಿಕ ಬಂಡವಾಳಶಾಹಿತ್ವ ಮತ್ತು ಈ ಕಣ್ಗಾವಲಿನ ಬಂಡವಾಳಶಾಹಿತ್ವ ಯಾವ ತರ ಇರುತ್ತೆ? ಟ್ರೆಡಿಷನಲ್ ಯಾವ ತರ ಇರುತ್ತೆ? ಲೇಬರ್ ಅಂಡ್ ರಿಸೋರ್ಸಸ್. ಬಂಡವಾಳಶಾಹಿ ಅಂತಂದ್ರೆ ನಾವು ಸಾಮಾನ್ಯವಾಗಿ ಯಾರನ್ನ ಕರಿತೀವಿ? ಸಿಕ್ಕಾಪಟ್ಟೆ ಶ್ರೀಮಂತರನ್ನ. ಅವರು ತಮ್ಮ ಕೈಯಾಳಲ್ಲಿ ಲೇಬರ್ ಗಳನ್ನ ಇಟ್ಕೊಂಡಿರ್ತಾರೆ, ಸಂಪತ್ತನ್ನ ಇಟ್ಕೊಂಡಿರ್ತಾರೆ. ಮಾಸ್ ಪ್ರೊಡಕ್ಷನ್ ಮಾಡ್ತಾ ಇರ್ತಾರೆ ಅವರು. ಸೆಲ್ಲಿಂಗ್ ಫಿಸಿಕಲ್ ಪ್ರಾಡಕ್ಟ್ ಗಳನ್ನ, ಸ್ಟೀಲ್ ಮಿಲ್ಸ್ ಗಳಾಗಿರ್ಬೋದು, ಆಟೋಮೊಬೈಲ್ ಗಳಾಗಿರ್ಬೋದು, ಅದು ಟ್ರೆಡಿಷನಲ್ ಕ್ಯಾಪಿಟಲಿಸಂ, ಬಂಡವಾಳಶಾಹಿ, ಬಿಸಿನೆಸ್ ಮನ್ಗಳು. ಇಲ್ಲಿ ಸರ್ವೇಲೆನ್ಸ್ ಅನ್ನ ಬಂದ್ರೆ ಇವರು ಡೇಟಾ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ದೇ ಎಕ್ಸ್ಟ್ರಾಕ್ಟ್ ಡೇಟಾ ಅಂಡ್ ಬಿಹೇವಿಯರ್ ಮಾಡಿಫಿಕೇಶನ್. ನಮ್ಮ ಬಿಹೇವಿಯರ್ ನ ಚೇಂಜ್ ಮಾಡ್ತಾರೆ. ದೇ ಮಾನಿಟೈಸಿಂಗ್ ಡೇಟಾ, ಅಡ್ವರ್ಟೈಸ್ ಮಾಡ್ತಾರೆ, ಟಾರ್ಗೆಟಿಂಗ್. ಗೂಗಲ್ ಆಡ್ಸ್ ಇರ್ಬೋದು, ಅಮೆಝಾನ್ ರೆಕಮೆಂಡೇಶನ್ ಇರ್ಬೋದು, ಈ ತರ ಎಲ್ಲ ಮಾಡ್ತಾ ಇರ್ತಾರೆ. ಓಕೆ, ರಿಮೆಂಬರ್ ಈ ಚಾರ್ಟ್ ನೆನ್ಪಿಟ್ಕೊಳ್ರಿ.
ನೆನ್ಪಿಟ್ಕೊಳ್ಳೋದ್ರೆ ಬೈ ಹಾರ್ಟ್ ಮಾಡೋದಿಲ್ಲ, ನೀವೇ ಥಿಂಕ್ ಮಾಡ್ರಿ ಇದು ಹೇಗೆ ಬಂತಪ್ಪ ಇಲ್ಲಿ ಆ ತರ. ಓಕೆ, ಸೊ ಇಲ್ಲೆಲ್ಲ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ ನೋಡ್ರಿ. ಮ್ಯಾನಿಪುಲೇಷನ್ ಮಾಡೋದು, ಯೂಟ್ಯೂಬ್ ರೆಕಮೆಂಡೇಶನ್ ಕೊಡೋದು ನಮಗೆ, ಪ್ರೈವಸಿ, ನಮ್ಮ ಪ್ರೈವಸಿಯನ್ನ ಮೀರಿ ನಮ್ಮ ಡೇಟಾನ ಶೇರ್ ಮಾಡೋದಾಗಿರ್ಬೋದು. ಓಕೆ, ಕಮೋಡಿಫಿಕೇಶನ್ ಆಫ್ ಪರ್ಸನಲ್ ಡೇಟಾ, ಸೇಲ್ ಮಾಡೋದು ಡೇಟಾನ, ಅನ್ಫೇರ್ ಕಮರ್ಷಿಯಲ್ ಪ್ರಾಕ್ಟೀಸ್. ಓಕೆ, ಇಟಲಿ ಫೈನ್ಡ್ ಫೇಸ್ಬುಕ್, ಈ ಫೇಸ್ಬುಕ್ ನವರಿಗೆ ಇಟಲಿ ಅವ್ರು ದಂಡ ಹಾಕಿದ್ರು. ಓಕೆ, ಅಂಡ್ ಡೆಮೋಕ್ರಾಟಿಕ್ ವೈಲೇಷನ್, ಇಂಡಿಯಾ ಆಲ್ಸೋ ಫಾಲೋವಿಂಗ್ IT ರೂಲ್ಸ್. ಮೆಂಟಲ್ ಹೆಲ್ತ್ ರಿಸ್ಕ್, ಇದರಿಂದ ಏನಾಗತ್ತೆ, ಏನೋ ಒಂದು ಸರ್ಚ್ ಮಾಡಿದ್ವಿ ಅನ್ಕೊಡ್ರಿ, ವಿ ವಾಂಟ್ ಟು ಬೈ ಸಮಥಿಂಗ್, ಐ ಸರ್ಚ್ ಇಟ್ ಇನ್ ಗೂಗಲ್. ಓಕೆ, ದೆನ್ ಐ ಡಿಸೈಡೆಡ್ ನಾಟ್ ಟು ಬೈ ಇಟ್, ನಾನು ಏನೋ ಒಂದನ್ನ ಖರೀದಿ ಮಾಡ್ಬೇಕು ಅನ್ಕೊಂಡೆ, ಅದನ್ನ ಗೂಗಲ್ ಅಲ್ಲಿ ಸರ್ಚ್ ಮಾಡಿದೆ, ಆಮೇಲೆ ಅನಿಸ್ತು ಬೇಡ ಅನಿಸ್ತು. ದೆನ್ ಇಫ್ ಅಗೇನ್ ಅಂಡ್ ಅಗೇನ್ ಇಫ್ ಐ ರಿಪೀಟೆಡ್ಲಿ ಸಿ ದ ಸೇಮ್ ಆಡ್ಸ್ ಆಫ್ ದ ಸೇಮ್ ಪ್ರಾಡಕ್ಟ್, ಮೈ ಮೈಂಡ್ ವಿಲ್ ಸೇ ಓಕೆ ಬೈ ಇಟ್. ಆ ತರ ಟಾರ್ಗೆಟ್ ಮಾಡ್ತಾ ಇದಾರೆ ಅವ್ರು ನಮ್ಮನ್ನ, ಇಟ್ ಈಸ್ ನಾಟ್ ಗುಡ್ ಥಿಂಗ್ ಅಂತ ಹೇಳ್ತಾ ಇದಾರೆ. ದೆನ್ ವಾಟ್ ಆರ್ ದ ಚಾಲೆಂಜಸ್ ಹಿಯರ್? ಇಲ್ಲಿವೆ ನೋಡ್ರಿ, ರೆಗ್ಯುಲೇಷನ್, ನಿಯಂತ್ರಣ ತರಬೇಕು ಅದನ್ನ, ದೇರ್ ಆರ್ ಟೆಕ್ನಾಲಜಿ, ಕಾರ್ಪೊರೇಟ್ ಸ್ಟೇಟ್ ಕಲ್ಯೂಷನ್. ಓಕೆ, ಈ ತರ ಸಮಸ್ಯೆಗಳೆಲ್ಲ ಬರ್ತಾ ಇದೆ. ಎಫರ್ಟ್ಸ್, ಹಾಗಾದ್ರೆ ಎಫರ್ಟ್ಸ್ ಏನೇನಿವೆ? ಸರ್ಕಾರಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯುರೋಪಿಯನ್ ಯೂನಿಯನ್ಸ್ ಜನರಲ್ ಡೇಟಾ ಪ್ರೊಟೆಕ್ಷನ್ 2018 ಓನ್ಲಿ ದೇ ಬ್ರಾಟ್ ಇಟ್, ಸಾಮಾನ್ಯ ದತ್ತಾಂಶ ರಕ್ಷಣಾ ನಿಯಂತ್ರಣಗಳನ್ನ ತಂದಿತ್ತದು. ಅಂಡ್ ಕ್ಯಾಲಿಫೋರ್ನಿಯಾ ಆಲ್ಸೋ ಕನ್ಸ್ಯೂಮರ್ ಪ್ರೈವಸಿ ಆಕ್ಟ್ ಅನ್ನ ತಗೊಂಡು ಬಂದಿದೆ, ನೆನ್ಪಿಟ್ಟುಕೊಡ್ರಿ ಅದನ್ನ. ಅಂಡ್ ಇನ್ ಇಂಡಿಯಾ ಸುಪ್ರೀಂ ಕೋರ್ಟ್ ಸೇಡ್ ಅಂಡರ್ ಆರ್ಟಿಕಲ್ 21 ಪ್ರೈವಸಿ ಈಸ್ ಅ ಫಂಡಮೆಂಟಲ್ ರೈಟ್ ಇನ್ ಪುಟ್ಟಸ್ವಾಮಿ ಕೇಸ್. ವೆರಿ ಇಂಪಾರ್ಟೆಂಟ್ ಥಿಂಗ್, ನೆನ್ಪಿಟ್ಟುಕೊಡ್ರಿ. ಇನ್ UPSC ಪ್ರಿಲಿಮ್ಸ್ ಇಟ್ ಈಸ್ ಆಸ್ಕ್ಡ್. ಡಿಜಿಟಲ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಆಕ್ಟ್ 2023 ಅನ್ನ ಕೂಡ ತಗೊಂಡು ಬಂದಿದೆ ಭಾರತ ಸರ್ಕಾರ. ಸೊ ಏನೇನ್ ಮಾಡ್ಬೇಕಾಗಿದೆ ಅದನ್ನ ಇಲ್ಲಿ ಕೊಟ್ಟಿದ್ದಾರೆ, ಸ್ವಲ್ಪ ಗೂಗಲ್ ನಲ್ಲಿ ಅದನ್ನ ಅನುವಾದ ಮಾಡ್ಕೊಂಡು ನೋಡ್ಕೊಡ್ರಿ. ಸರಿ, ಅದೇನು ಈಸಿ ಇದೆ. ಇಲ್ಲೊಂದು ಪ್ರಶ್ನೆ ಇದೆ, ಅದನ್ನು ಕೂಡ ನೀವು ಟ್ರೈ ಮಾಡ್ಕೊಂಡಿರಿ, ನಾವು ಎಥಿಕ್ಸ್ ಹೇಳುವಾಗ ನಿಮಗೆ ಅದ್ರ ಬಗ್ಗೆ ಹೇಳ್ತೀವಿ, ಅಷ್ಟೊಂದೇನು ಡಿಫಿಕಲ್ಟ್ ಆಗಿರೋದಲ್ಲ. ದೆನ್ ವಿ ಆರ್ ಮೂವಿಂಗ್ ಟುವರ್ಡ್ಸ್ ರ್ಯಾಗಿಂಗ್. ಏನು ರ್ಯಾಗಿಂಗ್ ಅಂದ್ರೆ, ಹೌ ಮೆನಿ ಆಫ್ ಯು ಫೇಸ್ ಇಟ್ ರ್ಯಾಗಿಂಗ್ ಇಯರ್? ಇಟ್ ವಿಲ್ ಬಿ ಮೋರ್ ಇನ್ medical colleges, it will be heavy. Okay, why it will be more there? Because rich students, rich people, children go there, they don't have any work, they do this ಅಷ್ಟು, ಮತ್ತೇನಿಲ್ಲ. ಹಾಕಿ ಪೊಲೀಸರಿಂದ ಹೊಡೆತ ತಿಂದ್ರೆ ಬಿಡ್ತಾರ ಅದನ್ನೆಲ್ಲ. ಸೊ ಇಟ್ ಇಸ್ ವೆರಿ ಡೇಂಜರಸ್. ರ್ಯಾಗಿಂಗ್ ಇಸ್ ವೆರಿ ಡೇಂಜರಸ್ ಬಿಕಾಸ್ ಇಟ್ ವಿಲ್ ಅಫೆಕ್ಟ್ ನ್ಯೂ ಆರ್ ಯಂಗ್ ಸ್ಟೂಡೆಂಟ್ಸ್ ಮೈಂಡ್ಸ್ ಅಲ್ವಾ. ನೀವು ನಿಮ್ಮ ಊರನ್ನ ಬಿಟ್ಟು ಯಾವ್ದೋ ಒಂದು ದೂರದ ಸಿಟಿ ಹೋಗಿದ್ದೀರಿ ಅನ್ಕೊಳ್ರಿ, ಅಲ್ಲಿ ಸಡನ್ ಆಗಿ ನಿಮ್ಗೆ ಯಾರು ಗೊತ್ತಿಲ್ಲ, ಪರಿಚಯ ಇಲ್ಲ, 4-5 ಜನ ಬಂದು ನಿಮ್ಗೆ ಅದನ್ನ ಮಾಡು ಇದನ್ನ ಮಾಡು ಅಂದ್ರೆ, ಇಸ್ ಇಟ್ ಗುಡ್? ಗುಡ್ ಅಲ್ಲ ಅಲ್ವಾ. ಸೊ ಇಟ್ ಶುಡ್ ಬಿ ಪನಿಷ್ಡ್. ರ್ಯಾಗಿಂಗ್ ಮೀನ್ಸ್ ಸಿಸ್ಟಮೆಟಿಕ್ ಅಂಡ್ ಸಸ್ಟೈನ್ಡ್ ಫಿಸಿಕಲ್, ಮೆಂಟಲ್, ಸೆಕ್ಷುವಲ್ ಅಬ್ಯೂಸ್. ದೈಹಿಕವಾಗಿ, ಮಾನಸಿಕವಾಗಿ, ಲೈಂಗಿಕವಾಗಿ ನಿಮ್ಮನ್ನ ಏನ್ ಮಾಡೋದು, ಶೋಷಣೆ ಮಾಡೋದು. ಓಕೆ, ಫ್ರೆಶರ್ಸ್ ಆರ್ ಜೂನಿಯರ್ಸ್ ಮೇಲೆ, ಯಾರು ಸೀನಿಯರ್ಸ್. ಇಟ್ ಈಸ್ ನಾಟ್ ಅ ಗುಡ್ ಥಿಂಗ್. RK ರಾಘವನ್ ಅವ್ರು ಏನೋ ಅದ್ರ ಬಗ್ಗೆ ಹೇಳಿದಾರೆ, ನೋಡ್ರಿ ಅದನ್ನ. ಓಕೆ, ಇದು ಇಂಪಾರ್ಟೆಂಟ್ ನೋಡ್ರಿ. ವಾಟ್ ಆರ್ ದ ಕಾನ್ಸಿಕ್ವೆನ್ಸಸ್? ಪರಿಣಾಮ ಏನಾಗುತ್ತೆ? ಫಸ್ಟ್, ಲೋ ಸೆಲ್ಫ್ ಎಸ್ಟೀಮ್, ಅಂಡರ್ ಕಾನ್ಫಿಡೆನ್ಸ್. ಮಕ್ಕಳಿಗೆ ಅನ್ಸೋಕ್ ಸ್ಟಾರ್ಟ್ ಆಗತ್ತೆ, ಅಯ್ಯೋ ನನ್ನಿಂದ ಏನೂ ಸಾಧ್ಯ ಇಲ್ಲ, ಅವ್ರು ತಮ್ಮನ್ ತಾವೇ ವೀಕ್ ಥಿಂಕ್ ಮಾಡೋಕ್ ಸ್ಟಾರ್ಟ್ ಮಾಡ್ತಾರೆ. ಪೋಸ್ಟ್ ಟ್ರಾಮ್ಯಾಟಿಕ್ ಸ್ಟ್ರೆಸ್, ಅದೊಂದು ಮೈಂಡ್ ಅಲ್ಲಿ ಅವ್ರಿಗೆ ಪ್ರೆಷರ್ ಉಳಿದು ಬಿಡುತ್ತೆ, ಹೆದರೋಕ್ ಸ್ಟಾರ್ಟ್ ಮಾಡ್ತಾರೆ, ಕಾನ್ಫಿಡೆನ್ಸ್ ಹೋಗ್ಬಿಡುತ್ತೆ ಅವರಲ್ಲಿ. ಡಿಕ್ಲೈನ್ ಅಕಾಡೆಮಿಕ್ ಪರ್ಫಾರ್ಮೆನ್ಸ್, ಅವರ ಸ್ಕೋರ್ಗಳು ಕೂಡ ಕಡಿಮೆ ಆಗೋಕ್ ಸ್ಟಾರ್ಟ್ ಆಗುತ್ತೆ. ದೆನ್ ಫ್ಯಾಮಿಲಿ ಮೇಲೆ ಎಮೋಷನಲ್, ಫಿಸಿಕಲ್ ಡಿಸ್ಟ್ರೆಸ್. ಅದನ್ನ ಮನೆಗೆ ಅವ್ರು ಕಾಲ್ ಮಾಡಿ ಹೇಳಿದ್ರೆ ಮನೆಯಲ್ಲಿ ಕೂಡ ತಂದೆ ತಾಯಿಗೆ ಮಾನಸಿಕವಾಗಿ ಆಘಾತ. ಫಿನಾನ್ಷಿಯಲ್ ಬರ್ಡನ್, ಆ ಮಕ್ಕಳು ಅಕಸ್ಮಾತ್ ತುಂಬಾ ನೋವಿಗೀಡಾದ್ರೆ ಕೌನ್ಸಿಲಿಂಗ್ ಮಾಡ್ಬೇಕು, ಮೆಡಿಕಲ್ ಟ್ರೀಟ್ಮೆಂಟ್ ಎಲ್ಲ ಕೊಡಿಸ್ಬೇಕಾಗತ್ತೆ, ಅದ್ರ ಖರ್ಚೆಲ್ಲ ಬರುತ್ತೆ. ಲಾಸ್ ಆಫ್ ಟ್ರಸ್ಟ್ ಇನ್ ಇನ್ಸ್ಟಿಟ್ಯೂಷನ್ಸ್, ಆ ಶಾಲೆಗಳ ಮೇಲೆ ಅಥವಾ ಕಾಲೇಜ್ಗಳ ಮೇಲೆ ಪಾಲಕರಿಗೆ ಕೂಡ ಬಹಳಷ್ಟು ವಿಶ್ವಾಸ ಕುಂದುತ್ತೆ. ಅಂಡ್ ಇನ್ಸ್ಟಿಟ್ಯೂಟ್ಗಳು ಕೂಡ ಲಾಸ್ ಆಫ್ ರೆಪ್ಯುಟೇಷನ್, ಗೌರವ ಧಕ್ಕೆ ಆಗುತ್ತೆ. ಅಂಡರ್ಮೈನ್ಸ್ ಎಥಿಕಲ್ ವ್ಯಾಲ್ಯೂಸ್, ಆ ಸಂಸ್ಥೆಯ ನೈತಿಕ ಮೌಲ್ಯಗಳು ಕೂಡ ಕುಗ್ಗುತ್ತೆ. ಅಡ್ಮಿನಿಸ್ಟ್ರೇಟಿವ್ ಚಾಲೆಂಜಸ್, ಅದನ್ನ ನಿರ್ವಹಣೆ ಮಾಡೋದು ತುಂಬಾ ಕಷ್ಟ. ಅಂಡ್ ಆನ್ ಪರ್ಪೆಟ್ರೇಟರ್ಸ್, ಯಾರು ಅದನ್ನ ಮಾಡ್ತಾ ಇರ್ತಾರೆ ಅವ್ರ ಮೇಲೆ ಕರಿಯರ್ ಸೆಟ್ ಬ್ಯಾಕ್ಸ್. ಈ ತರ ರ್ಯಾಗಿಂಗ್ ಮಾಡಿದಾನಂತ ಅಂದ್ರೆ ಅವ್ರನ್ನ ಉದ್ಯೋಗ ಕೊಡಲ್ಲ ಯಾರು ಕೂಡ ಅವನಿಗೆ, ಅಥವಾ ಶಾಲೆಯಿಂದ ಅವನ್ನ ಹೊರಗಡೆ ಹಾಕಬಹುದು. ಮಾರಲ್ ಅಥಾರಿಟಿ, ಕ್ರೆಡಿಬಿಲಿಟಿ ಕಡಿಮೆ ಆಗುತ್ತೆ. ಮಾರಲ್ ಅಂಡ್ ಎಥಿಕಲ್ ಡಿಗ್ರೇಡೇಷನ್, ಮಕ್ಕಳವ್ರನ್ನ ಏನ್ ಮಾಡ್ತಾರೆ, ಸರಿಯಾಗಿ ಗೌರವ ಕೊಡಲ್ಲ ಅವರ ಜೂನಿಯರ್ಗಳು ಕೂಡ. ದೆನ್ ಚಾಲೆಂಜಸ್, ಏನೇನ್ ಸವಾಲುಗಳಿದೆ ಅಲ್ಲಿ ಮೇಲೆ ಇರ್ತದೆ, ರಿಪೀಟ್ ಆಗಿದೆ. ಆಂಟಿ ರ್ಯಾಗಿಂಗ್ ಲೀಗಲ್ ಫ್ರೇಮ್ವರ್ಕ್ ಇನ್ ಇಂಡಿಯಾ ಅಂತ ನೋಡಿದಾಗ ರಾಘವನ್ ಕಮಿಟಿ ಅವ್ರು ಕೆಲವೊಂದು ರೆಕಮೆಂಡೇಶನ್ ಕೊಟ್ಟಿದ್ರು.
ಸೊ ಮೊದಲು ಅವ್ರಿಗೆ ಅಡ್ವರ್ಟೈಸ್ಮೆಂಟ್ ಕೊಡ್ರಿ, ಅವ್ರಿಗೆ ಫೋನ್ ನಂಬರ್ಗಳನ್ನೆಲ್ಲ ಡಿಸ್ಪ್ಲೇ ಮಾಡ್ರಿ ಅಂತ ಹೇಳಿದ್ರು. ಓಕೆ, ಆಮೇಲೆ UGC ರೆಗ್ಯುಲೇಷನ್ಗಳು ಕೂಡ ಇದೆ 2009 ಏನೇನು ಮಾಡಬೇಕು ಅಂತ. ಓಕೆ, ದೆನ್ ಸ್ಟೆಪ್ಸ್ ಟು ಬಿ ಟೇಕನ್, ಯಾವ ತರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಡೋದು, CC ಟಿವಿಗಳನ್ನ ಹಾಕಿದ್ರು ಕೂಡ ಅನುಕೂಲ ಆಗುತ್ತೆ. ಓಕೆ, ದೀಸ್ ಆರ್ ದ ಥಿಂಗ್ಸ್ ವಾಟ್ ಶುಡ್ ಬಿ ಡನ್ ಅಂತ ಇದೆ. Then we have some nuclear energy mission, science and technology topics. We will study science and technology everything in next Monday. ಮುಂದಿನ ಸೋಮವಾರ ಇದನ್ನ ಕಲಿಯೋಣ. ಅದರ ಜೊತೆಗೆ ಮಾರ್ಚ್ ಮ್ಯಾಗಝಿನ್ ಕೂಡ ನಾವು ಸ್ಟಾರ್ಟ್ ಮಾಡೋಣ. ಓಕೆ, ಅರ್ಥ ಆಯ್ತಾ ಇವತ್ತಿಂದು? ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? ಯು ಶುಡ್ ಎವ್ರಿ ವರ್ಡ್, ಎಲ್ಲಾ ವರ್ಡ್ ಗಳನ್ನ ಓದಬೇಕು, ಯಾವ್ದು ಬಿಡೋ ಹಾಗಿಲ್ಲ. ಪ್ರತಿದಿನ ಬರೀ 4 ಪೇಜ್ ಓದೋದಿದೆ. ಸಂಡೇ ಸ್ಯಾಟರ್ಡೆ ಹಾಲಿಡೇ ಇದೆ, ಓದ್ಲೇಬೇಕು. ಪ್ರತಿದಿನ 4 ಪೇಜ್ ಅಂದ್ರೆ 4 into 30 days 120 days, 120 pages. ಕಡ್ಡಾಯವಾಗಿ ಎವ್ರಿ ವರ್ಡ್ ಅಂಡರ್ಲೈನ್ ಮಾಡ್ಕೊಳ್ಬೇಕು. ಎವ್ರಿ ವರ್ಡ್ ಕಠಿಣ ಪದ ಅರ್ಥ ಬರ್ಕೊಳ್ಬೇಕು. ಆ ತರ ಮಾಡಿದ್ರಿ 3 ತಿಂಗಳಲ್ಲಿ ಯು ವಿಲ್ ಬಿ ಚಾಂಪಿಯನ್. ಆ ತರ ಮಾಡ್ಕೊಳ್ಳಿಲ್ಲ, ನಿಮಗೆ ಇಂಗ್ಲಿಷ್ ಯಾವತ್ತೂ ಬರಲ್ಲ, ತುಂಬಾ ಕಷ್ಟ ಆಗುತ್ತೆ. ಆರಾಮಾಗಿ 4 ಪೇಜ್ ಮುಗಿಯೋವರೆಗೂ ಬೇರೆ ಏನು ಕೆಲಸನೇ ಮಾಡಬೇಡ್ರಿ, ಸರಿನಾ? ಇಷ್ಟು ಮಾಡ್ತಾ ಹೋಗ್ರಿ. ಆಲ್ ದಿ ಬೆಸ್ಟ್. ವಿ ವಿಲ್ ಕಂಟಿನ್ಯೂ tomorrow with its subject mapping. ನೋಡೋಣ ಎಷ್ಟು ಜನ ರಿವಿಷನ್ ಮಾಡ್ಕೊಂಡು ಬಂದಿರ್ತೀರಿ ಮ್ಯಾಪಿಂಗ್. ಅದನ್ನು ರಿವಿಷನ್ ಮಾಡ್ಕೊಂಡು ಬರ್ರಿ ಎಲ್ಲ. ಆನ್ಲೈನ್ ಅವ್ರಿಗೆಲ್ಲ ಅರ್ಥ ಆಯ್ತಾ? ನೆಕ್ಸ್ಟ್ ಸೋಮವಾರ ಮಾರ್ಚ್ ಮ್ಯಾಗಝಿನ್ ನ ಪ್ರಿಂಟ್ ತಗೊಂಡ್ ಬರ್ರಿ. ವಿಷನ್ ಮಂತ್ಲಿ ಮ್ಯಾಗಝಿನ್ ಮಾರ್ಚ್ದು ಅವ್ರ PDF ಸಿಗುತ್ತೆ ನೋಡ್ರಿ, ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಚೆಕ್ ಮಾಡ್ರಿ. ಅವ್ರ ವೆಬ್ಸೈಟ್ ಅಲ್ಲೇ ಸಿಗುತ್ತೆ ನಿಮಗೆ. ಹೋಗ್ರಿ ವಿಷನ್ ವೆಬ್ಸೈಟ್ ಹೇಗಿದೆ ನೋಡ್ಕೊಡ್ರಿ ಸ್ವಲ್ಪ. ಅಲ್ಲಿ ಟಾಪರ್ಸ್ ಕಾಪಿಗಳೆಲ್ಲ ಸಿಗುತ್ತೆ ನಿಮಗೆ. ನೀವು ಸೆಲ್ಫ್ ಆಗಿ ಥಿಂಕ್ ಮಾಡ್ರಿ. ಓಕೆ, ವಿ ವಿಲ್ ಕಂಟಿನ್ಯೂ ನೆಕ್ಸ್ಟ್ ವೀಕ್. ನಿಗಾವಹಿ ಬಂಡವಾಳಶಾಹಿ, ವೆರಿ ಅದು ನಡೆಯುತ್ತೆ, ನೋ ಪ್ರಾಬ್ಲಮ್, ಗುಡ್ ವರ್ಡ್. ಓಕೆ, ಎಥಿಕ್ಸ್ ಮೇನ್ಸ್ ಟಾಪಿಕ್, ನಿಮ್ಮ ಸ್ವಂತ ಜ್ಞಾನದಿಂದ ಬರೆಯೋದು. ಹಾಗಾಗಿ ನಾನ್ ಜಾಸ್ತಿ ಅಲ್ಲೇನು ಹೇಳಲ್ಲ, ನೀವೇ ಹುಡುಕಬೇಕು. ಉಳಿರೋ ಟಾಪಿಕ್ಸ್ ನಾನು ಹೇಳ್ತೀನಿ ನಿಮಗೆ. ಈಗ 3:30ಗೆ ಈ ವರ್ಷ ಎಕ್ಸಾಮ್ ಬರೆಯೋರ ಕ್ಲಾಸ್ ಇದೆ. ಸರಿ, ಆಲ್ ದ ಬೆಸ್ಟ್.